10ನೆಯ ದಿನಕ್ಕೆ ಕಾಲಿಟ್ಟಿದೆ. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ನಮಸ್ಕರಿಸ್ತಾ, ನಾನು ಮಾರುತಿ ಕಟ್ಟಿಮನಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ, ಕನ್ನಡ ಕಾದಂಬರಿ ಜೀವನಯಾನ ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹವರು ಇವತ್ತು ವಿಶೇಷ ಅಂದ್ರೆ ಈರ್ವರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಬಹಳ ಸಂತೋಷ ಅಂತ ಅನ್ಸುತ್ತೆ. ಜೊತೆಗೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಸರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ನಾನು ಆ ಈರ್ವರು ಅತಿಥಿಗಳು ಮತ್ತು ಅಧ್ಯಕ್ಷರನ್ನ, ಸರ್ವ ಸದಸ್ಯರನ್ನ ಒಂದ್ಸಾರಿ ಸ್ವಾಗತವನ್ನು ಮಾಡಿ ನಂತರದಲ್ಲಿ ಪರಿಚಯಕ್ಕೆ ಬರ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈರ್ವರು ಅತಿಥಿಗಳು ಒಬ್ರು ಮಾನ್ಯ ಶ್ರೀ ಪ್ರಕಾಶ್ ಬೆಳವಾಡಿ, ರಂಗಭೂಮಿ ಚಲನಚಿತ್ರ ಕಲಾವಿದರು. ನಾನು ಮಾನ್ಯ ಪ್ರಕಾಶ್ ಬೆಳವಾಡಿ ಸರ್ ಅವರನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ಎಲ್ಲ ಶ್ರೋತೃಗಳ ಪರವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ದಯವಿಟ್ಟು ಸ್ವಾಗತ ಸರ್. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಉಪನ್ಯಾಸಕರು ನಾ ವೆಂಕಟೇಶ್ ಜೈ ಸರ್, ಸಹಾಯಕ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ತುಮಕೂರು. ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರನ್ನು ಸಹಿತ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ನಮ್ಮ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ವಸಂತ್ ಕುಮಾರ್ ಸರ್ ಅವರನ್ನು ಸಹಿತ ನಾನು ವೈಯಕ್ತಿಕವಾಗಿ ಅಕಾಡೆಮಿಯ ಪರವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸರ್. ಹಾಗೇನೆ ನಮ್ಮ ಅಕಾಡೆಮಿಯ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಸರ್ ಅವರು ಸಹಿತ ಈ ಕಾರ್ಯಕ್ರಮ ರೂಪುಗೊಳ್ಳಿಕ್ಕೆ ಕಾರಣೀಕರ್ತರು. ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಎನ್ ಕರಿಯಪ್ಪ ಸರ್ ಅವರನ್ನು ಸಹಿತ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಇಡೀ ತಿಂಗಳಿನ ಈ ಕಾರ್ಯಕ್ರಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ನೇರ ಪ್ರಸಾರದ ಹೊಣೆಯನ್ನು ಹೊತ್ತು ಅದರ ತಾಂತ್ರಿಕ ವ್ಯವಸ್ಥಾಪಕರಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಶ್ರೀಯುತ ಮಂಜುನಾಥ್ ಸರ್ ಅವರನ್ನ, ಪ್ರವೀಣ್ ರವರನ್ನ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸರ್ವ ಸದಸ್ಯರನ್ನೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ, ಸದಸ್ಯ ಸಂಚಾಲಕರನ್ನೂ ಸಹಿತ ನಾನು ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಕಾರ್ಯಕ್ರಮವನ್ನ ನೇರವಾಗಿ ವೀಕ್ಷಿಸುತ್ತಿರುವಂತಹ, ಈ ಕಾರ್ಯಕ್ರಮ ಮುಗಿದಾದ ಮೇಲೆ ನಂತರದಲ್ಲಿಯೂ ಸಾವಿರಾರು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರ್ತಾರೆ, ಅವರನ್ನೂ ಸಹಿತ ನಾನು ಸ್ವಾಗತವನ್ನು ಕೋರ್ತೇನೆ. ನಾಡಿನ ಸಾಹಿತಿಗಳನ್ನ, ವಿದ್ವಾಂಸರನ್ನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಗೆಲ್ಲ ಪ್ರೇರಣೆ ನೀಡ್ತಿರುವಂತಹ ಎಲ್ಲ ಶ್ರೋತೃ ಬಂಧು ಭಗಿನಿಯರನ್ನ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೋರಿ, ಇವತ್ತಿನ 21ನೆಯ ದಿನದ ಈ ಕಾರ್ಯಕ್ರಮ ತರಾಸೂರ್ ಅವರ ದುರ್ಗಾಸ್ತಮಾನ ಅನ್ನುವ ಕಾದಂಬರಿಯ ಕುರಿತಾಗಿ ಉಪನ್ಯಾಸ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಸಹಿತ ನಮ್ಮ ಜೊತೆಗೆ ಇರುವಂತಹವರು, ಇರುವರ ಪರಿಚಯವನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮಾನ್ಯ ಶ್ರೀ ಪ್ರಕಾಶ್ ಬೆಳವಾಡಿ ಸರ್ ಅವರ ಒಂದು ಕಿರು ಪರಿಚಯವನ್ನ ನಾನು ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಶ್ರೀ ಪ್ರಕಾಶ್ ಬೆಳವಾಡಿ ಸರ್ ಅವರು ಬೆಂಗಳೂರಿನ ನಿವಾಸಿಗಳು, ರಂಗಭೂಮಿ, ಚಲನಚಿತ್ರ, ದೂರದರ್ಶನ ಕಲಾವಿದರು, ಹಾಗೇನೆ ಪತ್ರಕರ್ತರಾಗಿಯೂ ಸಹಿತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಮುಖ ಪ್ರತಿಭೆಯ ಇವರು ಕನ್ನಡ ಚಲನಚಿತ್ರ ರಂಗದ ಪ್ರಮುಖ ನಟ ನಿರ್ದೇಶಕರಾಗಿದ್ದಾರೆ. ಇವರ ತಂದೆ ನಂಜುಂಡಯ್ಯ ನಾರಾಯಣ್ ಕನ್ನಡ ಚಿತ್ರರಂಗದಲ್ಲಿ ಮೇಕಪ್ ನಾನಿ ಎಂದೇ ಪ್ರಸಿದ್ಧರಾದವರು. ತಾಯಿ ಭಾರ್ಗವಿ ಚಿತ್ರರಂಗದ ಪ್ರಮುಖ ಪೋಷಕ ನಟಿಯಾಗಿದ್ದಾರೆ. ಶ್ರೀಯುತ ಬೆಳವಾಡಿ ಸರ್ ಅವರು 1983ರಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಇವರು ತಮ್ಮ ಜೀವನದ ಬಹುಭಾಗವನ್ನ ರಂಗಭೂಮಿ, ಚಲನಚಿತ್ರ,
ಪತ್ರಿಕೋದ್ಯಮ ಮತ್ತು ಬೋಧನೆಗಾಗಿಯೇ ಮೀಸಲಿಟ್ಟಿದ್ದಾರೆ. 1999ರಲ್ಲಿ ಕುವೆಂಪುರವರು ಬರೆದಿರುವ ಕಾನೂರು ಹೆಗ್ಗಡತಿ ಚಲನಚಿತ್ರದಿಂದ ಸಿನಿ ಪಯಣ ಆರಂಭಿಸಿದ ಬೆಳವಾಡಿಯವರು ಕನ್ನಡವಷ್ಟೇ ಅಲ್ಲದೆ ತಮಿಳು, ತೆಲುಗು, ಹಿಂದಿ, ಮಲಯಾಳಿ ಭಾಷಾ ಚಿತ್ರಗಳಲ್ಲಿಯೂ ಅಭಿನಯಿಸಿದ್ದಾರೆ. 2003ರಲ್ಲಿ ಇವರು ನಿರ್ದೇಶಿಸಿದ ಮೊದಲ ಚಿತ್ರ ಸ್ಟಂಬಲ್ ರಾಷ್ಟ್ರ ಪ್ರಶಸ್ತಿ ಪಡೆದಿದೆ. ಇದು ಇಂಗ್ಲಿಷ್ ಭಾಷೆಯ ಅತ್ಯುತ್ತಮ ಚಿತ್ರ ಎನ್ನುವ ಹೆಗ್ಗಳಿಕೆಗೂ ಸಹಿತ ಪಾತ್ರವಾಗಿದೆ. ಬೆಂಗಳೂರಿನಲ್ಲಿ ಸುಚಿತ್ರಾ ಸ್ಕೂಲ್ ಆಫ್ ಆರ್ಟ್ಸ್ ಸ್ಥಾಪಿಸಿ ಆ ಮೂಲಕ ಯುವ ಪೀಳಿಗೆಗೆ ಚಿತ್ರ ನಿರ್ಮಾಣದ ಕುರಿತು ತರಬೇತಿಯನ್ನು ಸಹಿತ ನೀಡುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಇವೆಂಟ್ ಅಂಡ್ ಟೆಡೆಕ್ಸ್ ಸಮ್ಮೇಳನಗಳಲ್ಲಿ ಪ್ರೇರಕ ಭಾಷಣಕಾರರೂ ಆಗಿದ್ದಾರೆ. ಗೋಥೆನ್ಬರ್ಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2010ರ ಬಿಯಾಂಡ್ ಬಾಲಿವುಡ್ ಸಮ್ಮೇಳನ ಸೇರಿದಂತೆ ವಿಶ್ವದಾದ್ಯಂತ ಅನೇಕ ಸೆಮಿನಾರ್ಗಳಲ್ಲಿ, ಸಮ್ಮೇಳನಗಳಲ್ಲಿ, ಉತ್ಸವಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಇವರು ಭಾಗವಹಿಸಿದ ಪ್ರಮುಖ ಸಮ್ಮೇಳನಗಳು ಗೋಥೆನ್ಬರ್ಗ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2010, ದ ಪರ್ಫಾರ್ಮಿಂಗ್ ಆರ್ಟ್ ಮಾರ್ಕೆಟ್ ಕಾನ್ಫರೆನ್ಸ್ ಇನ್ ಸಿಯೋಲ್ 2011ರಲ್ಲಿ ಭಾಗ ತೆಗೆದುಕೊಂಡಿರುವಂತಹದ್ದು, ದ 50th ಥಿಯೇಟರ್ ಟ್ರೆಫೆನ್ ಎನ್ವೆಲ್ ಥಿಯೇಟರ್ ಫೆಸ್ಟಿವಲ್ ಮೀಟ್ ಆಟ್ ಬರ್ಲಿನ್ 2013ರಲ್ಲಿ, ದಿ ಸೆಮಿನಾರ್ ಅಂಡ್ ಎಕ್ಸಿಬಿಷನ್ ನೇಚರ್ ಎ ಗುಡ್ ಐಡಿಯಾ ಆಟ್ ಥ್ರೋಲ್ ಹಟ್ಟನ್ 2014 ಸ್ವೀಡನ್ನ ಥ್ರೋಲ್ ಹಟ್ಟನ್ನಲ್ಲಿ ಇವರು ಭಾಗ ತೆಗೆದುಕೊಂಡಿರುವಂತಹದ್ದು. ಇದಲ್ಲದೆ ಇವರು ಸ್ವೀಡನ್ ಮತ್ತು ಟರ್ಕಿಯ ಇಸ್ತಾಂಬುಲ್ನಲ್ಲಿ ಚಲನಚಿತ್ರ ಕೋರ್ಸ್ಗಳಿಗೆ ಅಧ್ಯಾಪಕರಾಗಿಯೂ ಸಹಿತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ರಂಗಭೂಮಿಗೆ ಇವರು ನೀಡಿದ ಕೊಡುಗೆಗಾಗಿ ಕರ್ನಾಟಕ ಸರ್ಕಾರವು 2003ರಲ್ಲಿ ಪ್ರತಿಭಾಭೂಷಣ ಪ್ರಶಸ್ತಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ 2011-12ನೇ ಸಾಲಿನಲ್ಲಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಶ್ರೀಯುತರು ಅನೇಕ ರಂಗನಾಟಕಗಳಲ್ಲಿ, ವೆಬ್ ಸರಣಿಗಳಲ್ಲಿ ಮತ್ತು ಇಂಗ್ಲಿಷ್ ಸೇರಿದಂತೆ 5 ಭಾರತೀಯ ಭಾಷೆಗಳ 50ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಕಾಶ್ ಬೆಳವಾಡಿಯವರು 2001ರಲ್ಲಿ ಬರೆದು ನಿರ್ದೇಶಿಸಿದ ಗರ್ವ ಧಾರಾವಾಹಿಯು ಕನ್ನಡದ ಶ್ರೇಷ್ಠ ಧಾರಾವಾಹಿಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಅತ್ಯುತ್ತಮ ಪೋಷಕ ನಟನೆಗಾಗಿ ಅಂದ್ರೆ ಇವರೆಲ್ಲ ಸಾಧನೆಯನ್ನು ನೋಡಿಕೊಂಡು ಅನೇಕ ಪ್ರಶಸ್ತಿಗಳು ಸಹಿತ ಇವರನ್ನು ಹುಡುಕಿಕೊಂಡು ಬಂದಿರುವಂತಹದ್ದು. ಅದರಲ್ಲಿ ಅತ್ಯುತ್ತಮ ಪೋಷಕ ನಟನೆಗಾಗಿ 2005ರಲ್ಲಿ ಮೇಟಾ ಪ್ರಶಸ್ತಿ, ಅತ್ಯುತ್ತಮ ನಟನೆಗಾಗಿ 2019ರಲ್ಲಿ ಆಸ್ಟ್ರೇಲಿಯಾದಿಂದ ಕೌಂಟಿಂಗ್ ಅಂಡ್ ಕ್ರ್ಯಾಕಿಂಗ್ ನಾಟಕ ಪುರುಷ ಪ್ರಶಸ್ತಿ ಪುರಸ್ಕಾರ, 2015ರಲ್ಲಿ ನ್ಯೂಸ್ 18 ಕನ್ನಡದಿಂದ ಮನರಂಜನಾ ಕ್ಷೇತ್ರದಲ್ಲಿನ ಸೇವೆಗಾಗಿ ವರ್ಷದ ಕನ್ನಡಿಗ ಪುರಸ್ಕಾರ ನೀಡಲಾಗಿದೆ. ವೀಕೆಂಡ್ ವಿತ್ ರಮೇಶ್ 4ನೆಯ ಸಂಚಿಕೆಯಲ್ಲಿ 4ನೆಯ ಅತಿಥಿಯಾಗಿಯೂ ಸಹಿತ ಇವರು ಭಾಗವಹಿಸಿರುತ್ತಾರೆ. ಇಷ್ಟಲ್ಲದೆ ಇವರು ಪರಿಸರದ ಕುರಿತಾಗಿಯೂ ಸಹಿತ ಜಾಗೃತಿ ಮೂಡಿಸುವ ಅನೇಕ ಕಾರ್ಯಕ್ರಮದಲ್ಲಿ ಭಾಗ ತೆಗೆದುಕೊಂಡವರು. ಪರಿಸರದ ಕುರಿತು ಜಾಗೃತಿ ಮೂಡಿಸುವ ಅನೇಕ ವೇದಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಪ್ರಕಾಶ್ ಬೆಳವಾಡಿಯವರು ಸಕ್ರಿಯವಾಗಿ ಭಾಗವಹಿಸಿರುವಂತಹದ್ದು ನಮ್ಮೆಲ್ಲರಿಗೂ ಹೆಮ್ಮೆ. ಇವತ್ತು ಅವರು ತಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಸಹಿತ ನಮ್ಮ ಜೊತೆಗೆ ದುರ್ಗಾಸ್ತಮಾನ ಅನ್ನುವಂತಹ ಈ ಕಾದಂಬರಿಯ ಕುರಿತು ನಮ್ಮ ಜೊತೆಗೆ ನಮ್ಮ ಶ್ರೋತೃಗಳಿಗೆ ಮಾತನಾಡ್ಲಿಕ್ಕಿದ್ದಾರೆ. ಅವರನ್ನ ಪ್ರಕಾಶ್ ಬೆಳವಾಡಿ ಸರ್ ಅವರನ್ನ ಮತ್ತೊಮ್ಮೆ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನ ಕೋರ್ತೇನೆ. ಇದ್ರ ಜೊತೆಗೆ ಇನ್ನೋರ್ವ ಅತಿಥಿ ಉಪನ್ಯಾಸಕರು ನಮ್ಮ ಜೊತೆಗಿರುವಂತಹವರು. ವೃತ್ತಿ ಮತ್ತು ಪ್ರವೃತ್ತಿ ಬೇರೆ ಬೇರೆ ಅನ್ನುವ ರೀತಿ ಇವರು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ತುಮಕೂರಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಹಿತ್ಯ ಆಸಕ್ತಿ ಹೆಚ್ಚಿನ ಪ್ರಮಾಣದಲ್ಲಿರುವಾಗ, ಸಾಹಿತ್ಯ ಅಧ್ಯಯನ ಮಾಡದೇ ಇದ್ರೂ ಸಹಿತ
ಅದರ ಕಡೆಗೆ ಅಭಿರುಚಿಯನ್ನು ಬೆಳೆಸಿಕೊಂಡಂತವರು, ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹವರು ನಾ ವೆಂಕಟೇಶ್ ಜೋಯ್ಸಾ ಸರ್ ಅವರು. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಸದ್ಯ ಅವರು ತುಮಕೂರಿನಲ್ಲಿ ವಾಸ ಮಾಡ್ತಾರೆ. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ಕಾರ್ಯವನ್ನೇ ನಿರ್ವಹಿಸ್ತಾ ಇದ್ದಾರೆ. ಪ್ರೊಫೆಸರ್ ಲಕ್ಷ್ಮಣ ಪೆಲಗಾವಿ ಇತಿಹಾಸ ಸಂಶೋಧಕರು. ಇವರ ಗರಡಿಯಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯಪಟುವಾಗಿ ಸುಮಾರು 15 ವರ್ಷಗಳವರೆಗೆ ಸೇವೆಯನ್ನ ಸಲ್ಲಿಸಿದಂತವರು ನಾ ವೆಂಕಟೇಶ್ ಜೋಯ್ಸಾ ಸರ್ ಅವರು. ಇವರು ಬರೆದಿರುವ ಧಾರ್ಮಿಕ, ಸಂಶೋಧನಾತ್ಮಕ, ಪ್ರವಾಸ ಲೇಖನಗಳು ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆ, ವಾರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹದ್ದು ಹೆಮ್ಮೆಯ ಸಂಗತಿ. ಗಮಕ ವ್ಯಾಖ್ಯಾನ ಕಾರ್ಯಕ್ರಮ ನೀಡುವ ಹವ್ಯಾಸ ಇವರದಾಗಿದ್ದು, ಜೊತೆಗೆ ಹಲವಾರು ಕಾರ್ಯಕ್ರಮಗಳಿಗೆ ನಿರೂಪಕರಾಗಿಯೂ ತಮ್ಮ ಕಾರ್ಯವನ್ನ ನಿರ್ವಹಿಸಿದಂತಹವರು. ತರಾಸು ಹಾಗೂ ಅವರ ಶಿಷ್ಯ ನಾ ಪ್ರಭಾಕರ್ ಅವರ ಒಡನಾಟವಿದ್ದುದು ಒಂದು ಸಂತಸದ ಸಂಗತಿಯೇ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ನಾ ವೆಂಕಟೇಶ್ ಸರ್ ಅವರು ತಾವು ಸಹಿತ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ ಸರ್. ತಮ್ಮನ್ನು ಸಹಿತ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸದ ಕಡೆಗೆ ನಾನು ಬರ್ತಾ ಇದ್ದೀನಿ. ಇವತ್ತಿನ ಈ ದುರ್ಗಾಸ್ತಮಾನ, ತರಾಸೂರ್ ಅವರು ಬರೆದಿರುವಂತಹ ದುರ್ಗಾಸ್ತಮಾನ ಕಾದಂಬರಿ ಕುರಿತು ಮಾನ್ಯ ಶ್ರೀ ಪ್ರಕಾಶ್ ಬೆಳವಾಡಿ ಸರ್ ಅವರು ಆರಂಭದಲ್ಲಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಸರ್ ದಯವಿಟ್ಟು ಮಾತನ್ನ ಪ್ರಾರಂಭ ಮಾಡ್ಬೇಕು ಸರ್. ಧನ್ಯವಾದಗಳು ಕಟ್ಟಿಮನಿ ಅವರೇ. ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರಿಗೆ ನಮಸ್ಕಾರ. ಮತ್ತೆ ನನ್ನ ನಂತರ ಮಾತಾಡುವ ನಾ ವೆಂಕಟೇಶ್ ಜೋಯ್ಸ್ ಅವರಿಗೆ ಮತ್ತೆ ಎಲ್ಲ ಶ್ರೋತೃಗಳಿಗೂ ನಾನು ನನ್ನ ನಮಸ್ಕಾರ ಹೇಳ್ತೀನಿ. ಮೊದಲಿಗೆ ನಾ ಏನ್ ಹೇಳ್ತೇನೆ ಅಂದ್ರೆ, ನೋಡಿ, ಇವತ್ತು ಬೆಳಗ್ಗೆ ನನಗೆ ಯಾರೋ ಒಂದು ವಾಟ್ಸಪ್ ಒಂದು ಕಳಿಸಿದ್ರು. ಪೌಲೋ ಕೊಯ್ಲೋ ಅಂತ ಬಹಳ ಪ್ರಸಿದ್ಧವಾದ ರೈಟರ್. ಒಂದು ಪುಸ್ತಕ, ದ ಆಲ್ಕೆಮಿಸ್ಟ್ ಅನ್ನೋದು, ಈ ಕಾಲೇಜ್ಗೆ ಸೇರೋ ಮಟ್ಟದಲ್ಲಿ ಎಲ್ಲರೂ ತುಂಬಾ ಓದ್ತಾರೆ ಅದನ್ನ. ಒಂದೊಂದು ಕಥೆಯನ್ನ ನನಗೆ ಕಳಿಸಿದ್ರು. ಅದು ಡರ್ಟಿ ಅದೇ ಮರ್ತಿತ್ತು ಅದ್ರ ಹೆಸರೇನು ಅಂತ ಕಥೆದು. ಒಂದು 5-6 ಸಾಲಿನ ಕತೆ ಅಷ್ಟೇ. ಅದ್ ಏನಂದ್ರೆ, ಒಂದು ಗಂಡ ಹೆಂಡತಿ ಅವರು ಒಂದು ಹೊಸ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರು ಮೊದಲನೇ ದಿನ ಬೆಳಗ್ಗೆ ಎದ್ದು ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಪಕ್ಕದ ಮನೆ ಆಕೆ ಬಟ್ಟೆ ಹರಿವ್ತಾ ಇರ್ತಾಳೆ. ಈಕೆ ಈ ಮನೆಯವಳು ಹೇಳ್ತಾಳೆ, ನೋಡಿ ಅವಳದು ಬಟ್ಟೆ ಎಷ್ಟು ಕೆಟ್ಟದಾಗೆ ಒಗಿತಾಳೆ, ಎಷ್ಟು ಕೊಳೆ ಇದೆ ಬಟ್ಟೆ ಮೇಲೆ ಅಂತ ಹೇಳ್ತಾಳೆ. ಗಂಡ ಏನು ಮಾತಾಡೋದಿಲ್ಲ. ಇದೇ ತರ ಒಂದು ವಾರದಲ್ಲಿ 4-5 ದಿನ ಪ್ರತಿದಿನ ಇದೇ ತರದ ಕಾಮೆಂಟ್ಗಳು ಮಾಡ್ತಾ ಇರ್ತಾಳೆ, ಬಟ್ಟೆ ಎಷ್ಟು ಕೆಟ್ಟದಾಗ ಅವಳು ಒಗಿತಾಳೆ ಅಂತ. ಒಂದು ದಿನ ಬೆಳಗ್ಗೆ ಎದ್ದು ಬರ್ತಾಳೆ, ಅಲ್ಲಿ ಗಂಡ ಆಗ್ಲೇ ಕೂತಿರ್ತಾನೆ ಬ್ರೇಕ್ಫಾಸ್ಟ್ಗೆ. ಕಿಟಕಿ ಆಚೆ ನೋಡ್ತಾಳೆ, ಅವಳು ಬಟ್ಟೆ ಪಕ್ಕದ ಮನೆ ಹಾಕಿ ಬಟ್ಟೆ ಹರಿವ್ತಾ ಇರ್ತಾಳೆ. ಅಯ್ಯೋ, ಎಷ್ಟು ಇವತ್ತು ಚೊಕ್ಕಟವಾಗಿ ಇದ್ದಂಗಿದೆ ಬಟ್ಟೆ, ಯಾರೋ ಅವಳಿಗೆ ಸರಿಯಾಗಿ ಬಟ್ಟೆ ಒಗೆಯೋದನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ಗಂಡನ್ಗೆ ಹೇಳ್ತಾಳೆ. ಗಂಡ ಹೇಳ್ತಾನೆ, ಇಲ್ಲ, ನಾನು ಬೆಳಗ್ಗೆ ಬೇಗ ಎದ್ದು ಕಿಟಕಿಯನ್ನ ಸರಿಯಾಗಿ ಒರೆಸ್ದೆ, ಕ್ಲೀನ್ ಮಾಡಿದೆ ಅಂತ ಹೇಳ್ತಾನೆ. ನಾನು ಯಾಕೆ ಕತೆ ಪ್ರಸ್ತಾಪ ಮಾಡಿದೆ, ಇದು ಬಹಳ ವೈರಲ್ ಆಗಿ ಓಡಾಡ್ತಾ ಇದೆಯಂತೆ ಈ ಕತೆ ಎಲ್ಲ ಇಂಟರ್ನೆಟ್ ಅಲ್ಲಿ. ಯಾಕೆ ನನಗೆ ಅದನ್ನ ನೆನಪಾಯ್ತಿರ್ಬೇಕ ಅಂದ್ರೆ, ನೋಡಿ, ಅದು ದುರ್ಗಾಸ್ತಮಾನದ 2ನೇ ಮುದ್ರಣ ತಡವಾಗಿ ಅದು ಬಹಳ ಪ್ರಸಿದ್ಧವಾಗಿದ್ರು. ಅವ್ರು ತೀರ್ಕೊಂಡ್ಮೇಲೆ, ಸುಬ್ರಾಯರು ತೀರ್ಕೊಂಡ್ಮೇಲೆ ಅದ್ರ 2ನೇ ಮುದ್ರಣ ಆಯ್ತಂತೆ. ಅದ್ರ ಬಗ್ಗೆ ಒಂದು ಮುನ್ನುಡಿಯನ್ನು ಬರೀತಾ ಅವರ ಶ್ರೀಮತಿ ಅವ್ರು ಹೇಳ್ತಾರೆ, ನನ್ನ ಗಂಡ ಬದುಕಿದಾಗ್ಲೇ ಇದು ಬರ್ದಿದ್ರೆ ಚೆನ್ನಾಗಿರ್ತಿತ್ತು, ಈ ಮುದ್ರಣ ಬಂದಿದ್ರೆ. ಯಾಕೆ ಅಂದ್ರೆ ಇದಕ್ಕೆ ಬಹಳ ಮಿಶ್ರವಾದ ಪ್ರತಿಕ್ರಿಯೆ ಬಂದಿತ್ತು. ಕೆಲವು ಇಷ್ಟಪಟ್ಟಿದ್ರು, ಆದ್ರೆ ಕೆಲವರು ಇದರ ಟೀಕೆನೂ ಮಾಡಿದ್ರು. ಟೀಕೆ ಮಾಡಿದವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಯಜಮಾನರು ಸಿದ್ಧ ಮಾಡ್ಕೊಂಡಿದ್ರು. ಆದ್ರೆ ಮುದ್ರಣ ಆಗೋದು ತಡ ಆಗೋಯ್ತು ಅನಿವಾರ್ಯ ಕಾರಣಗಳಿಂದ. ಅದಕ್ಕೆ ಅವ್ರಿಗೆ ಮಾಡೋದಿಕ್ ಆಗ್ಲಿಲ್ಲ. ಇದರಿಗೆ ತಕ್ಕ ಉತ್ತರ ಅವ್ರು ಕೊಟ್ಟಿರೋರು ಅನ್ನೋ ತರ ಒಂದ್ ಸ್ವಲ್ಪ ನೋವಿಂದ ಬರ್ಕೊಂಡಂಗೆ ನನಗ ಅನ್ನಿಸ್ತು. ಮತ್ತೆಗೆ ಅವರ ಇದರಲ್ಲಿ ಮುನ್ನುಡಿಯಲ್ಲಿ ಅವರು ಸುಬ್ರಾಯರ್ ಏನಂತ ಬರೀತಾರೆ ಅಂದ್ರೆ, ನನಗೆ ತುಂಬಾ ಜನ ಸಹಾಯ ಮಾಡಿದ್ರು ಇದರ ಸಂಶೋಧನೆ ಮಾಡೋದಕ್ಕಾಗಿ, ಮತ್ತೆ ಇದಕ್ಕೆ ವಿವರಗಳನ್ನ ಒದಗಿಸೋದಿಕ್ಕೆ ನಂಗೆ ತುಂಬಾ ಜನ ಸಹಾಯ ಮಾಡಿದ್ರು.
ಅಂತ ಅವ್ರ ಹೆಸರುಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ ನೆನಪು ಮಾಡ್ಕೊಂಡು. ಆಮೇಲೆ ಅವ್ರೇನ್ ಹೇಳ್ತಾರೆ, ಒಂದು ಇಂಪಾರ್ಟೆಂಟ್ ಮಾತು ಹೇಳ್ತಾರೆ ನೋಡಿ. ಈಗ ಇಲ್ಲಿ ಜನ ನನ್ನ ಬಗ್ಗೆ, ನನ್ನ ಕೃತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಅಂದ್ರೆ ಯಾರು ಹೆಚ್ಚು ಈ ಮಾರ್ಕ್ಸಿಸ್ಟ್ ಒಂದು ಇದು ವ್ಯೂ ಪಾಯಿಂಟ್ ಇಂದ ಆರ್ಟ್ ನ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೋ, ಲಿಟ್ರೇಚರ್, ನಾಟಕ, ಸಿನಿಮಾನ ನೋಡ್ತಾರೋ, ಅಂದ್ರೆ ನ್ಯಾರೇಟಿವ್ಗಳನ್ನ ಮಾರ್ಕ್ಸಿಸ್ಟ್ ನ್ಯಾರೇಟಿವ್ ಆಗಿ ಮಾರ್ಕ್ಸಿಸ್ಟ್ ಅನಾಲಿಸಿಸ್ ಮಾಡೋರು ಇರ್ತಾರೋ, ಅಂತ ವ್ಯಾಖ್ಯಾನ ಮಾಡೋದ್ರಿಂದ ಅವ್ರಿಗೆ ಟೀಕೆಗೆ ಒಳಗಾಗಿದ್ರು ಅಂತ ಹೇಳ್ಕೊಳ್ತಾ ಅವ್ರು ಹೇಳ್ತಾರೆ ನೋಡಿ, ನಾವು ಬುಡವಿಲ್ಲದ ಈ ಇದು ಇತಿಹಾಸವನ್ನ ನಾವು ಕಥೆಯಲ್ಲಿ ಅವಲಂಬಿಸಿಕೊಂಡು ಅದನ್ನ ಹೇಳಿದ್ರೆ ಅದನ್ನ ನಾನು ಒಪ್ಪೋ ಮಾತಾಗೋದಿಲ್ಲ. ಮತ್ತೆ ಎಂದೋ ನಡೆದಿದ್ದನ್ನ ನಾನು ಇವತ್ತಿನ ದೃಷ್ಟಿಕೋನದಿಂದ ಬೇರೆ ವ್ಯಾಖ್ಯೆಯಾಗಿ ಕೊಡಬೇಕು ಅಂತಂದ್ರೆ ಅವರೇ ಕೊಡೋ ಒಂದು ರೂಪಕ್ಕೆ ಏನಂದ್ರೆ, ಇಲ್ಲ ನಮ್ಮ ತಾತನ ಅಂಗಿ ಹೆಂಗಿರ್ಬೇಕು ಅಂತ ನನ್ನ ಈಗಿನ ಶೋಕಿ, ನನ್ನ ಈಗಿನ ಅಳತೆ ಇಟ್ಕೊಂಡು ನಾನು ಇದು ಅಂಗಿ ಹೊಲ್ಸ್ಕೊಳ್ಳೋದಕ್ಕಾಗತ್ತ ಅಂತ ಅವ್ರು ಹೇಳ್ತಾರೆ. ಇದು ದೊಡ್ಡ ಪ್ರಾಬ್ಲಮ್ ಇದೆ. ಇದನ್ನ ಯಾತಕ್ಕೆ ಈಗ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ನಾನು ಮೂಲ ರಂಗಭೂಮಿಯಿಂದ ಬಂದವನು. ನಾನು ಕ್ರಮವಾಗಿ ಯಾವ ರೀತಿಯ ಸಾಹಿತ್ಯದ ಅಭ್ಯಾಸನ ಮಾಡಿಲ್ಲ. ಅಲ್ಲಿ ಇಲ್ಲಿ ಏನೇನೋ ಸಾಹಿತ್ಯವನ್ನ ನಾವು ಓದ್ಕೊಂಡಿದ್ದೀನಿ, ಆದ್ರೆ ಸಾಹಿತ್ಯ ಓದ್ಬೇಕು ಅಂತ ಓದಿಲ್ಲ. ಯಾವಾಗ ಇಂಟ್ರೆಸ್ಟ್ ಬಂತಿರ್ತೋ ಅವಾಗ ಮಾಡಿದ್ದೀನಿ ನಾನು. ಮತ್ತೆ ನನಗೆ ಯಾವ್ದಾದ್ರು ಒಂದು ವಿಷಯದ ಆಸಕ್ತಿ ಬಂದ್ರೆ ನನಗೆ ಅದನ್ನ ಆದಷ್ಟು ಮಟ್ಟಿಗೆ ಸ್ಟಡಿ ಮಾಡಿ ಆಮೇಲೆ ಮಾತಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ನನಗೆ ಸಾಹಿತ್ಯ ಅಕಾಡೆಮಿ ಕೇಳ್ಕೊಂಡಾಗ ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ನಾನು ಹೇಳ್ದೆ, ಇಲ್ಲ ನಾ ರಂಗಭೂಮಿಯವನು, ನಾನು ಸಾಹಿತ್ಯದ ಬಗ್ಗೆ ನನಗೆ ಅಷ್ಟು ಸ್ಪಷ್ಟವಾದ ನಿಲುವು ಅಥವಾ ಕ್ಲಾರಿಟಿ ಇರುತ್ತೋ ಅನ್ನೋ ಅನುಮಾನ ನನಗಿದೆ. ಉಪನ್ಯಾಸ ಕೊಡುವ ಮಟ್ಟಕ್ಕಂತೂ ನಾನು ನಿಂತು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೆ. ಇಲ್ಲ ಮಾಡಿ ಅಂದ್ರು. ನನಗೆ ಬಹಳ ಉತ್ಸಾಹ ಇತ್ತು ನನಗೆ. ಯಾಕೆ ಅಂದ್ರೆ ನಾನು ಅವ್ರ ಎಲ್ಲಾ ಪುಸ್ತಕಗಳನ್ನು ಓದಿ ನಾನು ನನ್ನ ಮೊದಲ ಒಂದು ಸಾಹಿತ್ಯಕ್ಕೂ ಉಪನ್ಯಾಸವನ್ನ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಈ ಕೋವಿಡ್ ಇಳಿಮುಖ ಸಡನ್ ಆಗಿ ಆದ್ರಿಂದ ಮತ್ತೆ ಶೂಟಿಂಗ್ ಎಲ್ಲ ಕಡೆನೂ ಪ್ರಾರಂಭ ಆಗಿ, ನಾನು ಬೇರೆ ಬೇರೆ ಭಾಷೆಗಳಲ್ಲಿ ನಾನು ಅಭಿನಯ ಮಾಡ್ತೀನಿ. ಈಗ ನಾನು ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ 1 ಗಂಟೆ ಕಾಲದಲ್ಲಿ ನನಗೆ ಶೂಟಿಂಗ್ ಮತ್ತೆ ಪ್ರಾರಂಭ ಆಗುತ್ತೆ. ಈ ಕೋವಿಡ್ ನಿಂದ ಜನರನ್ನ ಸೇರ್ಸೋದು ಕಷ್ಟ ಆಗಿದೆ, ನಮ್ಗೆ ಲೊಕೇಶನ್ ಸಿಗೋದು ಕಷ್ಟ ಆಗಿದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಈಗ ರಾತ್ರಿ ಹೊತ್ತು ಶೂಟ್ ಮಾಡ್ತಾ ಇದಾರೆ ಅವರು. ಅಂದ್ರೆ ಈಗ ಶುರು ಮಾಡಿ ಬೆಳಗ್ಗೆ 4 ಗಂಟೆ 5 ಗಂಟೆ, ಇವತ್ತು 7 ಗಂಟೆಗೆ ನಾನು ಹೋಟೆಲ್ ರೂಮಿಗೆ ವಾಪಸ್ ಬರ್ಬೇಕಾಗಿತ್ತು. ಆ ತರ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಪ್ಲಾನ್ ಮಾಡ್ಕೊಂಡಂಗೆ ನಂಗೆ ಮಾಡಕ್ ಆಗ್ಲಿಲ್ಲ. ಪಾಪ ವಸಂತ್ ಕುಮಾರ್ ಅವರು, ಕಟ್ಟಿಮನಿಯವರು ಹೇಗೋ ಡೇಟ್ ಅಡ್ಜಸ್ಟ್ ಮಾಡಿ 11ನೇ ತಾರೀಕು ನನಗೆ ಮೊದಲು ಕೊಟ್ಟಿದ್ದೀಗ 21ಕ್ಕೆ ಮಾಡಿದ್ರು. ಆದ್ರೆ ನಾನು 21ಕ್ಕೂ ತಯಾರಾಗಿಲ್ಲ. ಆದ್ರಿಂದ ನಾ ಏನಾದ್ರೂ ಆ ಕಾದಂಬರಿಯ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಈಗ. ಯಾಕೆಂದ್ರೆ ನನಗೆ ಅದ್ರ ಬಗ್ಗೆ ಸರಿಯಾಗಿ ಮಾತಾಡೋದಕ್ಕೆ ನಂಗೆ ಏನ್ ಪ್ರಿಪರೇಷನ್ ಆಗ್ಬೇಕು ಅದನ್ನ ಮಾಡ್ಕೊಂಡಿಲ್ಲ. ಅದಕ್ಕೆ ನನಗೆ ನಿಮಗೂ ಕಷ್ಟ ಕೊಡೋಕೆ ಇಷ್ಟ ಇಲ್ಲ. ನಾನು ಆತರ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅದನ್ನ ನಾನು ಜೋಯಿಸರಿಗೆ ಬಿಡ್ತೀನಿ ನಾನು. ಆದ್ರೆ ನಾನು ಕಾಂಟೆಕ್ಸ್ಚುಯಲ್ ಆಗಿ ಒಂದ್ 2-3 ಮಾತು ಹೇಳಿ, ಈಗ ನೋಡಿ 5:49 ನಾನು ನಿಮ್ಮನ್ನ 6 ಗಂಟೆ ಒಳಗಡೆ ನಾನು ವೇದಿಕೆಯನ್ನ ಅವರಿಗೆ ನಾನು ಬಿಟ್ಕೊಟ್ಬಿಡ್ತೀನಿ. ಮತ್ತೆ ನಾನು ಶೂಟಿಂಗಿಗೆ ನಿರ್ಗಮಿಸ್ತೀನಿ. ಮೊದಲೇ ಹೇಳಿಬಿಟ್ಟಿದ್ದೀನಿ ಅದನ್ನ. ನಿಮ್ಮ ಅನುಮತಿ ಪಡೆದಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ ಅದನ್ನ. ನೋಡಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ, ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನಂದ್ರೆ ಇದು ಕಾಮಾಲೆ ಕಣ್ಣು ಅನ್ನೋ ಈಗ ಒಂದು ಪದ ಇದೆ. ಕಾಮಾಲೆ ಕಣ್ಣು ಅಂತ ನಾವು ಹೇಳಿದ್ರೆ ಆ ಬಳಕೆಯಲ್ಲೇ ನಾವು ನೋಡೋ ದೃಷ್ಟಿಯಿಂದ ಜಗತ್ತು ನಮ್ಗೆ ಕೆಟ್ಟದಾಗ ಕಾಣಿಸ್ತಾ ಇದೆ. ನಾವು ಸರಿಗಿದ್ರೆ ಅದು ಸರಿಗಿರುತ್ತೆ. ಅಥವಾ ಸಂಸ್ಕೃತದಲ್ಲಿ ಯದ್ ಭಾವಂ ತದ್ ಭವತಿ ಅಂತ ನಮ್ಮ ತಾಯಿ ಯಾವಾಗ ಹೇಳ್ತಿರ್ತಾರೆ. ಆದ್ರೆ ಅದು ನೋಡಿ ಅದು ಹೇಳಿದ್ರೆ ಆಯ್ತು. ನಮ್ಮ ಇದು ಉಪನಿಷತ್ತಿನ ಮಹಾವಾಕ್ಯಗಳಿದ್ದಂಗೆ ನಾವು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಅದರಲ್ಲೇ ದೊಡ್ಡ ತತ್ವಜ್ಞಾನ ಇದೆ. ಎಷ್ಟೊತ್ತಾರು ಅದರದ್ದು ಅದನ್ನೇ ನಮ್ಮ ಇಡೀ ಜೀವನ ನಾವು ಅಭ್ಯಾಸ ಮಾಡ್ತಾ ಇರ್ಬೋದು, ಅದರ ಅಧ್ಯಯನ ಮಾಡ್ಕೊಂಡಿರ್ಬೋದು ಅನ್ನೋದಿದೆ. ಆದ್ರೆ ನಾನು ಪಾಯ್ಲೋ ಕೊಯ್ಲೋದು ಯಾಕೆ ಹೇಳಿದೆ ಅಂದ್ರೆ, ಅದನ್ನ ನ್ಯಾರೇಟಿವ್ ಆಗಿ, ಕಥೆಯಾಗಿ
ಅನುಭವಕ್ಕೆ ಸಿಕ್ಕಿದಾಗ, ಭಾವನೆಗೆ ಸಿಕ್ಕಿದಾಗ, ಅದಕ್ಕೆ ಅದರಿಂದ ಬರುವ ಎಸ್ಥೆಟಿಕ್ ಏನಿದ್ರೆ ಅದರ ರಸ ಏನು ಸಿಗುತ್ತೆ ನಮಗೆ, ಆ ಸ್ಥಾಯಿ ಭಾವವನ್ನ ನಾವು ಗಳಿಸೋದಿಕ್ಕೆ ಈ ಕಲಾಕೃತಿಗಳು ಅವೆಲ್ಲ ನಮಗೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಮ್ಮ ಈಗ ಒನಕೆ ಓಬವ್ವನ ಕಥೆಯನ್ನ ಪುಟ್ಟಣ್ಣ ಕಣಗಾಲು ಆ ಒಂದು ಒಂದೇ ಹಾಡಲ್ಲಿ ಒಂದ್ 2-3 ನಿಮಿಷದಲ್ಲಿ ಬಂದು, ಅಷ್ಟೂ ಇಲ್ಲ, ಆಕೆ ಬಂದು ಹೋಗೋದನ್ನ ತೋರಿಸಿದಾಗ, ಈಗ ಈಗ ಆಗೆಲ್ಲ ಇದ್ದ ಕನ್ನಡ ಮಕ್ಕಳನ್ನ ನೀವು ಕೇಳಿದ್ರೆ ಒನಕೆ ಓಬವ್ವ ಯಾರು ಅಂದ್ರೆ ಜಯಂತಿನೇ ನೆನಪಾಗತ್ತೆ ಅವ್ರಿಗೆ. ಅಷ್ಟು ಪವರ್ಫುಲ್ ಇರುತ್ತೆ. ಅಂದ್ರೆ ನ್ಯಾರೇಟಿವ್ ಆಗಿ ಕಟ್ಕೊಟ್ರೆ, ನೀವು ಎಮೋಷನಲ್ ಹಾಡಾಗಿ ಅದನ್ನ ಕಟ್ಕೊಟ್ರೆ, ಅದು ಸರಿನಾ ತಪ್ಪ ಅನ್ನೋದು ಅಷ್ಟು ದೊಡ್ಡದಾಗಿ ನಿಲ್ಲೋದಿಲ್ಲ. ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ಈ ಪುಸ್ತಕ ಅವ್ರಿಗೆ 50 ವರ್ಷದ ಕನಸು ಅಂತ ಹೇಳ್ಕೊಳ್ತಾರ ಅವ್ರು. ಇಷ್ಟು 50 ವರ್ಷ ಇದ್ರ ಬಗ್ಗೆ ಬರೀಬೇಕು ಅಂತ ತಿಳ್ಕೊಂಡು ಅವರು ಮದಕರಿ ನಾಯಕನ ಕತೆ ಬರೆದಾಗ, ಅದು ಚಿತ್ರದುರ್ಗದ ಜನ ಹೇಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಆನೆ ಮೇಲೆ ಅಂಬಾರಿ ಮೇಲೆ ಈ ಪುಸ್ತಕಗಳನ್ನ ಹೊತ್ಕೊಂಡೋಗಿ ಚಿತ್ರದುರ್ಗದ ಬೀದಿಗಳಲ್ಲೆಲ್ಲ ಅದನ್ನ ಸುತ್ತಿಸಿ ಆನೆಯನ್ನ ಬಂದು ಇದು ಉದ್ಘಾಟನಾ ಸಮಾರಂಭದಲ್ಲಿ ಅದನ್ನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದಾಗ ಹಾಮಾನಾಯಕರು ಹೇಳ್ತಾರಂತೆ, ಲಕ್ಷಾಂತರ ಜನ ಈಗ ಸೇರಿರೋದು ಒಂದು ಪುಸ್ತಕ ಬಿಡುಗಡೆಗೆ ಇದೆ, ನಾವು ಮೊದಲನೇ ಸಲ ನೋಡಿದ್ದು ಅಂತ. ಅಂದ್ರೆ ಜನರ ಅಭಿಪ್ರಾಯಕ್ಕಿಂತ ಈ ಮಾರ್ಕ್ಸಿಸ್ಟ್ ಆಗಿ ಅಥವಾ ಇನ್ಯಾವುದೇ ಡಾಕ್ಟ್ರಿನಿಸಮ್ ಆಗಲಿ, ಅಂದ್ರೆ ಮಾರ್ಕ್ಸಿಸ್ಟ್ ವಿರೋಧದ ಡಾಕ್ಟ್ರಿನಿಂದಾನೇ ಆಗಲಿ, ಈಗಿನ ವರ್ತಮಾನದ ಅಳತೆಗೋಲುಗಳಿಂದ, ವ್ಯಾಖ್ಯೆಗಳಿಂದ ನಾವು ಒಂದು ಕಲಾಕೃತಿಯನ್ನು ನಾವು ನೋಡೋದಾದ್ರೆ, ಜನರ ಭಾವನೆಗಳಿಗೆ ಏನು ಅಥವಾ ಜನರ ಅನಿಸಿಕೆಗೆ ಏನು ಅದು ಮುಖ್ಯ ಅಲ್ಲ ಅಂತ ಅರ್ಥ ಬರುತ್ತಾ? ನಾನು ಹೇಳ್ತಾ ಇರೋದು ಜನರಿಗೆ ಅನ್ಸಿದ್ದೆ ಸರಿ ಅಂತಾನೂ ಅಲ್ಲ. ಈಗ ತರಾಸವ್ರು ಏನ್ ಹೇಳ್ತಾರೆ ನೋಡಿ, ನಮ್ಮ ಜನಗಳಲ್ಲಿ ಇವಾಗ ನರಸಪ್ಪಯ್ಯನವರ ಬಗ್ಗೆ, ಪ್ರಧಾನಿ ನರಸಪ್ಪಯ್ಯನವರ ಬಗ್ಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಆಯ್ತು. ನಾನು ದಾಖಲೆಗಳನ್ನ ಪರೀಕ್ಷೆ ಮಾಡಿ ನೋಡಿದ್ದೇನೆ, ಹಿಂದಿನ ಕಥೆಗಳನ್ನೆಲ್ಲ ನಾನು ನೋಡಿ ಅಧ್ಯಯನ ಮಾಡಿದ್ದೇನೆ, ಬರವಣಿಗೆಗಳನ್ನ ನೋಡಿ ಆತ ಮುತ್ಸುದ್ದಿ ಒಳ್ಳೆ ಮನುಷ್ಯ ಅನ್ನೋ ರೀತಿಯಲ್ಲಿ ಬರೀತಾರೆ ಅವರು. ಅಂದ್ರೆ ಜನರ ಅಭಿಪ್ರಾಯ ಯಾವಾಗ ಸರಿಗಿರೋದಿಲ್ಲ ಅಂತ ಅವರೇ ಹೇಳ್ತಾರೆ. ಆದ್ರೆ ನಾವು ಒಂದು ದೃಷ್ಟಿಕೋನವನ್ನ ನಾವು ವ್ಯಾಖ್ಯೆಗೆ ಇಟ್ಟಾಗ, ನಮ್ಮ ದೃಷ್ಟಿಕೋನ ಯಾವ ವ್ಯಾಖ್ಯೆಗೆ ಒಡ್ಡೋದಿಕ್ಕೆ ನಾವು ತಯಾರಿರಬೇಕು. ನಾವು ಸೆಮಿನಾರ್ಗಳಲ್ಲಿ ನಮ್ಮ ಕಡೆಯವ್ರನ್ನೇ ಸೇರಿಸ್ಕೊಂಡು ನಾವು ಡಿಬೇಟ್ ಮಾಡಿದ್ರೆ ಎಕೋ ಚೇಂಬರ್ ಆಗ್ತೀವಿ ಅಷ್ಟೇ ಹೊರತು ಅದು ನಿಜವಾಗ್ಲೂ ಡಿಸ್ಕೋರ್ಸ್ ಆಗೋದಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಮತ್ತೆ ಹಿಸ್ಟ್ರಿಲಿ ನಡೆದಿದ್ದೆಲ್ಲ ತಪ್ಪು, ಈಗ ಹೇಳ್ಕೊಳಕ್ಕೆ ಮುಜುಗರ ಅನ್ನೋ ತರದ್ದು ಈ ತರದ ಕಥೆ ಇದೆ. ಇದಕ್ಕೆ ಒಂದು ಪದಾನೇ ಇದೆ, ಡಿನಯಲಿಸಮ್ ಅಥವಾ ನೆಗೇಷನಿಸಮ್ ಅಂತ ಇದೆ. ಜರ್ಮನಿನಲ್ಲಿ ನೀವು ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಇದು ನಾಜಿಗಳು ಯಹೂದಿಗಳನ್ನ ಕೊಲ್ಲಿಲ್ಲ, ಅದು ಸುಳ್ಳು ಅಂತ ನೀವ್ ಹೇಳಿದ್ರೆ ನನ್ಗೆ ಅವಮಾನ ಆಗತ್ತೆ ಹಿಸ್ಟ್ರಿನ ಒಪ್ಕೊಳ್ಳೋದಿಕ್ಕೆ. ಅದಕ್ಕೆ ನೀವ್ ಹೇಳಕ್ ತಯಾರಿಲ್ಲ ಅಂತಂದ್ರೆ ಅದು ಜರ್ಮನಿಲಿ ಅದು ಕ್ರೈಮ್ ಅಂತ ಹೇಳ್ತಾರೆ. ಇಟ್ಸ್ ಎ ಕ್ರಿಮಿನಲ್ ಒಫೆನ್ಸ್ ಇನ್ ಜರ್ಮನಿ. ರಿವರ್ಸ್ ಕ್ರಿಮಿನಲ್ ಒಫೆನ್ಸ್ ಇದೆ. ಜಪಾನ್ ಅಲ್ಲಿ ಇಂಥದ್ದೆಲ್ಲ ವಾರ್ ಕ್ರೈಮ್ಸ್ ಜಪಾನ್ ಮಾಡಿದೆ ಅಂತ ನೀವು ಬೋಧನೆ ಮಾಡಿದ್ರೆ ಅದನ್ನ ಕ್ರಿಮಿನಲ್ ಒಫೆನ್ಸ್ ಅಂತ ಅವ್ರು ಹೇಳ್ತಾರೆ. ಈಗ ಟೆಕ್ಸ್ಟ್ ಬುಕ್ ನ ಮುಂದೆ ಹಿಸ್ಟ್ರಿ ಹೆಂಗಿರ್ಬೇಕು ಅಂತ ನಾವು ತಿದ್ದೋದಿಕ್ಕೆ ಹೋಗ್ತೀವಿ ಅಂತಂದ್ರೆ ಇದು ಸರಿನಾ, ಹಿಂದೆ ಸರಿನಾ ಅನ್ನೋದು ಬರುತ್ತಲ್ಲ, ಅದಲ್ಲ ಪ್ರಶ್ನೆ. ವಾದಕ್ಕೆ ಒದ್ಕೋಬೇಕು, ಇರಬೇಕು. ಸೈನ್ಸ್ ಜಿಜ್ಞಾಸೆ ಮುಖ್ಯ. ನಾ ಹಿಂಗ್ ಅನ್ಕೊಂಡಿದ್ದೆ ಅಂತ ಹೋಗಿರ್ತೀವಿ, ನಮ್ಗೇನೋ ಒಂದು ಪ್ರೂಫ್ ಸಿಗತ್ತೆ ಹಂಗ ಅನ್ಕೊಂಡಿದ್ದು ತಪ್ಪು ಅಂತ. ಅಂದ್ರೆ ಐನ್ಸ್ಟೈನ್ ನ್ಯೂಟನ್ ಲಾಸ್ ಆಫ್ ಮೋಷನ್ ಇವಾಗ ವರ್ಕ್ ಆಗಲ್ಲ ಅಂದ್ರೆ ನ್ಯೂಟನ್ಗೆ ಏನು ಅವಮಾನ ಅಲ್ಲ. ಸೈನ್ಸ್ ಅಲ್ಲಿ ವಿಜ್ಞಾನಕ್ಕೂ ಮತ್ತೆ ಇನ್ಯಾವುದಕ್ಕೂ ವ್ಯತ್ಯಾಸ ಇರೋದನ್ನ ಕಲ್ಪಿಸ್ಕೊಂಡಿರೋದೇ ದುರಂತ. ಯಾತಿಗೆ ವ್ಯತ್ಯಾಸ ಇರಬೇಕು? ಈಗಿನ ನ್ಯೂ ಎಜುಕೇಶನ್ ಪಾಲಿಸಿಲಿ ತಿತ್ತಾರೆ. ಅಂದ್ರೆ ಹಿಸ್ಟ್ರಿಲಿ ಸೈನ್ಸ್ ಇಲ್ಲ, ಬರೀ ಐಡಿಯಾಲಜಿ ಇರುತ್ತೆ. ಮತ್ತೆ ಸೈನ್ಸ್ ಅಲ್ಲೂ ಐಡಿಯಾಲಜಿ ಇಲ್ಲ, ಬರೀ ಪ್ರಾಕ್ಟಿಕಲ್ ಯೂಸ್ ಇರುತ್ತೆ ಅನ್ನೋ ತರ ಮಾತಾಡಿದ್ರೆ ಏನ್ ಬರುತ್ತೆ? ಈಗ ನೋಡಿ, ಸೈಂಟಿಸ್ಟ್ ಬರೆದಿದ್ದು ಇವರು ಐನ್ಸ್ಟೈನ್ ಬರೆದ್ರು ರೂಸ್ವೆಲ್ಟ್ಗೆ, ಅಂದ್ರೆ ಪ್ಲೀಸ್ ಫಿನಾನ್ಸ್ ದ ವಾರ್. ನಾವು ಜರ್ಮನ್ಸ್ಗಿಂತ ನಾಜಿಸ್ಗಿಂತ ಮುಂಚೆ ನಾವು ಆಟಮ್ ಬಾಂಬ್ ನ ತಯಾರಿಸಬೇಕು ಅಂತ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಆಗೋದಕ್ಕೆ ಅವರೇ ಐನ್ಸ್ಟೈನ್ ಕಾರಣ ಆದ್ರು. ಅಂದ್ರೆ ಪೊಲಿಟಿಕಲ್ ಡಿಸಿಷನ್, ಅದು ಸೈಂಟಿಫಿಕ್ ಡಿಸಿಷನ್? ಇಟ್ಸ್ ಆರ್ ಎ ಡಿಸಿಷನ್ ಆಫ್ ಪ್ರೆಜುಡಿಸ್ ಅಂಡ್ ಐಡಿಯಾಲಜಿ. ಈ ಪ್ರಶ್ನೆ ಕೇಳೋದಿಕ್ಕೆ ಬಿಡಬೇಕು, ಹಲವು ಉತ್ತರಗಳು ಬರುತ್ತೆ, ಅದನ್ನ ಕೇಳೋ ಔದಾರ್ಯ ಇರಬೇಕು, ವ್ಯವಧಾನ ಇರಬೇಕು. ಇಲ್ಲದ್ರೆ ಯಾವ ರೀತಿ ಇಂಟೆಲೆಕ್ಚುಯಲ್ ಆಗ್ತಾರೆ ಇವರೆಲ್ಲ? ಅದಕ್ಕೇನೆ ನಾವು ಈ ಇಂಟೆಲೆಕ್ಚುಯಲ್, ಈ ಬುದ್ಧಿಜೀವಿ ಅನ್ನೋ ಪದವೇ ನಮ್ಗೆ ಕಷ್ಟಕ್ಕಿದೆ. ಯಾಕೆಂದ್ರೆ
ಇದು ಸತ್ಯದ ದರ್ಶನ ಮಾಡೋದಿಲ್ಲ, ಇದಕ್ಕೆ ಜಿಜ್ಞಾಸೆ ಇಲ್ಲ. ಇದಕ್ಕೇನಂದ್ರೆ ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದೆ 2 ವರ್ಷ. ನಮ್ ಕಾಲದಲ್ಲಿ ಪೊಲೀಸ್ ಅವ್ರು ಹೇಳ್ತಾ ಇದ್ರು ಕೇಸ್ ಫಿಟ್ ಮಾಡೋದು ಅಂತ. ಅಂದ್ರೆ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಯಾವ್ದೋ ಕ್ರೈಮ್ ಆಗಿರುತ್ತೆ, ಇಬ್ಬರು ಘರ್ಷಣೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಎಲ್ಲ ಒಂದ್ ಕಡೆ. ಅದರಲ್ಲಿ ಪೊಲೀಸ್ ಅವರು ದುಡ್ಡು ತಗೊಂಡ ಅಥವಾ ಇನ್ಯಾವುದೋ ಪ್ರಭಾವಿತರಾಗಿ ಒಂದು ಕಡೆ ವಹಿಸ್ತಾರೆ ಅಂತ ಇಟ್ಕೊಳ್ಳಿ. ಎವಿಡೆನ್ಸ್ ಅಲ್ಲಿ ಆ ಕಡೆಗೆ ಮಾತ್ರ ಬರೆಯೋದವ್ರು. ಅವ್ರು ಬರೆದಿರೋದು ಅಷ್ಟುನು ಫ್ಯಾಕ್ಟ್, ಅಷ್ಟುನು ನಿಜಾಂಶನೇ, ಅಂದ್ರೆ ಸತ್ಯ ಅಲ್ಲ ಅದು. ಅಂದ್ರೆ ಅದರ ಅರ್ಥ ಏನ್ ಕೊಡೋದು ಅದು ಸತ್ಯ ಅಲ್ಲ. ಕೆಲವು ಬಿಟ್ಟೋಗಿದ್ಯಲ್ಲ, ನೀವ್ ಹೇಳ್ತಾ ಇರೋದಕ್ಕೆ ವಿರುದ್ಧ ಇರುತ್ತಲ್ಲ, ಅದು ಬಿಟ್ಟೋಗಿರೋದನ್ನ ಬಿಟ್ಟು ಬಿಡ್ತಾರೆ, ಒಂದೇ ಕಡೆ ಕೇಸ್ ಆಗೋ ತರದ್ ಮಾಡ್ತಾರೆ. ಈಗ ನಾವು ಕೆಲ್ಸಕ್ಕೆ ಸೇರ್ಕೊಬೇಕಾದ್ರೆ ನಾವು CV ಬರಿತೀವಿ, ಬಯೋಗ್ರಫಿ ಬರೀತೀವಿ, ನಮ್ದು ಬಯೋಡೇಟಾ ಕೊಡ್ತೀವಲ್ಲ, ಆ ಕೆಲ್ಸಕ್ಕೆ ಫಿಟ್ ಆಗೋ ತರ ಬಯೋಡೇಟಾ ಮಾಡ್ಕೊಂಡು ಹೋಗೋದು. ಅದೇ ತರ ಹಿಸ್ಟ್ರಿ ಬರೆಯೋದು ತಪ್ಪು. ಈಗ ನಾ ಯಾಕೆ ಹೇಳ್ದೆ ಅಂದ್ರೆ ನೋಡಿ, ಕಾಕತಾಳೀಯ ನೀನ್ ಇರ್ಬೇಕಾದ್ರೆ ಅಥವಾ ರೆಜಿಮ್ ಚೇಂಜ್ ಇರ್ಬೋದು ಅಂತ ಹೇಳಿ. ರೆಜಿಮ್ ಚೇಂಜ್ ಆಗಿದ್ದು ಪಾಲಿಟಿಕ್ಸ್ ಚೇಂಜ್ ಆಗಿದ್ದಕ್ಕಲ್ಲ, ಜನ ಚೇಂಜ್ ಆಗಿದ್ದಕ್ಕೆ ಪಾಲಿಟಿಕ್ಸ್ ಚೇಂಜ್ ಆಗಿದೆ ಅನ್ನೋದು ನಾವು ಒಪ್ಕೋಬೇಕು. ನೋಡಿ ಏನಂದ್ರೆ ನಾನು ನೋಡ್ತಾ ಇದ್ದಿದ್ದು, ಈಗ ನಾನು ಓದ್ತಾ ಇರೋದು 17ನೇ ಮುದ್ರಣ ಇರಬೇಕು. ನಾನು ಮೊನ್ನೆ ಹೋಗಿ ಇದು ಬೆಂಗಳೂರಿನ ನಾಗೇಶ್ವರಿ ಬುಕ್ ಹೌಸ್ ಅಲ್ಲಿ ತಗೊಂಡ್ ಬಂದು ಓದಿರ್ಲಿಲ್ಲ ನಾನು ಅದನ್ನ ಕಳೆದ ತಿಂಗಳು ನಾನು ತಗೊಂಡ್ ಬರ್ಬೇಕಾದ್ರೆ ನೋಡಿದ್ರೆ 17ನೇ ಮುದ್ರಣ ಅದು. ಆದ್ರೆ ನೋಡಿ, ಅಷ್ಟು ಕೆಲವೇ ವಾರಗಳಲ್ಲಿ, ತಿಂಗಳಲ್ಲಿ ಅದು ಮಾರಾಟ ಆಗಿದ್ದು 1ನೇ ಮುದ್ರಣದ್ದು. ಅಷ್ಟು ಅವ್ರು ಸಾಯೋವರೆಗೂ ಅದು ಆಗಿರ್ಲಿಲ್ಲ 2ನೇ ಮುದ್ರಣ. ಆದ್ರೆ 2014 ನಂತರ 2016ರಿಂದ ಪ್ರತಿ ವರ್ಷನೂ ಮತ್ತು ಮರುಮುದ್ರಣ ಆಗ್ತಾ ಬಂದಿದೆ ಅದು. ಅಂದ್ರೆ ಜನರ ಮನಸ್ಸು ಬದಲಾಗಿದೆ ಅಂತನ, ಅಥವಾ ಇಡೀ ವಾತಾವರಣದಲ್ಲಿ ಬದಲಾವಣೆ ಬಂದಿದೆ ಅಂತನ, ಅಥವಾ ಎಲ್ಲವೂ ಸೇರಿ ಆಗಿದೆ ಅಂತನ, ಇದನ್ನ ಒಪ್ಕೊಳ್ಳೋದಿಕ್ಕಾಗ್ಬೇಕು. ಯಾಕೆಂದ್ರೆ ಈ ನಿಗೇಷನಿಸಮು, ಡಿನಯಲಿಸಮು ಇದೆಯಲ್ಲ, ಹಿಂದೆ ನಾನೊಂದು ಸೆಮಿನಾರ್ ಅಲ್ಲಿ ನನ್ನ ನಾಟಕದ ಬಗ್ಗೆ, ಸಾಹಿತ್ಯವನ್ನು ಅವಲಂಬಿಸಿದ ನಾಟಕ ಅಥವಾ ಚರಿತ್ರೆಯನ್ನು ಅವಲಂಬಿಸಿದ ನಾಟಕದ ಬಗ್ಗೆ ನಾವು ವಿಮರ್ಶೆ ಮಾಡ್ಬೇಕಾದ್ರೆ ಸ್ವಲ್ಪ ಧೈರ್ಯದಿಂದ ಮಾತಾಡ್ತೀನಿ. ಇಲ್ಲಿ ನನಗೆ ಅಷ್ಟು ಧೈರ್ಯ ಇಲ್ಲ ಸಾಹಿತ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ. ಆದ್ರೆ ಅದನ್ನ ನಾನೇ ಇಂಟರ್ಪ್ರಿಟ್ ಮಾಡಿ, ನಾನೇ ಟೆಕ್ಸ್ಟ್ ಅಥವಾ ಅಧ್ಯಯನ ಮಾಡಿರ್ತೀನಿ, ಅದಕ್ಕೆ ಮಾತಾಡ್ತೀನಿ. ನಾ ಹೇಳಿದೆ, ಗುಣಮುಖ ನಾಟಕ ಇದೆಯಲ್ಲ ಲಂಕೇಶ್ ಅವ್ರದ್ದು, ಅದನ್ನ ನಾನು 2ನೇ ನಾನು ಅದರ ಪ್ರೊಡಕ್ಷನ್ ಮಾಡಿಸಿದ್ದು. ನನ್ನ ಹಿಂದೆ ಅಮರನ್ ಅವರು ಮಾಡಿಸಿದ್ರು. ಅದರಲ್ಲಿ ಏನಂದ್ರೆ, ಅವ್ರ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನನ್ನ ಜೊತೆ ಇದ್ದವ್ರೊಬ್ರು ಕೇಳಿದ್ರು, ಅಲ್ಲ ಸರ್, ಅವನು ತಗೊಂಡೋಗ್ಬಿಡ್ತಾನಲ್ಲ ಕೊಹಿನೂರ್ ವಜ್ರ ಮತ್ತೆ ಇದು ಮಯೂರ ಸಿಂಹಾಸನ, ಅದನ್ನ ಹೇಳ್ಬಾರ್ದು ನೀವು ಅಂತ ಹೇಳಿದಾಗ, ಮೇಷ್ಟ್ರು ಲಂಕೇಶ್ ಅವರು ಅವ್ರಿಗೆ ಹೇಳಿದ್ರು, ಅಲ್ಲ ಮಾರಾಯ, ಐತಿಹಾಸಿಕವಾಗಿ ಸುಳ್ಳಾಗತ್ತಲ್ಲ, ಅದು ತಗೊಂಡೋಗಿದ್ದು ನಿಜ ಅಲ್ಲ ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ ಅಲಾವಿ ಖಾನ್ ಐತಿಹಾಸಿಕವಾಗಿ ಅವನು ಈ ವಾಸ್ ಅ ವಾರ್ ಮಾಂಗರ್. ಅವನು ಆ ತರದ್ದು ಮದ್ದು ಕೊಟ್ಟು ಶಾಂತಿಯನ್ನ ಬೋಧನೆ ಮಾಡ್ತಾರ ವ್ಯಕ್ತಿ ಆಗಿರ್ಲಿಲ್ಲ ಅವನು ಅಂತ ಅಂದಿದ್ದಕ್ಕೆ ಆ ಸೆಮಿನಾರ್ ಅಲ್ಲಿ ಎಲ್ಲಾರು ನನ್ನ ಮೇಲೆ ತಿರುಗಿ ಬಿದ್ದು ಮತ್ತೆ ಆ ಸೆಮಿನಾರ್ಗೆ ಹೋಗದೆ ಇರೋ ತರ ಮಾಡಿಟ್ರು ನನಗೆ. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ ಕಡೆ ನಿಮ್ ಕಡೆ ಅಂತ ಮಾತಾಡಬಾರ್ದು, ಸತ್ಯ ಸುಳ್ಳು ಅನ್ನೋದು ಮಾತಾಡೋದು ಬೇಕಲ್ವಾ ನಮ್ಗೆ. ಅದನ್ನ ಮಾಡೋದಿಕ್ಕಾಗ್ಬೇಕಾದ್ರೆ ನಮ್ಮನ್ನ ಕೇಳಾಗ್ತಾ ಇಲ್ಲ ಬಿಡಿ. ಈಗ ಭೈರಪ್ಪನವ್ರನ್ನ ಮಾನ್ಯ ಮಾಡಿದ್ದು ಅಂದಿನ ವ್ಯವಸ್ಥೆ ಅಲ್ಲ, 30-40 ವರ್ಷ ಅವ್ರನ್ನ ದೂರ ಇಟ್ಟು ಜನ ಅವ್ರನ್ನ ಕಾಪಾಡ್ಕೊಂಡು ಬಂದ್ರು. ನಿಮ್ಗೆ ಸರ್ಕಾರನೇ ಕಾಪಾಡೋ ರೆವಲ್ಯೂಷನರಿ ಆಗಿದ್ರೆ ನೀವು ಯಾವ ತರ ರೆವಲ್ಯೂಷನರಿ ಆಗಿರ್ತೀರಾ? ನೀವು ಯಾವ ತರ ಪ್ರೊಟೆಸ್ಟ್ ಮಾಡ್ತೀರಾ? ನೀವು ಸರ್ಕಾರ ನಿಮಗೆ ಅವರ ಮುಖ್ಯಮಂತ್ರಿಗಳು ಅವ್ರ ಉದ್ಘಾಟನಾ ಸ್ವೇರಿಂಗ್ ಇನ್ ಸೆರಿಮನಿಗೆ ನಿಮ್ಗೆ ಕಾರ್ ಕಳಿಸಿ, ಪೊಲೀಸ್ ಆಫೀಸರ್ ಕಳಿಸಿ ನಿಮ್ಗೆ ಅಲ್ಲಿ ಕರೆಸ್ಕೊಂಡ್ರೆ ನೀವ್ ಯಾವ ತರ ಪ್ರತಿಭಟನೆ ಮಾಡ್ತೀರಾ? ನಿಮ್ಮ ಗುಂಪಿಗೆ ಸೇರಿದ ಚೋಮ್ಸ್ಕಿ ಅವ್ರು ಹೇಳ್ತಾರಲ್ಲ, ಸಿ ದ ಲಿಬರಲ್ಸ್ ಆರ್ ದ ಡೋರ್ ಕೀಪರ್ಸ್ ಆಫ್ ದ ಸಿಸ್ಟಮ್ ಅಂತ. ಅಂದ್ರೆ ಯಾರು ಕ್ರಿಟಿಕ್ ಇರ್ಬೇಕು ಅಂತಾನೆ ಅವರೇ ನಿರ್ಧಾರ ಮಾಡ್ತಾರಂತೆ. ಅವ್ರು ಹೇಳೋದು, ಒಳಗಡೆಯಿಂದ ಹೊರಗಡೆ ಹೋಗಕ್ ಬಿಡಲ್ಲ, ಹೊರಗಡೆಯಿಂದ ಒಳಗ್ ಬಿಡಲ್ಲ, ಆ ತರ ಡೋರ್ ಕೀಪರ್ಸ್. ಎರಡೂ ಮುಖ ಮಾಡ್ಕೊಂಡಿರುವ ಇದು ದ್ವಾರಪಾಲಕರಾಗಿದ್ದಾರೆ ಇವರು ಅಂತ. ಅದಕ್ಕಾಗಿ ಈ ಕಾಂಟೆಕ್ಸ್ಟ್ ಅಲ್ಲಿ ದುರ್ಗಾಸ್ತಮಾನ ತರದ್ದು ಒಂದು ಪುಸ್ತಕ, ಚಿತ್ರದುರ್ಗದ ಚರಿತ್ರೆ ನಮಗೆ ಗೊತ್ತಿಲ್ಲದೆ ಇರೋ ಈ ಕಾಲದಲ್ಲಿ ಎಷ್ಟು ವಿಷಾದದಿಂದ ಹೇಳ್ತೀನಿ. ಬೆಂಗಳೂರಿನಲ್ಲಿ ಕೆಂಪೇಗೌಡ ಯಾರು ಅಂದ್ರೆ ಒಬ್ಬರು ಅಂತ ಹೇಳ್ತಾರೆ,
ಕೆಂಪೇಗೌಡ 1, ಕೆಂಪೇಗೌಡ 2, ಕೆಂಪೇಗೌಡ 3 ಯಾರು ಹೇಳ್ತಾನೆ? ಕೆಂಪೇಗೌಡ 4 ಯಾರು ಹೇಳ್ತಾರೆ? ಹೇಳಲ್ಲ. ಬೆಂಗಳೂರಿನ ಇತಿಹಾಸ ಬೆಂಗಳೂರವ್ರಿಗೆ ಗೊತ್ತಿರೋದಿಲ್ಲ. ನಾ ಎಲ್ಲಾ ಕಡೆ ಲೆಕ್ಚರ್ಗೆ ಹೋದಾಗ ನಾನು ಹೇಳ್ತೀನಿ, ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದನ್ನ ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ಕಾಲದಲ್ಲಿ ಮಹಾರಾಜರು 50 ಲಕ್ಷ ರೂಪಾಯಿ ಕೊಟ್ಟು 367 ಎಕರೆ ಕೊಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಪ್ರಾರಂಭ ಮಾಡಿದ್ರು. ಬೆಂಗಳೂರಿನಲ್ಲಿ ರಾಕೆಟ್ ಸೈನ್ಸ್ ಇದೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇದೆ. ಅಲ್ಲಿ ಸ್ಟೀವನ್ ಸ್ಪೀಲ್ಬರ್ಗ್ ಅವನ ಲ್ಯಾಬ್, ಅವನ ಕೆಲಸವನ್ನ ಬೆಂಗಳೂರಿನಲ್ಲಿ ಮಾಡಿಸ್ಕೊಳ್ತಾನೆ. ಆದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ಮಾಹಿತಿ ತಂತ್ರಜ್ಞಾನದವ್ರನ್ನ ಮಾತಾಡಿಸೋದಿಲ್ಲ. ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಬೆಂಗಳೂರಿನ ಸಿಲಿಕಾನ್ ಸಿಟಿಗೂ ಗಾಂಧಿನಗರ್ಗೂ ಕನೆಕ್ಷನ್ನೇ ಇಲ್ಲ. ಬೆಂಗಳೂರಿನ ಯಾವ ಮಂತ್ರಿನೂ, ಕರ್ನಾಟಕದ ಯಾವ ಮಂತ್ರಿನೂ IAS ಗಾಗ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಾಗ್ಲಿ ಹೋಗ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ನಮ್ಮಲ್ಲಿ ರಾಕೆಟ್ ಸೈನ್ಸ್ ಇದೆ, ಇಸ್ರೋಗೆ ಹೋಗ್ತಾರೆ ಅಂತ ನಂಬಿಕೆ ಇಲ್ಲ ನನಗೆ. ಯಾಕೆಂದ್ರೆ ನಮ್ಗೆ ಇತಿಹಾಸ ಪ್ರಜ್ಞೆ ಯಾಕಿಲ್ಲ ಅಂದ್ರೆ, ಇತಿಹಾಸ ನಮ್ಗೆ ಹೇಳುವ ರೀತಿ ನಮ್ಗೆ ಪ್ರೇರಕವಾಗಿ ಕಂಡಿಲ್ಲ. ನಾವು ಕೀಳರಿಮೆಯಿಂದಾನೆ ಸದಾ ಬದುಕೋ ತರದ್ದು ಇತಿಹಾಸ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಾನು ವಿಷಾದದಿಂದ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಕಾಂಟೆಕ್ಸ್ಟ್ ಸೆಟ್ ಮಾಡೋದಕ್ಕೆ ನಾನು ಇಷ್ಟನ್ನ ಹೇಳಿದ್ದೀನಿ. ಪುಸ್ತಕದ ಬಗ್ಗೆ ವೆಂಕಟೇಶ್ ಜೋಯ್ಸ್ ಅವರು ಪ್ರಸ್ತಾಪ ಮಾಡ್ತಾರೆ, ಹೇಳ್ತಾರೆ ಅಂತ ನಂಬ್ತೀನಿ. ನನ್ನ ಇಲ್ಲಿ ಕರೆಸಿ ನನಗಿದು ದೊಡ್ಡ ಗೌರವ ಕೊಟ್ಟಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ನಾನು ಇದರಿಂದ ತಾರಾಸು ಅವರ ಪ್ರತಿ ಒಂದು ಪುಸ್ತಕವನ್ನು ಓದಿ ನಾನು ಅವರ ಬಗ್ಗೆ ಒಂದು ಪ್ರಬಂಧವನ್ನ ಬರಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಬಗ್ಗೆ ನಂಗೆ ತುಂಬಾ ಬೇಜಾರಾಗಿದೆ. ಹಿಂದೆನೆ ಪೂರ್ತಿ ಓದ್ಕೋಬೇಕಾಗಿತ್ತು, ನಾವು ಓದಿರ್ಲಿಲ್ಲ ಅಂತ. ಆದ್ರೆ ನೀವ್ ಅದ್ ಹೇಳಿದ್ರಿಂದ, ನನಗೆ ಅದನ್ನ ಸ್ವಲ್ಪ ಓದಿದ್ದಕ್ಕೆ ಶುರು ಮಾಡೋದ್ರಿಂದ ನನಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅವ್ರ ಮೇಲೆ ಅಂದ್ರೆ ಅದನ್ನ ಮಾಡ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಹಿಂದಣ ಹೆಜ್ಜೆಯನ್ನು ಅರಿತು ಅಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಅನ್ನುವಂತಹದ್ದು ಅಲ್ಲಂ ಪ್ರಭುದೇವರ ಮಾತು ಸರ್. ಗತ ಸಮಯದ ಪ್ರತಿಧ್ವನಿಗಳನ್ನ ವರ್ತಮಾನದ ಕಿವಿಗಳಿಂದ ಕೇಳಬೇಕು, ಭವಿಷ್ಯತ್ತನ್ನ ರೂಪಿಸ್ಬೇಕು ಅನ್ನುವಂಥದ್ದು ಒಂದು ಮಾತು ಸರ್. ತಾವು ಮಾತನಾಡಿದ ಮಾತುಗಳ ಹಿನ್ನೆಲೆ ಇದೇ ಧಾಟಿಯಲ್ಲಿತ್ತು. ನಮಗೆ ನೈಜ ಇತಿಹಾಸ ಸರಿಯಾಗಿ ಕಲಿಸ್ಕೊಡದೇ ಇರುವ ಕಾರಣಕ್ಕಾಗಿ ನಾವು ನಮ್ಮತನವನ್ನು ಮರೆತ್ವಿ, ಹೀಗಾಗಿ ನಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ಕಷ್ಟ ಆಯ್ತು ಅನ್ನುವಂತ ಹಿನ್ನೆಲೆಯನ್ನು ಇಟ್ಕೊಂಡು ತಾವು ನಮ್ ಜೊತೆಗಿದ್ಕೊಂಡು ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಈ ಕೆಲಸಗಳ ಮಧ್ಯದಲ್ಲಿಯೂ ಸಹಿತ ನಮ್ ಜೊತೆಗಿದ್ಕೊಂಡು ತಾವು ಮಾತನಾಡಿದಿರಿ ಸರ್. ಹಾಗಾಗಿ ಪ್ರಕಾಶ್ ಬೆಳವಾಡಿ ಸರ್ ಅವರಿಗೆ ನಾನು ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಅತ್ಯಂತ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೀನಿ ಸರ್. ನಮಸ್ಕಾರ ಸರ್. ಸರ್, ನಾವು ವೆಂಕಟೇಶ್ ಜೋಯ್ಸ ಸರ್, ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಇನ್ನೋರ್ವ ಅತಿಥಿಗಳು ಇವತ್ತು ದುರ್ಗಾಸ್ತಮಾನ ಈ ಕಾದಂಬರಿ, ತರಾಸುರ ಅವರು ಬರೆದಿರುವಂತಹ ದುರ್ಗಾಸ್ತಮಾನ ಕಾದಂಬರಿಯ ಕುರಿತು ಮಾತನಾಡಬೇಕು ಅಂತ ಹೇಳಿ ಸರ್. ಒಂದ್ ನಿಮಿಷ, ಅದಕ್ಕೆ ಪೂರ್ವದಲ್ಲಿ ಎಲ್ರಿಗೂ ನಮಸ್ಕಾರ. ಇದುವರೆಗೆ ಪ್ರಕಾಶ್ ಕಟ್ಟಿ ಬೆಳವಾಡಿ ಸರ್ ಅವರು ಮಾತನಾಡಿದ್ದಾರೆ. ಅವರು ಬಹಳ ಹಿಂದೆ ಅನೇಕ ಒತ್ತಡಗಳ ನಡುವೆ, ಸಿನಿಮಾ ನಿರ್ದೇಶನ, ಪ್ರವಾಸ, ಇವುಗಳ ನಡುವೆ ಅವರು ಇವತ್ತು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಅವರಿಗೆ ಇತ್ತು. ಆದ್ರೆ ನಮ್ಮ ಒತ್ತಾಯದ ಮನವಿ ಮೇರೆಗೆ ಅವರು ಆಗಮಿಸಿದ್ದಾರೆ ಮತ್ತು ಒಂದು ಚಾರಿತ್ರಿಕವಾದ ಕೃತಿಯನ್ನ, ಅದರ ಸತ್ಯಾಸತ್ಯತೆಗಳನ್ನ ಅಧ್ಯಯನ ಮಾಡಬೇಕಾದಂತಹ ವಿನ್ಯಾಸದ ಬಗ್ಗೆ ಅವರು ಬಹಳ ಮೌಲಿಕವಾದ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಾಗಾಗಿ ಅವರು ಇಲ್ಲಿಗೆ ಆಗಮಿಸಿ ದೆಹಲಿಯಲ್ಲಿ ಈ ಬಹುಶಃ ನಂತರ ತಕ್ಷಣ ಅವರು ಚಲನಚಿತ್ರ ನಿರ್ದೇಶನ ಕಾರ್ಯಕ್ಕಾಗಿ ಅವರು ತೆರಳೋರಿದ್ದಾರೆ. ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಮತ್ತು ಈ ಕಾದಂಬರಿಯನ್ನು ಕುರಿತು ಅವರು ಲೇಖನವನ್ನ ಬರೆದುಕೊಡ್ಬೇಕು ಅಂತ ಕೂಡ ಒಂದು ವಿನಂತಿಯನ್ನ ಮಾಡ್ತೇನೆ. ಹಾಗೇನೆ ಕಡಿಮೆ ಅವಧಿಯಲ್ಲಿ ಇವತ್ತು ಈ ದಿನ ನಾವು ಇಲ್ಲದಂತ ಆಗಬಾರದು ಅನ್ನುವಂತ ಕಾರಣಕ್ಕೆ ವೆಂಕಟೇಶ್ ಅವ್ರನ್ನ ನಾನು ವಿನಂತಿ ಮಾಡ್ಕೊಂಡಾಗ, ವೆಂಕಟೇಶ್ ಚಿತ್ರದುರ್ಗದವರು, ಚಿತ್ರದುರ್ಗದ ಕೋಟೆಯಲ್ಲಿ ಓಡಾಡಿದವರು, ತರಾಸು ಅವರ ಒಡನಾಟ ಗೆಳತಿದ್ರಲ್ಲಿ, ಪ್ರಭಾಕರ್ ಅವರ ಒಡನಾಟದಲ್ಲಿ, ಲಕ್ಷ್ಮಣ್ ತೆಲಗಾವಿ ಅವ್ರ ಜೊತೆಗೆ ಚಿತ್ರದುರ್ಗದ ಕೋಟೆಯಲ್ಲಿ ಓಡಾಡ್ತಾ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದ್ರು. ಕಡಿಮೆ ಅವಧಿಯಲ್ಲಿ ನಾವು ಈ ವಿಷಯವನ್ನ ಅವರಿಗೆ ತಿಳಿಸಿದ್ದೇವೆ. ಹಾಗಾಗಿ ಇವತ್ತಿನ ಕೆಲವು ತೊಡಕುಗಳಿಗೆ ಸಹೃದಯರು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಪ್ರಕಾಶ್ ಬೆಳವಾಡಿ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದಿಸ್ತೇನೆ. ನಮಸ್ಕಾರ.
ನಮಸ್ಕಾರ ಸರ್. ಸರ್ ವೆಂಕಟೇಶ್ ಜೋಯ್ಸ ಸರ್, ತಮಗೆ ಮಾತನಾಡಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಮಾತಾಡಬೇಕು ಸರ್. ಎಲ್ರಿಗೂ ಶ್ರೋತೃಗಳೆಲ್ಲರಿಗೂ ಕೂಡ ನನ್ನ ಆತ್ಮೀಯವಾದ ನಮಸ್ಕಾರಗಳು. ಇಷ್ಟು ಹೊತ್ತು ಮಾತನಾಡಿದಂತ ಪ್ರಕಾಶ್ ಬೆಳವಾಡಿಯವರು, ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ದುರ್ಗಾಸ್ತಮಾನ ಮತ್ತು ತರಾಸು ಅವರ ಬಗ್ಗೆ 4 ಮಾತುಗಳನ್ನ ಚೆನ್ನಾಗಿ ಆಡಿದ್ದಾರೆ. ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಚಿತ್ರದುರ್ಗ ಅಂತಂದಾಗ ನಮಗೆ ಕಣ್ಣಿಗೆ ಕೊಟ್ಟುವುದು ಬೆಲ್ಲದ ಅಚ್ಚನ್ನ ಜೋಡಿಸಿಟ್ಟಿರುವಂತಹ ಸುಭದ್ರವಾದ ಕೋಟೆ ಮತ್ತು ಆ ಮದಕರಿ ನಾಯಕನ ಚಿತ್ರ ಮತ್ತು ನಾಗರಹಾವು ಸಿನಿಮಾ, ಇವೆಲ್ಲವೂ ಕೂಡ ನಮ್ಮ ಕಣ್ಣುಂದೆ ಆಲ್ ಹೋಗುತ್ತೆ ಚಿತ್ರದುರ್ಗ ಅಂತ ಹೇಳಿ. ಆ ಚಿತ್ರದುರ್ಗ ಅದುವೇ ಒಂದು ರೋಮಾಂಚನ, ಒಂದು ಮೈಗೆ ಅದ್ಭುತವಾದ ಶಕ್ತಿಯನ್ನ ತುಂಬುವಂತದ್ದು. ಆ ಪದ ನಾವಿಯಿಂದ ಹುಟ್ಟುವಂತ ಪದ, ಹಾಗಾಗಿ ಅಷ್ಟು ವಿಶೇಷತೆ ಆ ಚಿತ್ರದುರ್ಗಕ್ಕೆ. ಹಾಗಾಗಿ ಚಿತ್ರದುರ್ಗ ಇವತ್ತು ಕೂಡ ಪ್ರಸಿದ್ಧಿ ಆಗಲಿಕ್ಕೆ ಬಹುಶಃ ತರಾಸವರೇ ಮೂಲ ಕಾರಣರಾದರೇನು. ಆ ನಾಗರಹಾವು ಸಿನಿಮಾ ಬರದೇ ಇದ್ದಿದ್ರೆ, ದುರ್ಗಾಸ್ತಮಾನ ಕಾದಂಬರಿ ಪ್ರಕಟವಾಗದೆ ಇದ್ದಿದ್ರೆ ಚಿತ್ರದುರ್ಗ ಇತಿಹಾಸದ ಕಾಲಗರ್ಭದಲ್ಲೇ ಇರ್ತಾ ಇತ್ತೇನೋ. ಬಹುಶಃ ತರಾಸು ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗವನ್ನ ಬಹಳ ಮುಂದಕ್ಕೆ ತಂದ್ರು. ಅವರಿಂದ ಹೆಚ್ಚು ವಿಶ್ವದಾದ್ಯಂತ ದಾಖಲೆ ಆಯಿತು ಚಿತ್ರದುರ್ಗ ಅನ್ನೋದು ಬಹಳ ಮನಸ್ಸಿಗೆ ಸಂತೋಷಕರವಾದಂತಹ ವಿಚಾರ. ಚಿತ್ರದುರ್ಗ ಸಂಸ್ಥಾನವನ್ನ ಕರ್ನಾಟಕದ ಅನೇಕ ರಾಜ ಮನೆತನಗಳು ಅಳೆದು ಹೋಗಿವೆ. ಅದರ ರಾಷ್ಟ್ರಕೂಟರು ಆಳಿದ್ದಾರೆ, ಶಾತವಾಹನರು ಬಂದು ಹೋಗಿದ್ದಾರೆ, ಚಾಲುಕ್ಯರು ಬಂದರು ಹೋಗಿದ್ದಾರೆ, ವಿಜಯನಗರದ ಅರಸರು ಕೂಡ ಬಂದು ಹೋಗಿದ್ದಾರೆ. ಎಲ್ಲಾ ಕರ್ನಾಟಕದ ಸುಪ್ರಸಿದ್ಧ ರಾಜಮನೆತನಗಳು ಕೂಡ ಚಿತ್ರದುರ್ಗವನ್ನ ಅಳೆದು ಹೋಗಿವೆ. ಕೊನೆಯ ರಾಜಮನೆತನ ಅಂತಂದ್ರೆ ಶ್ರೀ ಮದಕರಿ ನಾಯಕನ ಸಂಸ್ಥಾನ ಚಿತ್ರದುರ್ಗ, ಒಂದು ಪಾಳೆಯಗಾರರ ಪಟ್ಟು. ಆ ಮದಕರಿ ನಾಯಕನ ಸಂಸ್ಥಾನ ಚಿತ್ರದುರ್ಗವನ್ನು ಬಹುಶಃ ಒಂದು 211 ವರ್ಷಗಳ ಕಾಲ ಆಳ್ತಾರೆ ಚಿತ್ರದುರ್ಗವನ್ನು. ಅಂದ್ರೆ ವಿಜಯನಗರೋತ್ತರ ಕರ್ನಾಟಕದ ಪ್ರಬಲ ಸಂಸ್ಥಾನಿಕರಲ್ಲಿ ಚಿತ್ರದುರ್ಗ ನಾಯಕರ ಅರಸರು ಬಹಳ ಪ್ರಮುಖರಾದಂಥವ್ರು. ಮದಕರಿ ನಾಯಕರು ಬಹಳ ಪ್ರಸಿದ್ಧರಾಗಿರತಕ್ಕಂಥವ್ರು. ಚಿತ್ರದುರ್ಗವನ್ನೇ ಕೇಂದ್ರವಾಗಿರಿಸಿಕೊಂಡು ಮಾತನಾಡಬೇಕು ಅನ್ನೋದಾದ್ರೆ ಬಹುಶಃ ಒಂದು 13 ಮಂದಿ ನಾಯಕರ ಅರಸರು ಚಿತ್ರದುರ್ಗವನ್ನ 211 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಅಂದ್ರೆ ಬಹುಶಃ 1568ರಿಂದ 1779ರವರೆಗೂ ಕೂಡ ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ. ಇವರು ನಾಯಕರು ವಾಲ್ಮೀಕಿ ಗೋತ್ರದವರಾಗಿದ್ದಾರೆ. ಸಾಮಾನ್ಯವಾಗಿ ನಾಯಕರಂದು ವಾಲ್ಮೀಕಿ ಗೋತ್ರದ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ಅವರ ಪ್ರತಿಯೊಂದು ಹೆಸರಿನ ಕೂಡ ಶ್ರೀಮನ್ ಮಹಾನಾಯಕಾಚಾರ್ಯ ಕಾಮಗೇರಿ ಕಸ್ತೂರಿ ಎಂಬತಕ್ಕಂಥ ಒಂದು ಬಿರುದನ್ನ ಅವರು ಪಡ್ಕೊಂಡಿರ್ತಾರೆ, ಧರಿಸ್ಕೊಂಡಿರ್ತಾರೆ ಅಂಥವ್ರನ್ನ. ಹಾಗಾಗಿ ಚಿತ್ರದುರ್ಗದ ಅರಸರು ಅಂತಂದ್ರೆ ಶೌರ್ಯಕ್ಕೆ ಸುಪ್ರಸಿದ್ಧರಾದವರು ಅಂತ. ಚಿತ್ರದುರ್ಗದ ಅರಸರು ಅಂತಂದ್ರೆ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಸಿದ್ಧಹಸ್ತರಾಗಿರತಕ್ಕಂಥವ್ರು ಅನ್ನೋದು ಅದೊಂದು ಮಾತು ಜನಜನಿತವಾಗಿರುತ್ತೆ. ಹಾಗಾಗಿ ಅವರ ಇತಿಹಾಸವನ್ನು ತೆಗೆದು ನೋಡಿದಾಗ, ಅವರ ಸಾಹಸಗಳನ್ನು ತೆಗೆದು ನೋಡಿದಾಗ ಅವೆಲ್ಲವೂ ಕೂಡ ನಮಗೆ ಮನದಟ್ಟಾಗ್ತಾ ಹೋಗುತ್ತೆ. ತರಾಸು ಅವರು ಈ ದುರ್ಗಾಸ್ತಮಾನ ಕಾದಂಬರಿಯನ್ನ ಓದ್ತಾ ಹೋದ್ರೆ, ತರಾಸವರು ದುರ್ಗಾಸ್ತಮಾನ ಕಾದಂಬರಿಯನ್ನ ಬರೆಯುವಂತಹ ಕಾಲದಲ್ಲಿ ವ್ಯಾಪಕವಾದ ಸಂಶೋಧನೆ ಆಗಿರ್ಲಿಲ್ಲ ಅವಾಗಿನ. ಹುಲ್ಲೂರು ಶ್ರೀನಿವಾಸ ಜೋಯಿಸರು ಇನ್ನೊಂದಿಷ್ಟು ಇತಿಹಾಸಕಾರರು ಕೆಲವೊಂದು ಸಂಶೋಧನೆಗಳನ್ನ ಮಾಡಿದ್ರು. ಇವತ್ತಿನ ಹಾಗೆ ವ್ಯಾಪಕವಾಗಿ ಸಂಶೋಧನೆ ಆಗಿರ್ಲಿಲ್ಲ. ಹಾಗಾಗಿ ಆಗಿರುವಂತ ಸಂಶೋಧನೆ ಆಧಾರವನ್ನಾಗಿಟ್ಟುಕೊಂಡು ತರಾಸವರು ಒಂದು ಅದ್ಭುತವಾದ ಕಾದಂಬರಿಯನ್ನ ಬರೆದ್ರು. ಬಹುಶಃ ಅದ್ ಯಾವ ಶಕ್ತಿ ಅವರಿಗೆ ಅಂತರ್ಗತವಾಗಿತ್ತು, ಬಹುಶಃ ಯಾರು ಮದಕರಿ ನಾಯಕನೇ ಅವರ ಹೃದಯದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾನೋ ಏನೋ, ಬಹುಶಃ ಅಷ್ಟು ಅದ್ಭುತವಾಗಿ ಆ ಕಾದಂಬರಿಯನ್ನ ಬರೀತಾ ಹೋಗ್ತಾರೆ. ಪ್ರಾರಂಭದಲ್ಲಿ ನಾವು ಓದಕ್ ಶುರು ಮಾಡಿದ್ರೆ 600 ಪುಟಗಳ ಅಂತ್ಯದವರೆಗೂ ಕೂಡ ದುರ್ಗಾಸ್ತಮಾನ ಕಾದಂಬರಿಯನ್ನ ಪುಸ್ತಕವನ್ನು ಅರ್ಧದಲ್ಲೇ ಬಿಟ್ಟು ಎದ್ದು ಹೋಗಿ ನನಗೆ ಮನಸ್ಸೇ ಇರೋದಲ್ಲ. ಅಷ್ಟು ಅದ್ಭುತವಾದ ಭಾಷಾ ಪ್ರೌಢಿಮೆ ತರಾಸವಾದ ಆಗಿರ್ತಕ್ಕಂಥದ್ದು. ಇವರು ಅರಸರು ಶಕ್ತಿಗೆ ಮತ್ತು ಶೌರ್ಯಕ್ಕೆ ಹೆಸರಾದರು ಅನ್ನೋದಕ್ಕೆ ನಾವು ಅನೇಕ ಬಿರುದಾಳುಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಹಗಲು ಕಗ್ಗೊಲೆ ಮಾನ್ಯ ಅನ್ನತಕ್ಕಂಥ ಬಿರುದು, ಗಂಡು ಒಡಲಿಯ ಸರ್ಜ, ಚಂದ್ರಗಾವಿ ಚಲಧಾಂಕ್ಯ, ಧೂಳುಕೋಟೆ ವಜೀರ, ಗಾದ್ರಿಮಲೆ ಹೆಪ್ಪುಲಿ, ಇಂಥ ಅದ್ಭುತವಾದ ಹೆಸರುಗಳನ್ನ ತಮ್ಮ ಶೌರ್ಯಗಳಿಂದ ಪಡ್ಕೊಳ್ತಾರೆ ಚಿತ್ರದುರ್ಗ ನಾಯಕ ಅರಸರು.
ಈಗ ಅರಸರು ಕೂಡ ಶತ್ರು ವರ್ಗದವರನ್ನ ತಲ್ಲಣಗೊಳಿಸುವಂತಹ ಮಹಾ ರಣ ಪಂಡಿತರು ಕೂಡ ಆಗಿರ್ತಾರೆ, ಶೌರ್ಯವಂತರು ಆಗಿದ್ದಾರೆ, ಮಹಾ ಧರ್ಮನಿಷ್ಠರು ಕೂಡ ಆಗಿದ್ರು, ಗುರುವರ್ಗದಲ್ಲಿ ಅತ್ಯಂತ ಭಕ್ತಿಯುಳ್ಳವರು ಆಗಿದ್ದರು. ಅವರು ಇದ್ದಂತ ಕಾಲದಲ್ಲಿ ಇದ್ದಂತ ಮುರುಘರಾಜೇಂದ್ರ ಸ್ವಾಮಿಗಳು ಮತ್ತು ಕೂಡಲಿ ಶೃಂಗೇರಿ ಶಂಕರ ಮಠದ ಶ್ರೀಗಳು ಎರಡು ಗುರುಮಠಗಳನ್ನು ಕೂಡ ಅಲ್ಲಿ ಅವಿನಾಭಾವ ಸಂಬಂಧವನ್ನ ಅವರು ಬೆಳೆಸ್ಕೊಂಡಿರ್ತಾರೆ. ಹಾಗೆ ಗುರು ಭಕ್ತಿಯನ್ನು ಕೂಡ ಅವರು ಉಳಿಸ್ಕೊಂಡಿರ್ತಾರೆ. ಅಂತ ಒಂದು ಅದ್ಭುತವಾದಂತಹ ಗುಣವನ್ನ ಹೊಂದಿರತಕ್ಕಂಥವ್ರು. ಜೊತೆಗೆ ತಮ್ಮ ಪರಂಪರೆಗೆ ಧಕ್ಕೆಯಾಗದ ಹಾಗೆ ಪಕ್ಷಪಾತ ರಾಜನೀತಿ ರೂಪಿಸುವಂತಹದಲ್ಲಿ ನಿಪುಣರು ಆಗಿರ್ತಾರೆ. ಮತ್ತೆ ಜೊತೆಗೆ ಕೃಷಿ ಅಥವಾ ವಾಣಿಜ್ಯ ಇತ್ಯಾದಿಗಳ ಎಲ್ಲದರಲ್ಲೂ ಕೂಡ ಅವರು ಸಂರಕ್ಷಕರು ಆಗಿದ್ರು. ಚಿತ್ರದುರ್ಗದ ನಾಯಕರ ಅರಸರು ಕೂಡ ಇವರ ಆಡಳಿತ ಕಾಲದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ಮೊದಲಾದ ಪರಿಸ್ಥಿತಿಗಳು ಕೂಡ ಉತ್ತಮವಾಗಿತ್ತು. ಮತ್ತು ಸಹಕಾರ ಸೌಹಾರ್ದತೆಗಳು ಕೂಡ ಅವರಲ್ಲಿ ಸಿದ್ಧ ಹಸ್ತರು, ನ್ಯಾಯಕ್ಕೆ ನಿಷ್ಠುರರಾದವರು, ಪ್ರಜೆಗಳಿಗೆ ಬರೀ ಎನಿಸದ ರಾಜಧರ್ಮವನ್ನ ಪರಿಪಾಲನೆ ಮಾಡತಕ್ಕಂಥವ್ರು. ಈ ಚರಿತ್ರೆಯಲ್ಲಿ ಅವ್ರನ್ನ ಕೊಂಡಾಡಲಾಗಿದೆ. ಒಟ್ಟು 13 ಮಂದಿ ನಾಯಕರ ಅರಸರು ಈ ಚರಿತ್ರೆಯಲ್ಲಿ 211 ವರ್ಷಗಳ ಆಳಿದ ನಾಯಕರು 13 ಮಂದಿ ಬರ್ತಾರೆ ಅನ್ನತಕ್ಕಂಥವರಲ್ಲಿ 12ನೇಯವರೇ ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕರು. ಅವರು ಬಹುಶಃ ಕ್ರಿಸ್ತಶಕ 1749ರಿಂದ 1754ರವರೆಗೆ ಆಳ್ವಿಕೆಯನ್ನ ನಡೆಸ್ತಾರೆ. ಕಸ್ತೂರಿ ರಂಗಪ್ಪ ನಾಯಕರಿಗೆ ಮಕ್ಕಳು ಇರೋದಿಲ್ಲ, ನಿಮಂತ್ರಿಕರಾಗಿರ್ತಾರೆ. ಆ ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕರ ನಂತರ ಜಾನಕಲ್ಲಿನ ತೊದಲು ಭರಮಪ್ಪ ನಾಯಕನ ಮಗ ಮದಕರಿ ನಾಯಕನನ್ನ ದುರ್ಗಕ್ಕೆ ರಾಜನನ್ನಾಗಿ ಮಾಡ್ತಾರೆ. ಅದನ್ನ ಆತನಿಗೆ ಅಧಿಕಾರ ಲಾಂಛನಗಳನ್ನ ಎಲ್ಲ ನೀಡಿ ಆಡಳಿತ ನಡೆಸುವಂತೆ ಆತನಿಗೆ ಅನುವು ಮಾಡಿಕೊಡ್ತಾರೆ. ಆ ಕಾಲಾನಂತರದಲ್ಲಿ ಆ ಜಾನಕಲ್ಲಿನ ಚಿಕ್ಕ ಮದಕರಿಯೇ ಮುಂದೆ ರಾಜವೀರ ಮದಕರಿ ನಾಯಕರಾಗಿ ಸುಪ್ರಸಿದ್ಧರಾಗ್ತಾರೆ. ಓಬವ್ವ ನಾಗತಿ ಅನ್ನತಕ್ಕಂಥ ಒಂದು ಪಾತ್ರ ಬರುತ್ತೆ. ಆ ಓಬವ್ವ ನಾಗತಿ ಅನ್ನತಕ್ಕಂಥವಳು ಕಸ್ತೂರಿ ರಂಗಪ್ಪ ನಾಯಕನ ಮಹಾಮಾತೋಶ್ರೀ. ಆ ಮಹಾಮಾತೋಶ್ರೀ ಎನ್ನ ಪದಾರ್ಥಕನ್ನವನ್ನ ತರಾಸೂರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಾತೋಶ್ರೀ ಅನ್ಬೋದಾಗಿತ್ತು. ಅಂದ್ರೆ ಅನೇಕ ರಾಜ ಸಂಸ್ಥಾನಗಳಿಗೆ ಮಾರ್ಗದರ್ಶನ ಮಾಡತಕ್ಕಂಥವ್ರು ಆಗಿದ್ರು ಓಬವ್ವ ನಾಗತಿ. ಜೊತೆಗೆ ತನ್ನ ಸಂಸ್ಥಾನವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ರು. ಕಾಲಾನುಕ್ರಮಕ್ಕೆ ಮಾರ್ಗದರ್ಶನ ಮಾಡ್ತಾ ಆ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಜರಿಗೂ ಕೂಡ ಆಕೆ ಒಂದು ದೈವಿಕವಾದ ಶಕ್ತಿಯಾಗಿದ್ರು, ದೈಹಿಕವಾದ ಶಕ್ತಿನೂ ಕೂಡ ಆಗಿದ್ರಾಕಿ. ಹಾಗಾಗಿ ಆಕೆ ನನ್ನ ಮಹಾ ಮಾತೋಶ್ರೀ ಅಂತ ಕರೆದ್ರು ತಾರಾಸೂರು ತಮ್ಮ ಕಾದಂಬರಿಯಲ್ಲಿ. ಓಬವ್ವನ ಆಕೆಗೆ ಒಂದು ಕನಸಾಗುತ್ತೆ. ಓಬವ್ವ ಕಸ್ತೂರಿ ರಂಗಪ್ಪ ನಾಯಕರು ನಾನು ಜಾನಕನಲ್ಲಿ ಹುಟ್ಟಿದ್ದೇನೆ, ಆ ಹುಡುಗನನ್ನ ನೀನು ಪಟ್ಟಕ್ಕೆ ತರಬೇಕು ಅಂತ ಆಕೆಗೆ ಒಂದು ಕನಸಾಗುತ್ತೆ ಓಬವ್ವ ನಾಗತಿಯವನ್ನ. ಅದನ್ನ ಪ್ರಸ್ತಾಪ ಮಾಡ್ತಾರೆ ಓಬವ್ವ ನಾಗತಿ. ಅಂತ ಸಮಯದಲ್ಲಿ ಅವ್ರನ್ನೇ ಪಟ್ಟಕ್ಕೆ ತರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಒಂದು ದಿನ ಓಬವ್ವ ನಾಗತಿಯವರು ರಾಜಮನೆತನದ ಎಲ್ಲಾ ವರಿಷ್ಠರನ್ನ ಆಹ್ವಾನ ಕೊಡ್ತಾರೆ. ಅದರಲ್ಲಿ ಪ್ರಧಾನ ಪಾತ್ರವಾಗಿ ಬರ್ತಕ್ಕಂಥವ್ರು ಅಂತಂದ್ರೆ ಪ್ರಧಾನಿ ಕಳ್ಳಿ ನರಸಪ್ಪಯ್ಯನವರು. ಕಳ್ಳಿ ನರಸಪ್ಪಯ್ಯನವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅನ್ನೋದಾದ್ರೆ, ನಾಯಕರ ಬಗ್ಗೆ ಈ ಪ್ರಧಾನಿ ನರಸಪ್ಪಯ್ಯನವರು ಬಹಳ ವಿಶೇಷವಾದ ಭಕ್ತಿಯನ್ನ ಇಟ್ಕೊಂಡಿರ್ತಾರೆ. ಬಹಳ ಅದ್ಭುತವಾದ ಚರಿತ್ರೆಯುಳ್ಳಂತ ವ್ಯಕ್ತಿ. ಅವ್ರು ಹೇಳ್ತಾರೆ, ಓಬವ್ವ ನಾಗತಿ ಪ್ರಧಾನಿ ನರಸಪ್ಪಯ್ಯನವರಿಗೆ ರಾಜವೀರ ಮದಕರಿ ನಾಯಕನ ಪಟ್ಟಾಭಿಷೇಕ ತರಬೇಕು ಅನ್ನತಕ್ಕಂಥ ಸಮಯದಲ್ಲಿ ಪ್ರಧಾನಿ ನರಸಪ್ಪಯ್ಯನವರೇ ಹೇಗೆ ಈ ಹುಡುಗ ನಿಮಗೆ ರಾಜವೀರ ಮದಕರಿ ನಾಯಕನನ್ನ ನಾವು ಪಟ್ಟಾಭಿಷೇಕ ತರಬೇಕು, ಹೇಗನ್ಸುತ್ತೆ ಅವ್ರನ್ನ ನೋಡಿದ್ರೆ ನಿಮಗೆ? ಇಲ್ಲ ಆಗ್ಬೋದು, ನಿಮ್ಮ ಅಪ್ಪಣೆ ಆದ್ಮೇಲೆ ರಾಜವೀರ ಮದಕರಿ ನಾಯಕನ ಪಟ್ಟಾಭಿಷೇಕ ತರಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ. ಹಾಗಲ್ಲ ಪ್ರಧಾನಮಂತ್ರಿಗಳೇ, ಎಲ್ಲರ ಕಣ್ಣಿನಂತಲ್ಲ ನಿಮ್ಮ ಕಣ್ಣು, 100 ಕಣ್ಣಿಗೆ ಮರೆಯಾದದ್ದು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ಮುಖ ನೋಡಿಯೇ ನೀವು ಇಂಥ ಮನುಷ್ಯ ಹೀಗೆ ಎನ್ನುವಷ್ಟು ಹೇಳೋದಕ್ಕೆ ನೀವು ಬೌದ್ಧಿಕವಾಗಿ ಪ್ರಬುದ್ಧರಿದ್ದೀರಿ ಅಂತಾರೆ. ಕಳ್ಳಿ ನರಸಪ್ಪಯ್ಯನವರ ಬಗ್ಗೆ ಅಷ್ಟು ಅದ್ಭುತವಾದ ಕಲ್ಪನೆ ಇರ್ತದೆ. ಜೊತೆಗೆ ಆ ವ್ಯಕ್ತಿ ಅಷ್ಟು ಭೌತಿಕವಾಗಿ ಪ್ರಬುದ್ಧರಾಗಿರ್ತಾರೆ, ಪ್ರತಿಯೊಂದನ್ನು ಗಮನಿಸುವಂತಹ ವ್ಯಕ್ತಿ ಆಗಿರ್ತಾರೆ. ರಾಜನಿಷ್ಠೆ ಇರತಕ್ಕಂಥವರು ಕಳ್ಳಿ ನರಸಪ್ಪಯ್ಯ, ಅದು ಪ್ರಧಾನಿಯಾಗಿ ಕೆಲಸ ಮಾಡ್ತಾರೆ. ಹೀಗೆ ಆ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಧಾನಿ ಕಳ್ಳಿ ನರಸಪ್ಪಯ್ಯ, ದಳವಾಯಿ ಭರಮಣ್ಣ ನಾಯಕ, ಬಾಣದ ಮದಕರಿ ನಾಯಕ, ದಳವಾಯಿ ನಿಂಗಪ್ಪ ನಾಯಕ, ಪಾರುಪತ್ತೆಗಾರ ಕೆಂಚಪ್ಪ ನಾಯಕ, ಕೊತ್ವಾಲ ಚಾವಡಿಯ ದಳವಾಯಿ ಕಾಶಣ್ಣ ನಾಯಕ ಹಾಗೂ ಬಕ್ಸದ ಅರ್ಜಪ್ಪ ಟ್ರೆಸರರ್ ಆಗಿರ್ತಾರವರು,
ಚಪ್ಪೆ ಚಾವಡಿಯ ದಳವಾಯಿ ಹುಚ್ಚಪ್ಪ ನಾಯಕ ಮತ್ತು ಗಡಿ ಠಾಣ್ಯಗಳಿಗೆ ಆಗಿರ್ತಕ್ಕಂತಹ ದಳವಾಯಿ ಕಾಟಾ ನಾಯಕ ಮತ್ತು ಪಟ್ಟಣ ಶೆಟ್ಟಿ ಚೆನ್ನಮಲ್ಲಪ್ಪ ಇವರೆಲ್ಲರೂ ಇರ್ತಾರೆ. ಜೊತೆಗೆ ಅವತ್ತಿನ ದಿವಸ ವಿಶೇಷವಾಗಿ ಪಟ್ಟಾಭಿಷೇಕದ ಒಂದು ಸಭೆಗೆ ವಿಶೇಷವಾಗಿ ಅವತ್ತು ಗುರುಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಅದಲ್ಲಮ ಪ್ರಭು ಪರಂಪರಾಗತ ಶೂನ್ಯ ಸಿಂಹಾಸನಾಧೀಶ್ವರರು ಹಾಗೂ ಚಿನ್ಮೂಲಾದ್ರಿಯ ಅರಸು ಮನೆತನಗಳ ರಾಜಗುರುಗಳು ಆಗಿರತಕ್ಕಂಥ ಶ್ರೀ ಶ್ರೀ ಗುರುಪಾದ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ತಳವಾರ ಚಾವಡಿಯ ಪ್ರಮುಖರುಗಳೆಲ್ಲ ಬಂದಿರ್ತಾರೆ. ಅವಾಗ ಗುರುಗಳೇ ಹೇಳ್ತಾರೆ, ನಮ್ಮದು ನಿಂತ ಪಟ್ಟ, ನಿಮ್ಮದು ಕುಳಿತ ಪಟ್ಟ ಅಂತ. ಅವರ ಇನ್ನೊಂದು ಮಾತನ್ನು ಹೇಳ್ತಾರೆ, ಅರಿತು ನಡೆದರೆ 6 ಪಟ್ಟ, ಮರೆತು ನಡೆದರೆ 3 ಪಟ್ಟ ಅಂತಂದ್ರೆ ರಾಜನಿಷ್ಠೆ ಇದ್ದಾಗ ನೀವು ಬದುಕಿ ಬಾಳ್ತೀರಿ. ಯಾವಾಗ ರಾಜನಿಷ್ಠೆ ನಿಮ್ಮಲ್ಲಿ ಕಡಿಮೆ ಆಗುತ್ತೋ ನಿಮ್ಮ ಶೌರ್ಯ ಕಡಿಮೆ ಆಗುತ್ತೆ, ಹಾಗಾಗಿ ನಿಮ್ಮ ಪ್ರಭುತ್ವ ಕಡಿಮೆ ಆಗುತ್ತೆ ಅನ್ನತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ತಾರಸು ಇಂತಹದ್ದನ್ನೆಲ್ಲ ಬಹಳ ವಿಶೇಷವಾಗಿ ಕಾದಂಬರಿನಲ್ಲಿ ಬರಿತಾ ಹೋಗ್ತಾರೆ ತಾರಸರು. ಇಲ್ಲಿಗೆ ಮದಕರಿ ನಾಯಕರು ರಾಜವೀರ ಮದಕರಿ ನಾಯಕರು ಕ್ರಿಸ್ತಶಕ 1754ರಿಂದ 1779ವರೆಗೂ ಕೂಡ ರಾಜ್ಯಭಾರ ಮಾಡ್ತಾರೆ. ಮತ್ತು 24 ವರ್ಷಗಳು ಕೂಡ ಚಿತ್ರದುರ್ಗವನ್ನ ಆಳ್ತಾರೆ ರಾಜವೀರ ಮದಕರಿ ನಾಯಕರು. ಇಲ್ಲಿ ಒಂದು ನಾನು ವಿಶೇಷವನ್ನ ಹೇಳಲೇಬೇಕು ಇವತ್ತಿನ ದಿವಸ. ರಾಜವೀರ ಮದಕರಿ ನಾಯಕರು ಪಟ್ಟಕ್ಕೆ ಬಂದಂಥದ್ದು ಶ್ರೀ ಭಾವನಾಮ ಸಂವತ್ಸರ ಆಷಾಢ ಮಾಸ ಶುಕ್ಲ ಪಕ್ಷ 12 ದಿನದಂದೇ ಅವರು ಪಟ್ಟಾಭಿಷಕ್ತರಾಗ್ತಾರೆ. ಇವತ್ತು ದುರ್ಗಾಸ್ತಮಾನದ ಬಗ್ಗೆ ಮಾತನಾಡುವಾಗ ಇವತ್ತು ಲವನಾಮ ಸಂವತ್ಸರ, ಆಷಾಢ ಮಾಸ, ದಕ್ಷಿಣಾಯನ ಮತ್ತು ಇವತ್ತು 12 ಶುಕ್ಲ ಪಕ್ಷ 12 ತಿಥಿ. ಇದು ಎಷ್ಟು ಕಾಕತಾಳೀಯ ಅನ್ಸತ್ತೆ ಅಂತಂದ್ರೆ, ನಾನು ಬೆಳಿಗ್ಗೆ ದುರ್ಗಾಸ್ತಮಾನದ ಬಗ್ಗೆ ಮಾತನಾಡಬೇಕು ಅಂತ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದಂತ ಕಾಲದಲ್ಲಿ ಈ ಅಂಶ ನನಗೆ ಗಮನಕ್ಕೆ ಬಂತು. ನೋಡಿ, ಇವತ್ತು ಬಹುಶಃ ಇವತ್ತಿಗೆ ಒಂದು 267 ವರ್ಷಗಳಾಗಬಹುದು. ಶಕ ವರ್ಷ ಅಂತ ನಾವು ಅದನ್ನ ಬಯಸಿದ್ರೆ 345 ಆಗಬಹುದು ಮದಕರಿ ನಾಯಕರು ಪಟ್ಟಾಭಿಷೇಕಕ್ಕೆ ಬಂದು. ಇದೊಂದು ಎಷ್ಟು ಅದ್ಭುತವಾದ ಕಾಕತಾಳೀಯ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನ ನಾಯಕರ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ಕೆಲವೊಂದೆಲ್ಲ ಅಂಶಗಳನ್ನ ನಾವು ಕಥೆಯನ್ನೇ ಮೂಲವಾಗಿ ತೆಗೆದುಕೊಳ್ಳದೆ ಕಥೆಯಲ್ಲಿರತಕ್ಕಂಥ ಕೆಲವು ಅಂಶಗಳನ್ನಷ್ಟೇ ನಾವು ಪರಿಗಣನೆ ಮಾಡೋದಾದ್ರೆ, ಇನ್ನ ನಾಯಕರ ಕಾಲದಲ್ಲಿ ಯಾರಾದ್ರೂ ಬೊಕ್ಕಸಕ್ಕೆ ಕನ್ನ ಹಾಕಿದ್ರೆ ಅವರ ಶೌರ್ಯ ಹೇಗಿತ್ತು ಅಂತ, ಅವರ ಶಿಕ್ಷೆ ಹೇಗಿತ್ತು ಮತ್ತು ಅವರ ಯುದ್ಧದ ಸಮರ ಸಿದ್ಧತೆ ಹೇಗಿತ್ತು, ಆಮೇಲೆ ಅವ್ರಿಗೆ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಅಂತ ನಾವು ದುರ್ಗಾಸ್ತಮಾನದಲ್ಲಿ ಗಮನಿಸ್ತಾ ಹೋದಾಗ ನಮಗೆ ಒಂದು ಕಂಡು ಬರುತ್ತೆ. ಅವರು ಭೀಕರ ಮತ್ತು ಭೀಭತ್ಸ ಎರಡಕ್ಕೂ ಹೆಸರಾದಂಥರು. ಹಾಗೆ ಶಾಂತಿ ದೂತರು ಕೂಡ ಹೌದು. ಹಾಗಾಗಿ ನೋಡ್ತಾ ಹೋದ್ರೆ ಬೊಕ್ಕಸಕ್ಕೆ ಕನ್ನ ಹಾಕಿದವರಿಗೆ ಯಾವ ಶಿಕ್ಷೆ ಕೊಡ್ತಾ ಇದ್ರು ನಾಯಕರ ಆಸ್ಥಾನದಲ್ಲಿ ಅಂತಂದ್ರೆ, ಕಣ್ಣು ಮೂಗಿಗೆ ಖಾರದ ಪುಡಿ. ತರಸು ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾ ಹೋಗ್ತಾರೆ. ಕಣ್ಣು ಮೂಗಿಗೆ ಖಾರದ ಪುಡಿ ಹಾಕಿ ಮುಳ್ಳು ಚಾವಡಿಯಿಂದ ಮೈ ಚರ್ಮ ತೂತಾಗಿ ಗಾಯಕ್ಕೂ ಖಾರದ ಪುಡಿ ಹಾಕಿ ಉಪ್ಪು ನೀರಿನ ಆರೈಕೆ ಮಾಡ್ತಕ್ಕಂಥದ್ದು. ಇಕ್ಕಳದಿಂದ ಬಾಯನ್ನ ಅಗಲಿಸಿ ಅಂಗಳಕ್ಕೆ ಉಕ್ಕಿನ ಮುಳ್ಳು ಹಾಕಿ ನಾಲಿಗೆಯನ್ನು ಹೊರಗೆಳೆದು ಎದುರೇ ಸೀಳು ನಾಯಿಯನ್ನ ನಿಲ್ಲಿಸ್ತಾ ಇದ್ರು. ಅಂದ್ರೆ ಎಷ್ಟು ಬಹಳ ಕ್ರೂರವಾದ ಶಿಕ್ಷೆ. ಇದು ಅಲ್ಲದೇನೆ ಮೈಗೆ ಬೆಲ್ಲದ ಪಾಕವನ್ನ ಸವರಿ ಕೆಂಪು ಎರೆಯನ್ನ ಮೈ ಮೇಲೆ ಹರಿದಾಡಿಸ್ತಾ ಇದ್ರು. ಇದು ನಾಯಕರ ಕಾಲದಲ್ಲಿ ಯಾರಾದರೂ ಕಳ್ಳಗಾಗರು ಬೊಕ್ಕಸಕ್ಕೆ ಕನ್ನ ಹಾಕದಂತವರಿಗೆ ಕೊಡ್ತಕ್ಕಂತ ಶಿಕ್ಷೆ. ಹೀಗೆಲ್ಲ ಇತ್ತು ಅವತ್ತಿನ ಸಾಮಾಜಿಕ ಸ್ಥಿತಿಗತಿಗಳು. ಹಾಗಾಗಿ ಇದು ನಾಯಕರು ಪಟ್ಟಾಭಿಷಕ್ತರ ಆದ ನಂತರ ಸ್ವಲ್ಪ ದಿವಸಗಳು ಕಳೆದ ನಂತರ ನಿಜಗಲ್ಲು ಮತ್ತು ರಾಯದುರ್ಗದ ಮೇಲೆ ದಾಳಿಗೆ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ. ಬಹುಶಃ ಅವರಿಗೆ 19-20 ಪ್ರಾಯ. ಓಬವ್ವನಾಗತಿ ಯೋಚನೆ ಮಾಡ್ತಾರೆ, ಹುಡುಗ ಇನ್ನು ಹೊಸಬ, ರಾಜಧಾನಿಗೆ ಈಗಿನ್ನೂ ಕಾಲಿಟ್ಟಿದ್ದಾರೆ, ಯಾವ ಅನುಭವವೂ ಇಲ್ಲದ ಹುಡುಗ. ಹಾಗಾಗಿ ಊರಲ್ಲೆಲ್ಲ ಆಡ್ಕೊಳ್ತಾರೆ, ಚೋಟುದ್ದ ಹುಡುಗ ಆಳ್ತಾ ಇರೋರು ಮುದುಕಿ ಅಂತ. ಅವಾಗ ಈ ಹುಡುಗನಿಗೆ ಹೇಗೆ ಯುದ್ಧದ ಸಮರದ ಬಗ್ಗೆ ತಿಳಿಸೋದು ಹೇಳ್ಬಿಟ್ಟು, ನಾನೇ ಯುದ್ಧಕ್ಕೆ ಹೋಗ್ತೇನೆ, ನೀವು ಮನೇಲಿ ಇರಿ ಅಂತ ಹೇಳ್ತಾರೆ ಓಬವ್ವನಾಗತಿ. ಅವಾಗ ಮದಕರಿ ನಾಯಕ ಹೇಳ್ತಾರೆ, ಇಲ್ಲ 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 ಇಲ್ಲ, ನಾನು ಇಲ್ಲಿ ಸುಖವಾಗಿರಕ್ ಬಂದಿಲ್ಲ, ನನ್ನ ಮೈಯಲ್ಲಿರ್ತಕ್ಕಂಥ ನೆಣ ಸವಿಬೇಕು, ಹಾಗಾಗಿ ನಾನು ಯುದ್ಧಕ್ಕೆ ಸಿದ್ಧನಾಗ್ತೇನೆ ಅನ್ನತಕ್ಕಂಥದ್ದನ್ನ
ಹೇಳ್ತಾರೆ ಓಬವ್ವನಗಟ್ಟಿಗೆ ಬಹಳ ಸಂತೋಷವಾಗುತ್ತೆ. ಓಹೋ, ನಾನು ಪಟ್ಟಕ್ಕೆ ತಂದು ಕೂಡಿಸಿದ ವ್ಯಕ್ತಿ ಈ ರಾಜ್ಯಕ್ಕೆ ಸಮರ್ಥ ರಾಜನಾಗ್ಲಿಕ್ಕೆ ಎಲ್ಲಾ ಲಕ್ಷಣಗಳು ಇದೆ ಅಂತ ಆಕೆಗೆ ಒಂದು ಸಮಾಧಾನವೂ ಕೂಡ ಆಗುತ್ತೆ. ಆಗ ಮದಕರಿ ನಾಯಕರಿಗೆ ನೀವು ಸಿದ್ಧರಾಗಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿನ ಊಳಿಗದವರು ಅವರಿಗೆ ಮುಖವನ್ನ ತೊಳೆದು ಸಿದ್ಧತೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಮದಕರಿ ನಾಯಕರು. ಆವಾಗ ಅಲ್ಲಿ ಒಂದು ಕೊಡದಲ್ಲಿ ನೀರನ್ನ ಇಟ್ಟಿರ್ತಾರೆ. ಈ ಕೊಡದಲ್ಲಿ ಇದೆ ನಿಮಗೆ, ಅದರಲ್ಲಿ ನೀವು ಮುಖ ತೊಳ್ಕೊಂಡು ಬನ್ನಿ, ಸಿದ್ಧರಾಗಿ ಬನ್ನಿ, ಯುದ್ಧಕ್ಕೆ ಹೋಗೋದಕ್ಕೆಲ್ಲ ಸಮರೋಪಾದಿಯಲ್ಲಿ ಸಿದ್ಧತೆ ಮಾಡೋಣ ಅಂತ. ಮದಕರಿ ನಾಯಕರು ಆ ಕೊಡದಲ್ಲಿರ್ತಕ್ಕಂಥ ನೀರನ್ನು ಮುಖಕ್ಕೆ ಹಾಕಿ ತೊಳ್ಕೊಳ್ಳೋಕೆ ಕಂಡು ಬಿಡ್ತಾರೆ. ಆ ರಕ್ತ ಇರುತ್ತೆ, ಅದ್ರ ಕೈಯೆಲ್ಲ ಮುಖವೆಲ್ಲ ರಕ್ತ ಆಗೋಗುತ್ತೆ. ಮದಕರಿ ನಾಯಕರಿಗೆ ಹೆದರಿ ಆ ಕೊಡನ ದೂರ ಬಿಸಾಕ್ಬಿಡ್ತಾರೆ. ಏನಪ್ಪಾ ಅಂತಂದ್ರೆ ಇದೇನಿದು, ಕೊಡದ ತುಂಬಾ ರಕ್ತ ಇದೆ, ರಕ್ತದಲ್ಲಿ ಮುಖದ ತೊಳೆಯೋದು, ರಕ್ತದಲ್ಲಿ ಹತ್ತು ತೊಳೆಯೋದು, ರಕ್ತದಲ್ಲಿ ಕಣ್ಣು ಮೂಗು ಒರೆಸ್ಕೊಳ್ಳೋದು ಅಂದ್ರೆ ಏನರ್ಥ ಅಂತ ಅವಾಗ ಹೆದರು ಬಿಟ್ಟು ಹಿಂದಕ್ಕೆ ಸರಿತಾರೆ. ಅವಾಗ ಹೇಳ್ತಾರೆ ಓಬವ್ವನಾಗ್ಲಿ, 10,000 ಹೆಣಗಳ ಬುನಾನಿಗಳ ಮೇಲೆ ನಿಲ್ಲಬೇಕು ಅರಸು ಸಿಂಹಾಸನ, ರಕ್ತ ನೀರಿಗಿಂತ ಸದರವಾಗಬೇಕು. ಇಲ್ಲಿ ತರಾಸು ಇಂಥ ಪದಗಳನ್ನು ಬಳಸಿ 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 ಓದುವರನ್ನ ಬಹುದೂರಕ್ಕೆ ಕರ್ಕೊಂಡು ಹೊರಟೋಗ್ತಾರೆ. ಎಂತ ಹೇಳಲಿಕ್ಕೆ ಮನಸ್ಸಲ್ಲ, ಅಷ್ಟು ಮಟ್ಟಿಗೆ ಪ್ರಭಾವಶಾಲಿಯಾಗಿದೆ ಅವರ ಬರಹ. ಮದಕರಿ ನಾಯಕರು ಪ್ರಬುದ್ಧಮಾನಕ್ಕೆ ಬಂದ ನಂತರ ರಾಯದುರ್ಗದ ಪ್ರಪ್ರಥಮ ಯುದ್ಧವೇ ರಾಯದುರ್ಗದ ಕೃಷ್ಣಪ್ಪ ನಾಯಕರ ಮೇಲೆ ಯುದ್ಧ ಆಗುತ್ತೆ. ಕೃಷ್ಣಪ್ಪ ನಾಯಕರ ಸಂಸ್ಥಾನಿಕರು ಚಿತ್ರದುರ್ಗದ ನಾಯಕ ಅರಸರ ಹಸುಗಳನ್ನ ಸೆರೆ ಹಿಡಿದಿರ್ತಾರೆ. ಹಸುಗಳನ್ನ ಸೆರೆ ಹಿಡಿದಂತ ವಾರ್ತೆ ಚಿತ್ರದುರ್ಗದ ನಾಯಕರಿಗೆ ತಲುಪಿ ನಾಯಕರೇ ಕದನಕ್ಕೆ ಕರೆದಂತ ಸಂದರ್ಭ ಹೊರಡ್ತಾರೆ. ಅವಾಗ ಕತ್ತಿ, ಮಚ್ಚು, ಹುಡುಗೋಲು, ಕೊಡಲಿ, ದೊಣ್ಣೆ, ದೇಶಭಾಗ ಹೆಣ್ಣು ಪಡೆಯವರೆಂದು ಹೋಗ್ತಾರೆ. ಇಲ್ಲಿ ದೇಶಭಾಗ ಹೆಣ್ಣು ಪಡೆ ಅನ್ನತಕ್ಕಂಥದ್ದನ್ನ ಬಳಸ್ತಾರೆ. ಸುಮಾರು ಒಂದು 200 ರಿಂದ 250 ಜನ ಇರತಕ್ಕಂತ ಒಂದು ಕಟ್ಟು ಮಸ್ತಾದ ಆಳುಗಳಿರುವಂತ ಹೆಣ್ಣು ಮಕ್ಕಳ ಒಂದು ಪಡೆ. ಅವರು ಸಾಹಸಕ್ಕೂ ಶೌರ್ಯಕ್ಕೂ ಎಲ್ಲದಕ್ಕೂ ಸಿದ್ಧಹಸ್ತರು. ಹೆಸರಿಗೆ ಹೆಣ್ಣು ಮಕ್ಕಳು ಅಂತ ಆಗಿದ್ರು ಕೂಡ ಶೌರ್ಯದಲ್ಲಿ ಗಂಡುಗಿಂತಲೂ 100 ಪಟ್ಟು ಬಲಿಷ್ಠರಾಗಿರ್ತಾರೆ. ಅಂಥವ್ರು ಯುದ್ಧದಲ್ಲೂ ನಿಪುಣರಾಗಿರ್ತಾರೆ, ಚಾಣಕ್ಷತನಲ್ಲೂ ಕೂಡ ಬಹಳ ನಿಪುಣರಾಗಿರ್ತಾರೆ. ಅಂತ ಹೆಣ್ಣು ಮಕ್ಕಳ ಪಡೆ ನಾಯಕರೊಂದಿಗೆ ಹೊರಡುತ್ತೆ. ಅವರು ಕಣಿವೆ ಮಾರ್ಗದಿಂದ ಹಿರಿಯೂರನ್ನ ತಲುಪಿ ಆ ಸರ್ಪದ ವೇಗದಂತೆ ಸೈನ್ಯವನ್ನ ತಲುಪಿ ಅಲ್ಲಿ ಎದುರಿಗೆ ಸಿಕ್ಕಂತವರ ರುಂಡುಗಳನ್ನ ಕಡಿದು ಹೋಗ್ತಾರೆ. ಈ ನಾಯಕರ ವಂಶದಲ್ಲಿ ಯುದ್ಧದಲ್ಲಿ ತಲೆ ಕಡಿಯುವುದು ಅಂತ ಹೇಳಿದ್ರೆ ತರಕಾರಿ ಹೆಚ್ಚುದು ಅಂತ. ಹಾಗಾಗಿ ಕಂಡವರ ತಲೆ ಕಡಿತಾರೆ. ಅಷ್ಟು ಕ್ರೂರ ಯುದ್ಧವಾಗಿರುತ್ತೆ ನಾಯಕರು. ಆಗ ವಿಚಿತ್ರವಾದ ರಣಕೇಕೆಗಳನ್ನ ಹಾಕಿ ಹೋಗಿ ಕೊನೆಗೆ ನಿಜ ಮಡುಗಟ್ಟಿನಿಂದ ರಕ್ತ ಪ್ರವಾಹ ಹರಿತಿರುತ್ತೆ. ಜೊತೆಲೆ ಕೈಯಲ್ಲಿ ಹಿಡಿದಿರ್ತಕ್ಕಂಥ 8 ಅಗಲಿನ ಗರಿಗಾಯುಧವನ್ನು ತಿರುಗಿಸ್ಕೊಂಡು ಮದಕರಿ ನಾಯಕ ಹೋಗಿ ಎಲ್ಲರನ್ನ ಸದೆ ಬಡಿದು ರಾಯದುರ್ಗದ ಕೃಷ್ಣಪ್ಪ ನಾಯಕನನ್ನ ಸೆರೆ ಹಿಡಿತಾರೆ. ಅಲ್ಲಿಗೆ ರಾಯದುರ್ಗದವರು ಮದಕರಿಯ ಸೆರೆಯಾಗುತ್ತಾರೆ. ಅಲ್ಲಿಗೆ ಹನುಮದ್ ಗರುಡ ಧ್ವಜ ಹಾರಾಡುತ್ತೆ. ಅದು ಚಿತ್ರದುರ್ಗದ ನಾಯಕರ ಅರಸರ ಲಾಂಛನ ಹನುಮದ್ ಗರುಡ ಧ್ವಜ. ಇದು ಮದಕರಿ ನಾಯಕನ ಪ್ರಪ್ರಥಮ ಯುದ್ಧದ ಒಂದು ಸನ್ನಿವೇಶ. ಬಹಳ ಚೆನ್ನಾಗಿ ಚಿತ್ರೀಕರವಾಗಿದೆ. ಹೀಗೆ ನೋಡ್ತಾ ಹೋದಲ್ಲಿ ದುರ್ಗಾಸ್ತಮಾನದಲ್ಲಿ ನೋಡ್ತಾ ಹೋದ್ರೆ ಅವರ ವ್ಯಾಯಾಮ ಹೇಗಿತ್ತು, ಅವರ ಅಭಿವೃದ್ಧಿ ಕಾರ್ಯಗಳು ಹೇಗಿತ್ತು, ನಾವು ಇತಿಹಾಸವನ್ನಷ್ಟೇ ಕೇಂದ್ರೀಕರಿಸುವಾಗದೆ ಅವರ ಭೂಭಾಗಗಳನ್ನ ನಾವು ವಿಸ್ತರವಾಗಿ ನೋಡ್ತಾ ಹೋಗೋದಾದ್ರೆ ಅವರು ವ್ಯಾಯಾಮ ಶಾಲೆಗಳಲ್ಲಿ ಅವರು ವ್ಯಾಯಾಮಗಳನ್ನು ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ, ಬೆಳಿಗ್ಗೆ 3 ಗಂಟೆಗೆ ಎದ್ದು ಮೈಗೆ ನಿಂಬಿನ ಹಣ್ಣಿನ ರಸವನ್ನ ಬೆರೆಸಿದ ಹುಚ್ಚೆಳ್ಳು ಎಣ್ಣೆಯನ್ನ ಲೇಪಿಸಿಕೊಂಡು ಮಟ್ಟಿಗೆ ನಮಸ್ಕರಿಸಿ 200 ರಿಂದ 250 ಬಸ್ಕಿಯನ್ನು ಹೊಡತಕ್ಕಂಥದ್ದು. ಆಮೇಲೆ ಸಾಮ್ರಾಣಿ ಕಲ್ಲು ಎತ್ತುವುದು, ಬಳೆಯಾಕಾರದ ಕಲ್ಲು ಚಕ್ರಗಳನ್ನ ತೋಳಿಗೆ ಇರಿಸಿಕೊಂಡು ಉಟ್ಬೈಸ್ ಹೊಡೆಯತಕ್ಕಂಥದ್ದು, ಮರದ ಲೋಡುಗಳನ್ನ 2 ಕೈಯಲ್ಲಿ ಹಿಡ್ಕೊಂಡು ಕುತ್ತಿಗೆ ಹಿಂಭಾಗಕ್ಕೆ ಬರುವಂತೆ ಒಂದು ಸುತ್ತು ಬರುವುದು. ಆಮೇಲೆ ಅದನ್ನು ಎತ್ತಿ ಇಳಿಸೋದು, ಜಿಡ್ಡುಗಟ್ಟಿದ ಮೈಯಿಂದ ಮಲ್ಲಕಂಬವನ್ನ ತತ್ತು ಇಳಿಯೋತಕ್ಕಂಥದ್ದು. ಹಾಗೂ ಗುಂಡು ಕಲ್ಲುಗಳನ್ನ 2 ಭುಜಗಳ ಮೇಲೆ ಎತ್ತಿ ಪುನಃ ಅದು ನೆಲಕ್ಕೆ ಹಾಕಿ ಮತ್ತು ಭುಜದಿಂದಲೇ ಹಿಂಬದಿಗೆ ಹಾಕುವಂಥದ್ದು. ಇದೆಲ್ಲಾ ತುಂಬಾ ದೈಹಿಕ ಶ್ರಮ ಮತ್ತು ಬಲಿಷ್ಠವಾದ ದೇಹವನ್ನ ಸಂಪಾದನೆ ಮಾಡಬೇಕು ಅನ್ನತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ವ್ಯಾಯಾಮ ಶಾಲೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಗಲ್ಲಿಗೂ ಕೂಡ ಗರಡಿ ಮನೆ ಇರ್ತಾ ಇತ್ತು. ಇದೆಲ್ಲ ಅವರು ಮುಂಜಾವಿನಿಂದ ಬೆಳಗಿನ ಜಾವ ಸುಮಾರು ಬಹುಶಃ ಒಂದು ಸೂರ್ಯೋದಯ 9 ರಿಂದ 10 ಗಂಟೆವರೆಗೂ ಕೂಡ ಅವರು ಬಹುಶಃ ವ್ಯಾಯಾಮವನ್ನೇ ಮುಖ್ಯವಾಗಿರಿಸಿಕೊಂಡಿರ್ತಾರೆ. ನಂತರ ಗೋಪಾಲಸ್ವಾಮಿ ಹೊಂಡದಲ್ಲಿ ಈಜಾಡಿ ವಿಶ್ರಾಂತಿ ತಗೊಳ್ತಾರೆ ಮತ್ತು ಮಧ್ಯಾಹ್ನ ವ್ಯಾಯಾಮ ಶುರುವಾಗುತ್ತೆ. ಗೋಪಾಲಸ್ವಾಮಿ ಹೊಂಡದಲ್ಲಿ ಈಜಾಡಿ ಮತ್ತೆ ಸೂರ್ಯ ಮೂಡುವಂತಹ ವೇಳೆಗೆ ಹಿಂದಿನ ರಾತ್ರಿ ನೆನೆ ಹಾಕಿದಂತಹ ಬೆಂದಂತಹ ಕಡಲೆ ಕಾಳು, ಆಮೇಲೆ ಗಸಗಸೆ, ಬಾದಾಮಿ, ಕೆಂಪು ಕಲ್ಲ ಸಕ್ಕರೆ,
ಕೋಳೆ ಮುಟ್ಟಿ ಹಾಕಿ ಹದ ಮಾಡಿದಂತಹ ಹಾಲು ಸೇರು ಇವನ್ನೆಲ್ಲ ಚೆನ್ನಾಗಿ ಕುಡಿದು ಮೈಯನ್ನ ಗಟ್ಟಿ ಮಾಡ್ಕೊಡ್ತಾರೆ. ಮಧ್ಯಾಹ್ನಕ್ಕೆ ಗೋಧಿಯ ರೊಟ್ಟಿ, ಆಮೇಲೆ ಕುರಿ ಮೇಕೆ ತಲೆಯಿಂದ ಬಗೆ ಮಸಾಲೆ ಹಾಕಿ ಮಾಡಿದ ಸೇರುವೆ ಮತ್ತು ಮಸಾಲೆಯ ತುಂಡು ತಿಂದು ವಿಶ್ರಾಂತಿ. ಮತ್ತೆ ರಾತ್ರಿ ಭಂಗಿಯ ಸೊಪ್ಪು, ಕಲ್ಲು ಸಕ್ಕರೆ, ಕಲ್ನಾರು, ಬಾದಾಮಿ, ಪಚ್ಚಕರ್ಪೂರ, ಗೋಡಂಬಿ, ಒಣದ್ರಾಕ್ಷಿ ಮತ್ತು ಎಳನೀರು ಹಾಕಿ ಬಟ್ಟಿ ಇಳಿಸಿದಂತಹ ರಸ ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳೋದು. ಇಷ್ಟು ಮಾಡಿದರೆ ಅವರು ಅವತ್ತಿನ ದೇಹ ದಾಢ್ಯ ಪ್ರದರ್ಶನ ಮುಗಿದ ಹಾಗೆ, ಅಂದ್ರೆ ಅಷ್ಟು ಮಟ್ಟಿಗೆ ಅವರು ಬಲಿಷ್ಠರಾಗಿ ಕೂಡ ಇರ್ತಾರೆ ಅನ್ನತಕ್ಕಂಥದ್ದು ದುರ್ಗಾಸ್ತಮಾನದಲ್ಲಿ ವ್ಯಾಯಾಮವು ಹೇಗಿತ್ತು, ಅವರ ದೈಹಿಕ ಶ್ರಮನು ಹೇಗಿರ್ತಿತ್ತು ಅನ್ನೋದನ್ನು ತಿಳಿಸ್ಕೊಂಡಿದ್ದಾರೆ. ಜೊತೆಗೆ ಈ ಮಧ್ಯೆ ಯುದ್ಧದ ಪ್ರಸ್ತಾಪವನ್ನು ಮಾಡೋದಾದ್ರೆ ಹರಪನಹಳ್ಳಿಯ ಚಿತ್ರದುರ್ಗದ ಆಜನ್ಮ ವೈರಿ ಹರಪನಹಳ್ಳಿಯ ಸೋಮೇಶ್ವರ ನಾಯಕ ಅವರು ಸೇನೆಯ ಯುದ್ಧಕ್ಕೆ ಕರೀತಾರೆ. ಸುದ್ದಿ ತಿಳಿಯುತ್ತೆ, ಸೋಮಶೇಖರ ನಾಯಕರು ಇವತ್ತು ಚಿತ್ರದುರ್ಗ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಈ ವಾರ್ತೆ ಒಂದು ಮದಕರಿ ನಾಯಕರಿಗೆ ತಿಳಿಯುತ್ತೆ. ಕೂಡಲೇ ಮದಕರಿ ನಾಯಕರು ಓಬವ್ವೇ ಅಷ್ಟು ಹೊತ್ತಿಗೆ ಕಾಲವಾಗಿರ್ತಾರೆ. ಓಬವ್ವನಾಗಲಿ ಬೊಕ್ಕಸದು ಕೂಡ ಬರಿದಾಗಿರುತ್ತೆ. ಮದಕರಿ ನಾಯಕ ಪಟ್ಟಕ್ಕೆ ಬಂದು ಕೆಲವಾರು ವರ್ಷಗಳ ಕಾಲ ಸಂಪೂರ್ಣ ಬೊಕ್ಕಸವೆಲ್ಲ ಬರಿದಾಗಿ ರಾಜ್ಯದ ಪರಿಸ್ಥಿತಿ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಸ್ಥಿತಿಯಲ್ಲಿ ಇರುತ್ತೆ. ಅಂತಹ ಸಮಯದಲ್ಲಿ ಇದು ಘನ ಲಡಾಯಿ, ಗಡಿ ಕಾಳಗಾಲ, ಇದು ದೊಡ್ಡ ಘನ ಲಡಾಯಿ ಎಂದು ತಿಳಿಯುತ್ತೆ. ನಂತರ ಹರಪನಹಳ್ಳಿಯ ಸೋಮಶೇಖರ ನಾಯಕನ ಜೊತೆ ಯುದ್ಧವನ್ನು ಹೊರಡಲಿಕ್ಕೆ ಸವಣೂರಿನ ನವಾಬ ಹಕೀಂ ಖಾನ್ ಮತ್ತು ರಾಯದುರ್ಗದವರು ಸೇರಿ ಒಟ್ಟು 2000 ಸೇನೆ, 20 ತೋಪು, 4000 ಅಶ್ವದಳ, ಗಜದಳಗಳು ಕೂಡ ಯುದ್ಧಕ್ಕೆ ಬರ್ತದೆ. ನೆಕ್ಸ್ಟ್ ಮದಕರಿ ನಾಯಕರು ಕೂಡ ಗಜ, ತುರಗ, ಪದಾತಿ ದಳ, ಆಮೇಲೆ ಬಿಚ್ಚುಗತ್ತಿಯ ಬೇಡಪಡೆ, ಹಾಗೆ ಕಾಸಾ ಬಿರಾದಾರಿ ಹಾಗೂ ಪಂಚಭಲ್ಲೆ, ಎಡಬರ್ಜಿ, ಬಲಬರ್ಜಿ ಮತ್ತು ಕಾಸಾ ಕಜಿರಿ ಖಾನೆ, ಕುರುಭಯ್ಯ ಸೈನಿಕರು, ಬಾರೂರ್ ಜನ, ಎಕ್ಕಂಡ ಸಿಪಾಯಿಗಳೊಂದಿಗೆ ವಿಜಯಕ್ಕೆ ಸಿದ್ಧರಾಗ್ತಾರೆ. ಆಮೇಲೆ ಒಂದು ಯುದ್ಧದಲ್ಲಿ ಮದಕರಿ ನಾಯಕರು ವಿಜಯವನ್ನ ಗಳಿಸ್ತಾರೆ. ಅದು ಚಿತ್ರದುರ್ಗದಲ್ಲಿ ಒಂದು ರಣಕೇಕೆ ಆಗತ್ತೆ. ನಾಯಕರು ಪಟ್ಟಕ್ಕೆ ಬಂದು 2 ಯುದ್ಧವನ್ನು ಮಾಡಿ ಗೆದ್ರು, ಹಾಗಾಗಿ ಇವರು ರಾಜವೀರ ಮದಕರಿ ನಾಯಕರೇ ಅನ್ನೋದನ್ನ ಸಾಬೀತು ಮಾಡ್ತಾ ಹೋಗ್ತಾರೆ ಮದಕರಿ ನಾಯಕರು. ಅಂದ್ರೆ ಈಗ ಇದನ್ನ ಇನ್ನು ಸ್ವಲ್ಪ ನಾವು ಮುಂದುವರೆದು ಮಾತನಾಡೋದಾದ್ರೆ ಅವರ ಕಾಲದ ಅಭಿವೃದ್ಧಿ ಕಾರ್ಯಗಳು ಹೇಗಿತ್ತು. ಸೊ ಈಗ 2 ಯುದ್ಧಗಳನ್ನು ಗೆದ್ದಂತಹ ಮದಕರಿ ನಾಯಕ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಮದಕರಿ ನಾಯಕರು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾ ಹೋಗ್ತಾರೆ. ರಾಜವೀರ ಮದಕರಿ ನಾಯಕರು ಅನೇಕ ಸಣ್ಣ ಪುಟ್ಟ ಸಾಮಂತ ರಾಜ್ಯಗಳೊಂದಿಗೆ ಯುದ್ಧವನ್ನು ಮಾಡಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾರೆ. ಚಿತ್ರದುರ್ಗ ರಕ್ತ ಕುಡಿದೇ ಹುಟ್ಟಿದಂತ ರಾಜ್ಯ ಅನ್ನೋದನ್ನ ಸಾಬೀತುಪಡಿಸ್ತಾರೆ. ಆಯಾ ಕಟ್ಟಿನ ಜಾಗದಲ್ಲಿ ಅಭೇದ್ಯವಾದ ಬೃಹತ್ ಗಾತ್ರದ ಬಂಡೆಕಲ್ಲುಗಳಿಂದ ಕೋಟೆಯನ್ನ ಕಟ್ತಾರೆ. ನಂತರ ಬಲಿಷ್ಠವಾದ ಗಡಿ ಠಾಣೆಗಳನ್ನ ನಿರ್ಮಾಣ ಮಾಡ್ತಾರೆ. ಯಾವ ಹೊತ್ತಿನಲ್ಲಿ ಶತ್ರು ಸೇನೆ ಚಿತ್ರದುರ್ಗಕ್ಕೆ ಬಂದರೂ ಕೂಡ ಮಿಂಚಿನ ವೇಗದಿಂದ ನುಗ್ಗಬಲ್ಲಂತ ಅತ್ಯುತ್ತಮವಾದ ಶಕ್ತಿಯುತವಾದ ಯೋಧ ಪಡೆಯನ್ನ ನಿರ್ಮಾಣ ಮಾಡ್ತಾರೆ. ಅವರಿಗೆ ಹೇಗಾಗಿರುತ್ತೆ ಅಂದ್ರೆ ಮನೆಯಲ್ಲಿ ಉಂಡು ದಂಡಿಯಲ್ಲಿ ಕೈಯನ್ನು ತೊಳೆಯುವುದು ಅಂತ. ಅಂದ್ರೆ ಮನೆಯಲ್ಲಿ ಅರಮನೆಯಲ್ಲಿ ಊಟ ಮಾಡಿ ಯುದ್ಧದಲ್ಲಿ ರಕ್ತದ ಕೈಯಿಂದ ಕೈಯನ್ನು ತೊಳೆಯತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಚಿತ್ರದುರ್ಗ ಅರಸರು ಅಂತಂದ್ರೆ ಯೋಧರು, ಪ್ರಬುದ್ಧರು, ದೈಹಿಕ ಬಲಾಢ್ಯವುಳ್ಳವರು ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲವನ್ನು ಯುದ್ಧಕ್ಕೆ ಸಿದ್ಧವಾಗಬೇಕಂತ ಆಹಾರ ಪದಾರ್ಥಗಳನ್ನೆಲ್ಲನೂ ಮಾಡ್ಲಿಕ್ಕೆ ಸುಮಾರು ಒಂದು 300 ರಿಂದ 500 ಜನ ಹೆಣ್ಣು ಮಕ್ಕಳ ಒಂದು ಪಡೆಯೇ ತಯಾರಾಗಿರತಕ್ಕಂಥದ್ದು ಅವ್ರನ್ನ ನಾವು ಕಂಡು ಬರ್ಬೋದು. ಅದ್ಭುತವಾಗಿ ವರ್ಣನೆ ಮಾಡಿದೆ ತರಸವರು. ಜೊತೆಗೆ ಸಾವಿರಾರು ಧಾನ್ಯದ ಗಣಜಗಳು, ವಾಡೆಗಳು ಸಿದ್ಧವಾಗುತ್ತೆ. ಮದ್ದುಗುಂಡಿನ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಬಿರಿಯಂಗಿಯನ್ನ ಎರಕ ಹೊಯ್ಯುವಂತಹ ಕಮ್ಮ ಕಸಾಲೆ ನಿರ್ಮಾಣವನ್ನ ಮಾಡ್ತಾರೆ. ಜೊತೆಗೆ ಮದ್ದಿನ ಸಂಗ್ರಹಾಲಯವನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಬೆಟ್ಟದ ಮೇಲೆ ಬಿದ್ದ ಮಳೆ ಸಂಗ್ರಹಾಲಯವಾಗುವುದಕ್ಕೆ ಹೊಂಡ ಮತ್ತು ಪುಷ್ಕರಿಣಿಗಳನ್ನ ನಿರ್ಮಾಣ ಮಾಡ್ತಾರೆ. ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲಿಯೂ ಕೂಡ ಚಿತ್ರದುರ್ಗ ಅಂತಂದ್ರೆ ಅಲ್ಲಿ ಜೀವಂತ ಜಲವಿದೆ ಎಂಬುದನ್ನ ಸಾಬೀತು ಮಾಡತಕ್ಕಂತೆ ಎಲ್ಲ ಬೃಹತ್ ಗಾತ್ರದ ಸಣ್ಣ ಪುಟ್ಟ ಅಣೆಕಟ್ಟುಗಳು ಮತ್ತು ಕೆರೆ ಹಳ್ಳ ಕೊಳ್ಳಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಸೊ ದುರ್ಗದಲ್ಲಿ ಜೀವಂತ ಜಲವಿದೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ. ಹಾಗಾಗಿ ರಣ ಶಸ್ತ್ರಾಸ್ತ್ರಗಳ ಸಂಗ್ರಹಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ರಹಸ್ಯ ಭಂಡಾರವನ್ನ ಗೃಹವನ್ನ ನಿರ್ಮಾಣ ಮಾಡ್ತಾರೆ. ಸೇನೆಯ ಮೀಸಲು ಪಡೆಗೆ ಕುಮಾರ ಚಾವಡಿಯನ್ನು ಕೂಡ ಅವರು ಕಟ್ತಾರೆ. ಹಾಗಾಗಿ ಚಿತ್ರದ ಕೋಟೆ ನೋಡಲು ಸುಂದರ, ಕಾದಾಡಲು ಭಯಂಕರ ಅನ್ನುವ ಮಟ್ಟಿಗೆ ರೂಪುರೇಷೆಗಳನ್ನ ಅವರು ತಯಾರು ಮಾಡ್ಕೊಳ್ತಾರೆ.
ಇದು ಒಂದು ಗಾದೆ ಜನಚಿನ್ನವಾಗಿರ್ತಕ್ಕಂಥದ್ದು. ತಾರಾಸು ಅವರು ಇಂತಹ ಎಲ್ಲಾ ಮಾತುಗಳನ್ನ ತಮ್ಮ ಕಾದಂಬರಿಯಲ್ಲಿ ಬರೀತಾ ಹೋಗ್ತಾರೆ. ಕಾದಂಬರಿಯಲ್ಲಿ ಯುದ್ಧವನ್ನಷ್ಟೇ ನಾವು ಪ್ರಮುಖವಾಗಿ ಮಾತನಾಡುವುದು ಅಲ್ಲದೆ ಅವರ ಕಾದಂಬರಿಯಲ್ಲಿ ಯಾವ ಯಾವ ಸಂದರ್ಭಗಳನ್ನು ಹೇಗೆ ಒತ್ತು ಕೊಟ್ಟು ಹೇಳ್ತಾ ಹೋಗ್ತಾರೆ, ಚಿತ್ರದುರ್ಗದ ಬಗ್ಗೆ ಯಾವ ಒಂದು ಅದ್ಭುತವಾದ ಕಲ್ಪನೆಯನ್ನು ಮೂಡಿಸ್ತಾ ಇದ್ದಾರೆ ತಾರಾಸು ಅಂತಕ್ಕಂಥದ್ದು ನಮ್ಮ ಕಾದಂಬರಿಯಲ್ಲಿ ತಿಳಿತಾ ಹೋಗ್ತಾ ಇದೆ. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಕೊನೆಗೆ ಅವರು ಹೈದರಾಲಿಯ ಕರೆ ಬರುತ್ತೆ. ಹೈದರಾಲಿಗೂ ಮತ್ತು ಚಿತ್ರದುರ್ಗ ನಾಯಕರ ಹೆಸರಿಗೂ ಕೂಡ ಒಂದು ಸಂಬಂಧ ಏರ್ಪಡುತ್ತೆ. ಇಷ್ಟು ವರ್ಷಗಳು ಕೂಡ ಹೈದರಾಲಿಯ ಒಂದು ಸಂಪರ್ಕ ನಾಯಕರ ಹೆಸರಿಗೆ ಇರಲಿಲ್ಲ. ಆಗ ಹೈದರಾಲಿಗೂ ಕೂಡ ಚಿತ್ರದುರ್ಗದ ಬಗ್ಗೆ ಯಾವ ಹೋರಾಡಬೇಕು, ಅದನ್ನ ನನ್ನ ವಶಪಡಿಸಿಕೊಳ್ಬೇಕು ಅನ್ನತಕ್ಕಂಥ ಕಲ್ಪನೆಯು ಕೂಡ ಹೈದರಾಲಿಗೆ ಇರಲ್ಲ. ಹಾಗಾಗಿ ಈ ಹೈದರಾಲಿಗೆ ಚಿತ್ರದುರ್ಗವನ್ನ ಪಡಿಬೇಕು ಅನ್ನತಕ್ಕಂಥ ಈ ಒಂದು ಕಲ್ಪನೆ ಕೊಟ್ಟಂತವರೇ ರಾಯದುರ್ಗದ ಕೃಷ್ಣಪ್ಪ ನಾಯಕ ಮತ್ತು ಹರಪನಹಳ್ಳಿಯ ಬಸಪ್ಪ ನಾಯಕ. ಇವರಿಬ್ರು ಕೂಡ ಹೈದರಾಲಿಗೆ ಚಿತ್ರದುರ್ಗವನ್ನ ವಶಪಡಿಸಿಕೊಳ್ಬೇಕು ಅನ್ನತಕ್ಕಂಥದ್ದನ್ನ ಮನಸ್ಸಿನಲ್ಲಿ ತುಂಬತಕ್ಕಂಥವರು. ಹಾಗಾಗಿ ಹೈದರಾಲಿಗೆ ಚಿತ್ರದುರ್ಗವನ್ನ ನಾನು ಪಡಿಬೇಕು ಅನ್ನತಕ್ಕಂಥ ಒಂದು ಹುಚ್ಚು ಹುಟ್ಟತ್ತೆ ಹೈದರಾಲಿಗೆ. ಹಾಗಾಗಿ ಪ್ರಾರಂಭದಲ್ಲೇ ಹೈದರಾಲಿ ಜೊತೆ ನಾಯಕರು ಸಂತೆಬೆನ್ನೂರು ಮತ್ತು ಮಲೆನಾಡ ಸರಹದ್ದಿಗೆ ಮುತ್ತಿಗೆ ಹಾಕ್ತಾರೆ. ಆ ದಾಳಿನಲ್ಲಿ ಅವರು ಗೆಲ್ತಾರೆ. ಗೆದ್ದಾಗ ಹೈದರನ ಸೇನೆ ನಡೆಸಿದಂತಹ ಅತ್ಯಾಚಾರ, ಅಮಾನವೀಯ ಕೃತ್ಯಗಳನ್ನ ಮದಕರಿ ನಾಯಕ ಕಣ್ಣಿಂದ ನೋಡ್ತಾನೆ. ನೋಡ್ಬಿಟ್ಟು ಓಹೋ, ಇನ್ನ ನಾನು ಈ ಹೈದರನ್ನ ಸ್ನೇಹವನ್ನ ಮಾಡಿದ್ರೆ ಸರಿ ಹೋಗಲ್ಲ, ಇವರಿಗೆ ಸಕ್ಕಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು ಹೈದರನ ಬಗ್ಗೆ ಬಹಳ ಜಿಗುಪ್ಸೆ ಬರುತ್ತೆ. ಆತನಕ್ಕೆ ಇದ್ದಂತಹ ಒಂದು ಅತೀವವಾದ ಪ್ರೇಮ ಅಥವಾ ಒಂದು ಪ್ರೀತಿ ಎಲ್ಲವೂ ಕೂಡ ಹೊಟ್ಟೋಗುತ್ತೆ ನಾಯಕರಿಗೆ. ಇವರು ಕ್ರೂರ ಜನಗಳು ಅನ್ನತಕ್ಕಂಥದ್ದು ಸಾಬೀತಾಗುತ್ತೆ. ಹಾಗಾಗಿ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ತಾರೆ, ಈ ಹೈದರನ್ನೇ ನಾನು ಪಾಠ ಕಲಿಸ್ತೀನಿ. ಅಷ್ಟು ಕ್ರೂರಿ ಪೈಶಾಚಿಕ ಕೃತ್ಯವನ್ನ ನೋಡಿ ನಾಯಕರಿಗೆ ಬಹಳ ಬೇಸರ ಆಗೋಗುತ್ತೆ, ಮನಸ್ಸು ಕಲ್ಲಾಗೋಗುತ್ತೆ. ಹೈದರಾಲಿಗೆ ಪಾಠ ಕಲಿಸುವಂತಹ ಬಗ್ಗೆ ನಿರ್ಧಾರ ಮಾಡ್ತಾರೆ. ಈ ಮಧ್ಯೆ ಬೃಹನ್ ಮಠಕ್ಕೂ ಮತ್ತು ಮದಕರಿ ನಾಯಕರ ಒಂದು ಯಾವುದೋ ಒಂದು ವಿಚಾರದಲ್ಲಿ ಸಣ್ಣ ವ್ಯತ್ಯಾಸ ಆಗಿ ಗುರುಗಳು ಕೂಡ ಆ ಸಂಸ್ಥಾನವನ್ನ ತೊರೆದು ಹೋಗ್ತಾರೆ. ನಂತರ ಕಾಲಾನುಕ್ರಮದಲ್ಲಿ ಮತ್ತೆ ಒಂದು ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೂಡಲೇ ಶೃಂಗೇರಿ ಮಠದ ಗುರುಗಳು ಕೂಡ ಮದಕರಿ ನಾಯಕರಿಗೆ ಒಂದು ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಸ್ಫಟಿಕಲಿಂಗದ ಚಂದ್ರಮೌಳೀಶ್ವರ ವಿಗ್ರಹವನ್ನು ಕೂಡ ಕೊಡ್ತಾರೆ. ಇವೆಲ್ಲೂ ಕೂಡ ಯುದ್ಧದ ಮಧ್ಯೆ ಮತ್ತು ಅವರ ಸಾಮಾಜಿಕ ಮತ್ತು ಜೀವನ ಜನರ ಮಧ್ಯೆ ಬಂದು ಹೋಗ್ತಾ ಇರುತ್ತೆ. ಇವೆಲ್ಲ ಗುರುಮನೆಗೆ ಅರಮನೆಗೆ ಇರತಕ್ಕಂಥ ಅವಿನಾಭಾವ ಸಂಬಂಧಗಳು. ಹಾಗೆ ಈಗ ನಾಯಕ ಪೇಶ್ವೆ ಮತ್ತು ಮರಾಠರ ಮಧ್ಯೆ ಈ ನಾಯಕರು ಒಂದು ಸಂಬಂಧವನ್ನು ಏರ್ಪಡಿಸ್ಕೊಳ್ತಾರೆ. ಮದಕರಿ ನಾಯಕರು ಅನೇಕ ಸಣ್ಣ ರಾಜ್ಯಗಳನ್ನು ಕೂಡ ಗೆಲ್ತಾ ಹೋಗ್ತಾರೆ, ವಿಜಯಶಾಲಿಗಳಾಗ್ತಾ ಹೋಗ್ತಾರೆ ಗೆದ್ದು. ಮತ್ತು ನಾಯಕ ಪೇಶ್ವೆ ಮಾಧವರಾಯನ ಕರೆಗೆ ಸಹಕಾರ ಕೊಡ್ತಾನೆ, ಸಹಕರಿಸ್ತಾರೆ ನಾಯಕರು. ಹಾಗಾಗಿ ಅಲ್ಲಿ ಆದ್ವಾನಿ ಮತ್ತು ಬಳ್ಳಾರಿ, ಕರ್ನೂಲು, ದೇವದುರ್ಗ ಮತ್ತು ಇನ್ನು ಅನೇಕ ಮಧುಗಿರಿ, ನಿಜಗಲ್ಲು ಇವನ್ನೆಲ್ಲವನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ನಿಜಗಲ್ಲು ದುರ್ಗವನ್ನ ವಶಪಡಿಸಿಕೊಳ್ಳುವಂತಹ ಪೇಶ್ವೆ ಮಾಧವರಾಯ ನಾಯಕನ ಸಹಾಯವನ್ನ ಬೇಡ್ತಾರೆ. ನಿಜಗಲ್ಲು ಬೆಟ್ಟ ಅಂತಂದ್ರೆ ಅದು ಬಹಳ ದುರ್ಗಮವಾದ ಬೆಟ್ಟ. ಒಂದು ಬೋಗುಣಿಯನ್ನ ಬೋರಲಾಗಿ ಇಟ್ಟರೆ ಹೇಗೆ ಕಾಣಬಹುದೋ ಅಷ್ಟರ ಮಟ್ಟಿಗೆ ಬಹಳ ಅಭೇದ್ಯವಾದ ಕೋಟೆ ಮತ್ತು ಕಿರಿದಾದ ಕೋಟೆ ಮತ್ತು ಬಹಳ ಭಯಂಕರವಾದ ಕಂದಕಗಳು ಮತ್ತು ಪಾತಾಳಕ್ಕೆ ಇರುವಂತಹ ಕೋಟೆ. ಯುದ್ಧ ಮಾಡುವುದು ಅಂತಂದ್ರೆ ಅದು ಅದ್ಭುತ. ಆ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಅಂದ್ರೆ ಒಂದು ದೊಡ್ಡ ತಲೆನೋವು. ಅಷ್ಟರ ಮಟ್ಟಿಗೆ ಅಭೇದ್ಯವಾಗಿರುತ್ತೆ ಆ ಕೋಟೆ. ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಆ ಕೋಟೆ. ಕೋಟೆಯ ಸುತ್ತ ಕಂದಕ, 100 ಅಡಿಗಳ ದೂರ ಮತ್ತು 100 ಅಡಿಗಳ ಆಳವಿರುವಂತಹ ಬೃಹತ್ ಕಂದಕಗಳನ್ನ ದಾಟಿ ಒಂದು ಕೋಟೆಯನ್ನು ವಶಪಡಿಸಿಕೊಳ್ಬೇಕು. ಇದು ಮದಕರಿ ನಾಯಕನಿಗೆ ಒಂದು ದೊಡ್ಡ ಸವಾಲಾಗಿ ನಿರ್ಮಾಣ ಆಗತ್ತೆ. ಅದು ಬೋರಲು ಹಾಕಿದ ಬೃಹತ್ ಬೋಗುಣಿ ಅಂತ ಇರುತ್ತೆ. ಸರಿ, ಅದಕ್ಕೆ ಇವರೆಲ್ಲರೂ ಕೂಡ ಕಾದ ಎಣ್ಣೆಯನ್ನ ಬೆಟ್ಟಕ್ಕೆ ಹಾಕ್ತಾರೆ. ಕಾದ ಎಣ್ಣೆಗಳನ್ನ ಮತ್ತು ಅಂಜಲಿ ಕರೆಗಟ್ಟೆ ಅಂತ ಹೇಳ್ತಾರೆ ಅದನ್ನ. ಅವಶ್ಯ ಅದನ್ನೆಲ್ಲ ಹಾಕಿದಾಗ ಕೋಟೆ ಜಾರ್ತಾ ಹೋಗುತ್ತೆ. ಯಾವ ಶತ್ರುಗಳಿಗೂ ಕೋಟೆಗೆ ಬರದ ಹಾಗೆ ಅದನ್ನ ಭದ್ರಪಡಿಸ್ತಾ ಹೋಗ್ತಾರೆ. ಅಂತ ಅದ್ಭುತವಾದ ಕೋಟೆ ಅದು ನಿಜಗಲ್ಲು. ಅದು ಅವಾಗ ಇರುಳು ಕಾಳಗವನ್ನ ಮಾಡ್ಲಿಕ್ಕೆ ಹೊರಡ್ತಾರೆ, ಸಿದ್ಧ ಹಸ್ತರಾಗ್ತಾರೆ. ಸರಿ, ಪ್ರತಿಯೊಬ್ಬರು ನಿಜಗಲ್ಲ ಬೆಟ್ಟವನ್ನ ವಶಪಡಿಸ್ಕೊಳ್ಬೇಕು ಅಂತ ನಾಯಕರು ಹೊರಡ್ತಾರೆ. ಹೊರಟಂತ ಸಮಯದಲ್ಲಿ ಸ್ವಲ್ಪ ದೂರ ಹೋಗಿ ಅಲ್ಲಿ ಸಾವಿರಾರು 100 ಎಕರೆ ಸೀಗೆ ಮುಳ್ಳಿನ ಬೆಳೆದು ಬಿಟ್ಟಿರುತ್ತೆ. ಸೀಗೆ ಮುಳ್ಳಿನ ತುಂಬಾ ಬೆಳೆದು ಬಿಟ್ಟಿರ್ತಾರೆ, ಬೆಳೆದಿರುತ್ತೆ. ಆ ಕೋಟೆಗೆ ಹೋಗದೆ ಬಹಳ ಕಷ್ಟಕರವಾಗಿರುತ್ತೆ. ಅಂತಹ ಸಮಯದಲ್ಲಿ ನಾಯಕರು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು, ಯೋಚನೆಯನ್ನು ಮಾಡಿಕೊಂಡು ಈ ಚಿಕ್ಕಮಕ್ಕಿ ಕಲ್ಲುಗಳನ್ನ ಹೊಡೆದು ಬೆಂಕಿ ಇಡ್ತಾರೆ
ಸೀಗೆ ಮುಳ್ಳಿನ ಇದಕ್ಕೆ ಬಳ್ಳಿಗಳಿಗೆಲ್ಲ ಕೂಡ ಆ ಸೀಗೆ ಮುಳ್ಳು ಬಳ್ಳಿಗಳೆಲ್ಲ ಹತ್ಕೊಂಡಾಗ ಬರ್ತಕ್ಕಂಥ ಬೆಳಕಲ್ಲಿ ನಿಧಾನವಾಗಿ ಸತಿ ಮಾಡಿಕೊಂಡು ಕೋಟೆಯ ನಿಜಗಲ್ಲಿನ ಕೋಟೆಯ ಭಾಗಕ್ಕೆ ಬಂದು ನಿಂತ್ಕೊಂಡಾಗ ಅಲ್ಲಿ ಕಂದಕದಲ್ಲಿ ಬೃಹತ್ ಗಾತ್ರದ ಕೋಟೆ ಅದು. ಆ ಕಂದಕದಲ್ಲಿ ಬಂದು ನಿಂತ್ಕೊಂಡಾಗ ಕಂದಕದೊಳಗೆ ಬೃಹತ್ ಗಾತ್ರದ ಗಜಗಾತ್ರದ ಬೃಹತ್ ಗಾತ್ರದ ಆಮೇಲೆ ಬಹಳ ಕ್ರೂರವಾದ ಮೊಸಳೆಗಳು ಕಂದಕದಲ್ಲಿ ಇರುತ್ತೆ. ಇದು ಒಂದು ಸವಾಲು ಮದಕರಿ ನಾಯಕರಿಗೆ. ಜೊತೆಗೆ ಆ ಕಂದಕದಲ್ಲಿರ್ತಕ್ಕಂಥ ನೀರು ಕೂಡ ವಿಷಮಯವಾಗಿರತಕ್ಕಂಥದ್ದು. ಹಾಗಾಗಿ ಯಾರೇ ಆದ್ರೂ ಅದನ್ನ ವಶಪಡಿಸ್ಕೊಳ್ಳೋದು ಅಂದ್ರೆ ಅದು ಸವಾಲಿನ ಮಾತೇ ಸರಿ. ಹಾಗಾಗಿ ಮದಕರಿ ನಾಯಕನ ಒಂದು 500 ಜನ ಕಾಸ ಬೇಡರ ಪಡೆ ಕಂದಕದ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಂತಹ ಸಮಯದಲ್ಲಿ ಅವರು ತಂದಂತ ಕುದುರೆಗಳನ್ನ ಕಡಿದ್ಬಿಟ್ಟು ಆ ಮಾಂಸದ ತುಂಡುಗಳನ್ನ ಮೊಸಳೆಗಳಿಗೆ ಹಾಕ್ತಾರೆ. ಯಾವಾಗ ಹಸಿ ಮಾಂಸದ ತುಂಡುಗಳನ್ನ ತಿನ್ಬೇಕು ಅಂತ ಮೊಸಳೆಗಳು ಬರ್ತಾವೋ ಅವೆಲ್ಲ ಒಂದ್ ಕಡೆ ಬಂದ್ಬಿಡ್ತಾವೆ, ಮೊಸಳೆಗಳೆಲ್ಲ ಸೇರ್ಕೊಳ್ತಾರೆ. ಅವಾಗ ಇವರು ಕಂದಕದಲ್ಲಿ ಇಳಿತಾರೆ. ಕಂದಕದಲ್ಲಿ ಇಳಿದ ತಕ್ಷಣದಲ್ಲಿ ಕಂದಕದಲ್ಲಿ ಬಿದಿರಿನ ಚೂಪಾದ ಮನೆಗಳನ್ನ ನೆಟ್ಟಿರ್ತಾರೆ ನಿಜಗಲ್ಲಿನ ರಾಜಮನ ತಂದವರು. ಅಷ್ಟು ಮಟ್ಟಿಗೆ ಅದು ಸುಭದ್ರವಾಗಿರುತ್ತೆ. ಆ ಚೂಪಾದ ಬಿದಿರಿನ ಮನೆಗಳನ್ನು ಕೂಡ ಮೈಗೆ ಚುಚ್ಚಿದ ಹಾಗೆ ಕಂಬಳಿಗಳನ್ನ ಹೊದ್ದುಕೊಂಡು ತುಟಿ ಬಿಚ್ಚಿದರೆ ಎಲ್ಲಿ ವಿಷದ ನೀರು ಬಾಯಲ್ಲಿ ಹೋಗುತ್ತೋ ಅನ್ನತಕ್ಕಂಥ ವೈರಿಂದ ತುಟಿಯನ್ನು ಬಿಚ್ಚದೆ ಉಸಿರೆಯನ್ನು ಬಿಗಿ ಹಿಡಿದು ನಿಧಾನವಾಗಿ ತೇಲಿ ಹೋಗಿ ಆ ಕಂದಕವನ್ನ ದಾಟಿ ಬೆಟ್ಟದ ಕೆಳಗೆ ಬಂದು ನಿಂತ್ಕೊಳ್ತಾರೆ. ಅವರು ಚೀಲದಲ್ಲಿ ಉಡಗಳನ್ನ ತಂದಿರ್ತಾರೆ. ಆ ಉಡುಗಳನ್ನೆಲ್ಲ ಬೆಟ್ಟದ ಮೇಲೆ ಹಾಕ್ತಾರೆ. ಆ ಬರ್ಜಿಗಳನ್ನ ತೆಗೆದು ತಮ್ಮಲ್ಲಿ ಇರತಕ್ಕಂತಹ ದಾರಗಳನ್ನೆಲ್ಲ ತೆಗೆದು ಆ ಉಡನ್ನ ಬಿಟ್ಟು ಉಡದ ಸೊಂಟಿಗೆ ಹಗ್ಗವನ್ನ ಕಟ್ಟಿ ಒಬ್ಬೊಬ್ಬರೇ ಹತ್ತಿ ಕೋಟೆಯ ಮೇಲ್ಗಡೆ ಹೋಗ್ತಾರೆ. ಇವುಗಳನ್ನ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದರೆ ತರಾಸು ಅಂತಂದ್ರೆ ದುರ್ಗಾಸ್ತಮಾನ ಕಾದಂಬರಿ ಓದ್ಬೇಕಾದ್ರೆ ಆ ಯುದ್ಧದ ಸಂಪೂರ್ಣ ಚಿತ್ರಣ ನಮ್ಮ ಈ ಅಕ್ಷಯ ಪಟಲದಲ್ಲಿ ಬಂದು ನಿಂತಾ ಹೋಗ್ತದೆ. ಅವತ್ತಿನ ಕಾಲದಲ್ಲಿ ಈಗೆಲ್ಲ ಆಗ್ತಾ ಇದು ಸತ್ಯವ ಅನ್ನಷ್ಟು ಮಟ್ಟಿಗೆ ನಮ್ಗೆ ಭಾಸವಾಗತ್ತೆ. ಮೈ ಕೂಡ ಜುಮ್ ಅಂತ ಎಲ್ಲೋ ಒಂದು ಕಡೆ ಒಂದು ನಿಮಿಷ ಮೈ ಜುಮ್ ಅನ್ನತ್ತೆ. ಅಷ್ಟರ ಮಟ್ಟಿಗೆ ಆ ಕಾದಂಬರಿಯಲ್ಲಿ ಅದನ್ನ ತುಂಬಾ ಚೆನ್ನಾಗಿ ವರ್ಣಿಸಿದರೆ ತರಾಸು ಅವರು. ನಿಜಗಲ್ಲನ್ನ ಗೆಲ್ತಾರೆ. ನಿಜಗಲ್ಲನ್ನ ಗೆದ್ದು ಸರ್ದಾರ್ ಖಾನ್ ಅಂತಕ್ಕಂಥವನು ವಶವಾಗ್ತಾನೆ, ನಾಯಕರ ವಶವಾಗ್ತಾನೆ. ಮತ್ತು ಆ ಕೃಷ್ಣಪ್ಪ ನಾಯಕರು ಕೂಡ ವಶವಾಗ್ತಾರೆ. ಇವರನ್ನೆಲ್ಲರನ್ನೂ ಕೂಡ ವಶ ಮಾಡ್ಕೊಳ್ತಾನೆ. ಜೊತೆಗೆ ಪೇಶ್ವೆ ಮಾಧವರಾಯನಿಗೆ ಬಹಳ ಸಂತೋಷವಾಗುತ್ತೆ. ಮದಕರಿ ನಾಯಕರ ಸಹಕಾರ ಕೊಟ್ಟಿದ್ರಿಂದ ನಾನು ಈ ನಿಜಗಲ್ಲು ದುರ್ಗ ಬೆಟ್ಟವನ್ನ ನಾನು ವಶಪಡಿಸ್ಕೊಂಡ ಅಂತ ಹೇಳ್ಕೊಳ್ತಾರೆ. ಇವಾಗ ನಮ್ಮ ನಾಯಕರೇ, ನಾನು ನಿಮಗೆ ಏನ್ ಕೊಡ್ಲಿ, ಏನು ನನ್ನಿಂದ ನೀವು ನಿರೀಕ್ಷೆ ಮಾಡ್ತೀರಿ ಅಂತಂದ್ರೆ ಮದಕರಿನಾಗ ಹೇಳ್ತಾರೆ, ನನಗೆ ಏನೂ ಬೇಡ ನಿಮ್ಮಿಂದ. ನಾನು ನಿಮಗೆ ಸಹಕಾರ ಕೊಟ್ಟಿದ್ದೀನಿ, ನಿಜಗಲ್ಲು ದುರ್ಗವನ್ನ ನೀವು ವಶಪಡಿಸ್ಕೊಂಡಿದ್ದೀರಿ, ಘೋಷಣೆ ಮಾಡಿ. ನಾನು 77 ಪಾಳೆಯಗಾರರ ಮಿಂಡ ಅಂತ ಎಲ್ಲಾ ಕಡೆ ನನ್ನನ್ನು ಘೋಷಣೆ ಮಾಡಿ ಹೇಳ್ತಾರೆ. ಇವತ್ತು ಕೂಡ ನಾಯಕರು ಅಂತಂದ್ರೆ ಮದಕರಿ ನಾಯಕರನ್ನ 70 ಪಾಳೆಯಗಾರರ ಮಿಂಡ ಅಂತ ಹೇಳ್ತಾರೆ. ಅದೊಂದು ಕೆಟ್ಟ ಪದ ಅಲ್ಲ, ಅದು ಶೌರ್ಯಕ್ಕೆ ಹೆಸರಾದಂತಹ ಪದ. ಈ ಪದಗಳನ್ನ ತರಾಸು ದುರ್ಗಾಸ್ತಮಾನ ಕಾದಂಬರಿಯಲ್ಲಿ ಬಳಸ್ತಾ ಹೋಗ್ತಾರೆ. ಓದುಗರಿಗೆ ಅದೊಂದು ಬಹಳ ಅದ್ಭುತವಾದಂತಹ ಖುಷಿಯನ್ನ ಕೊಡ್ತಾ ಹೋಗುತ್ತೆ. ಈ ಮಧ್ಯೆ ನಾಯಕರಿಗೆ ರಾಜವೀರ ಮದಕರಿ ನಾಯಕರಿಗೆ ಒಂದು ಗಂಡು ಮಗು ಆಗುತ್ತೆ. ಭರಮಪ್ಪ ನಾಯಕ ಅಂತ ಕೂಡ ಮಗುವಿಗೆ ಒಂದು ಹೆಸರಿರ್ತಾರೆ. ಜೊತೆಗೆ ಈ ಮಧ್ಯೆ ಪೇಶ್ವೆ ಹೈದರಾಲಿ ಮತ್ತು ನಾಯಕರ ನಡುವೆ ಒಳಸಂಚು ನಡೀತಾ ಹೋಗುತ್ತೆ. ಮದಕರಿ ನಾಯಕರ ವಿರುದ್ಧ ಒಳಸಂಚು ನಡೀತಾ ಹೋಗುತ್ತೆ. ಹೈದರನಿಗೆ ದುರ್ಗದ ನಾಯಕನ ಮೇಲೆ ಅತೀವ ಕಣ್ಣಿರುತ್ತೆ. ಚಿತ್ರದುರ್ಗದ ಮದಕರಿ ನಾಯಕನ ಸಾಹಸ, ಮದಕರಿ ನಾಯಕನ ಅಭಿವೃದ್ಧಿ ಕಾರ್ಯಗಳು, ಮದಕರಿ ನಾಯಕನ ಜೊತೆ ಇರ್ತಕ್ಕಂತಹ ಕಾಸ ಬೇಡರ ಪಡೆ, ಇವನ್ನೆಲ್ಲವನ್ನು ಕೂಡ ಹೈದರಾಲಿ ಕೇಳಿರ್ತಾನೆ. ಈ ಚಿತ್ರದುರ್ಗದವನ್ನ ನಾನು ವಶಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಹೈದರಾಲಿಗೆ ಮಹತ್ವಾಕಾಂಕ್ಷೆ ಆಗಿರುತ್ತೆ. ಅಂತಹ ಸಮಯದಲ್ಲಿ ಈ ಪೇಶ್ವೆ ಮಾಧವರಾಯನನ್ನ ಒಳಗೊಂಡು ಹೈದರಾಲಿ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ಬೇಕು ಅಂತ ಒಂದು ಯೋಜನೆ ಹಾಕೊಳ್ತಾನೆ. ಒಂದು ಕುತ್ಸಿತವಾಗಿ ಸಭೆಯನ್ನು ನಡೆಸಿ ಯೋಜನೆಯನ್ನ ಹಾಕೊಳ್ತಾನೆ. ಈ ಮಧ್ಯೆ ಹೈದರಾಲಿಯು ಕೂಡ ಪೇಶ್ವೆ ಮಾಧವರಾಯನನ್ನ ಸದೆ ಬಡಿದು ಅವನನ್ನ ಪಕ್ಕಕ್ಕೆ ಇಟ್ಟು ರಘೋತ್ತಮ ನಾಯಕ ಅಂತ ರಘೋತ್ತಮ ರಾಯ ಅಂತ ಹೇಳ್ತಕ್ಕಂಥ ಒಬ್ಬ ಪೇಶ್ವನ, ನಕಲಿ ಪೇಶ್ವೆಯನ್ನ ಸೃಷ್ಟಿ ಮಾಡಿ ಆ ಕೃಷ್ಣಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಎಲ್ಲಾ ಸಾಮ್ರಾಜ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಹೈದರಾಲಿ ಮಾಡತಕ್ಕಂಥ ಒಂದು ಕುತ್ಸಿತ ಬುದ್ಧಿ ಇದು. ಅದನ್ನ ಭೇಟಿ ಮಾಡ್ತಾನೆ. ಅದರಲ್ಲಿ ಹೈದರಾಲಿ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಸರ್ದಾರ್ ಖಾನ್ ಅಂದ್ರೆ ಹೈದರಾಲಿಯ ಉಚ್ಚಿಷ್ಟ ಸರ್ದಾರ್ ಖಾನ್ ಅಂತಕ್ಕಂಥವನು, ಅವನು ಪೇಶ್ವೆ ಮಾಧವರಾಯನಲ್ಲಿ ಹಿಡಿದು ನಿಲ್ಸಿರ್ತಾನೆ. ಅವನು ಕೂಡ ಈ ಒಂದು ಹಂತದಲ್ಲಿ ಅವನು ಕೂಡ ಅದನ್ನು ಸಹಾಯ ಮಾಡ್ತಾ ಹೋಗ್ತಾನೆ. ಆ ಸರ್ದಾರ್ ಖಾನ್ ಹೈದರಾಲಿಗೆ ನೆರವಾಗ್ತಾನೆ. ಈ ಮಧ್ಯೆ ಅನಂತಯ್ಯ
ಮತ್ತು ನಾರಾಯಣಯ್ಯ, ಬಸವಯ್ಯ ಎಂಬಂತವರು ಕೂಡ ಗೂಢಾಚಾರರು ಮತ್ತು ಅಂಚೆ ಹರಿಕಾರರು ಹೈದರಾಲಿ ಕಡೆಯವರು ಬಂದು ಚಿತ್ರದುರ್ಗದ ಕೋಟೆಯವರಿಗೆ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾ ಹೋಗ್ತಾರೆ. ಈ ಮಧ್ಯೆ ಅನೇಕ ಯುದ್ಧಗಳು ಆಗಿ ಅನೇಕ ರಾಜ ಮನೆತನದ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ವಯಸ್ಸಾಗಿರತಕ್ಕಂತ ಪ್ರಧಾನಿ ನರಸಪ್ಪಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ವಯೋವೃದ್ಧರಾಗಿರ್ತಾರೆ. ಮದಕರಿ ನಾಯಕನ ಅಣ್ಣ ಪರಶುರಾಮ ನಾಯಕ ಪ್ರಧಾನಿಯನ್ನ ಮಾಡಿ ಇವರು ಕಳ್ಳಿ ನರಸಪ್ಪಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಕಳ್ಳಿ ನರಸಪ್ಪಯ್ಯ ರಾಜೀನಾಮೆ ಕೊಟ್ರು ಅಂತಂದ್ರೆ ಚಿತ್ರದುರ್ಗ ಎಲ್ಲೋ ಒಂದು ಕಡೆ ಮಂಕಾಯ್ತು ಅಂತಕ್ಕಂಥದ್ದು ನಮಗೆ ಪ್ರತಿಬಿಂಬಿತವಾಗ್ತಾ ಹೋಗುತ್ತೆ. ಕಳ್ಳಿ ನರಸಪ್ಪಯ್ಯ ಅಂತಂದ್ರೆ ಚಿತ್ರದುರ್ಗದ ವಿಜಯ ಅನ್ನತಕ್ಕಂಥದ್ದು ತಾರಸು ಬಹಳ ಚೆನ್ನಾಗಿ ಚಿತ್ರವಾಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಳ್ಳಿ ನರಸಪ್ಪಯ್ಯನವರು ಮಾತ್ರ ಬಹಳ ಪ್ರಮುಖವಾಗಿರುತ್ತವೆ. ಅಂತಹ ಕಳ್ಳಿ ನರಸಪ್ಪಯ್ಯ ವಯೋವೃದ್ಧದಿಂದ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಇದು ಚಿತ್ರದುರ್ಗಕ್ಕೆ ಒಂದು ರೀತಿಯಲ್ಲಿ ಅಪಾರವಾದ ನಷ್ಟ ಉಂಟಾಗುತ್ತೆ ಮದಕರಿ ನಾಯಕರಿಗೆ. ಯಾಕೆಂದ್ರೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾದ್ರೆ ಕಳ್ಳಿ ನರಸಪ್ಪಯ್ಯನವರು ಬೇಕೇ ಬೇಕಾಗಿರುತ್ತೆ. ಅವರ ಸಹಕಾರ ಮತ್ತು ಸಲಹೆ, ಮಾರ್ಗದರ್ಶನ, ಅವರ ರಾಜತಾಂತ್ರಿಕ ನಿಪುಣತೆ, ಚಾಣಾಕ್ಷತನ ಇವೆಲ್ಲವೂ ಕೂಡ ಈಗಿನ್ನೂ ನಾಯಕರಿಗೆ ಅಷ್ಟೊಂದು ಬಂದಿರಲ್ಲ. ಅಂತ ಸಮಯದಲ್ಲಿ ಇದು ಚಿತ್ರದುರ್ಗಕ್ಕೆ ಒಂದು ಅವಸಾನಕ್ಕೆ ಕಾರಣವಾಯಿತೇನೋ ಎಲ್ಲೋ ಒಂದು ಕಡೆ ಅಂತ ನಾವು ದುರ್ಗಾಸ್ತಮಾನ ಕಾದಂಬರಿ ಓದಬೇಕಾದ್ರೆ ನಮ್ಮ ಮನಸ್ಸಿಗೆ ಕೂಡ ಅದು ಗೋಚರವಾಗ್ತಾ ಹೋಗುತ್ತೆ. ಇನ್ನು ಈ ಮಧ್ಯೆ ನಾಯಕರ ಪರ ಅನೇಕ ಅನೇಕ ಸಾಮಂತರು ಕೂಡ ನಾಯಕರಿಗೆ ತಮ್ಮ ಶರಣಾಗತಿ ಆಗ್ತಾರೆ. ಅನೇಕ ರಾಜ್ಯಗಳನ್ನು ಕೂಡ ಗೆಲ್ತಾನೆ, ನಮ್ಮ ಸಾಮ್ರಾಜ್ಯ ವಿಸ್ತರ್ತಾನೆ. ಆರ್ಥಿಕ ಸಂಪತ್ತು ಚಿತ್ರದುರ್ಗದಲ್ಲಿ ಹೇರಳವಾಗುತ್ತೆ, ಸಾಮಾಜಿಕ ಸಂಪತ್ತು ಹೇರಳವಾಗುತ್ತೆ, ಪ್ರಾಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಾರೆ, ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡ್ಕೊಳ್ತಾರೆ. ರಾಜ್ಯವನ್ನ ದಿನದಿನಕ್ಕೂ ರಾಜವೀರ ಮದಕರಿ ನಾಯಕ ಬಲಿಷ್ಠವಾಗಿ ಮಾಡ್ತಾ ಹೋಗ್ತಾನೆ. ಅನೇಕರಿಗೆ ಸಾಮಂತ ರಾಜ್ಯಗಳಿಗೆ ಸಹಕಾರವನ್ನ ಕೊಡ್ತಾ ಹೋಗ್ತಾನೆ. ಕೊನೆಗೆ ಇವನಿಗೆ ಹೈದರಾಲಿಯ ಮತ್ತು ಮದಕರಿ ನಾಯಕರಿಗೆ ಕಾರಣಗಳ ಹಂತಕ್ಕೆ ಬಂದು ನಿಲ್ಲಂತೆ ಅವರ ಜೀವನದಲ್ಲಿ. ಹೈದರಾಲಿ ತುರುವೇಕೆರೆ ಹತ್ರ ಬಂದು ನಿಂತ್ಕೊಳ್ತಾನೆ, ಚಿತ್ರದುರ್ಗದ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ. ಅವಾಗ ಅಲ್ಲಿ ಮತ್ತೋಡು ಹಾಲಪ್ಪ ನಾಯಕ ನವಾಬರ ಸೇನೆ ಮತ್ತು ದುರ್ಗದವರ ಹಸುಗಳನ್ನ ಕದಿಲಿಕ್ಕೆ ಬಂದಿದ್ದನ್ನ ನೋಡಿ ನಾಯಕನ ಸೇನೆ ನಡೆಸಿದ ದಾಳಿಗೆ ತತ್ತರಿಸಿ ಹೋಗ್ತಾನೆ. ಹೈದರಾಲಿ ಮತ್ತು ಮತ್ತೋಡು ಹಾಲಪ್ಪ ನಾಯಕ ದುರ್ಗದ ಹಸುಗಳನ್ನ ಕಡಿಬೇಕು ಅಂತ ಯೋಜನೆಯನ್ನ ಹಾಕ್ತಾರೆ. ಅವಾಗ ದುರ್ಗದವರ ಮೇಲೆ ಬಂದಂತ ಸಮಯದಲ್ಲಿ ಅವರಿಗೆ ಅನಿರೀಕ್ಷಿತವಾಗಿ ಹಾಲಪ್ಪ ನಾಯಕರ ಮೇಲೆ ಒಂದು ಅದ್ಭುತವಾದ ದಾಳಿ ಆಗುತ್ತೆ. ದಾಳಿ ನಡೆಸಿದ್ರೆ ದಾಳಿಯಲ್ಲಿ ರಕ್ತಕಾರುವಂತ ರಂಡ ಗುಂಡುಗಳನ್ನೆಲ್ಲ ಬೇರ್ಪಡಿಸುವಂತ ಮತ್ತು ಅರೆ ಪೆಟ್ಟು ತಿನ್ನುವಂತ ಹುಚ್ಚು ಕುದುರೆಗಳು, ಕಡದು ಹಾಕ್ತಿರತಕ್ಕಂತ ಸೈನಿಕರು, ಇವೆಲ್ಲವನ್ನು ನೋಡಿ ಹೈದರಾಲಿ ಕಡೆಯವರು ಹೆದರುತ್ತಾರೆ, ಹೋಗ್ತಾರೆ. ಮತ್ತೋಡಿನ ಸೇನೆ ಪೆಟ್ಟು ತಿಂದು ಪಲಾಯನ ಆಗೋಗುತ್ತೆ. ಮತ್ತು ಹೊಸದುರ್ಗದ ಕಡೆ ಬಂದಂತಹ ದೊಡ್ಡ ಮದಕರಿ ನಾಯಕನ ನೇತೃತ್ವದ ದಂಡು ಈ ದಾಳಿಯನ್ನ ನೇತೃತ್ವ ವಹಿಸಿ ಸುಮಾರು 2000 ಅಶ್ವಬಲ, 1000 ಬಾರುಕಂದಾಜ್, ಹುಜೂರು ತೋಪ್ಖಾನೆ, ಜುಂಬಾಲು ಪಡೆದವರು ಮತ್ತು ಸುರಪುರದ ಬೇಡ ಸೇನೆ ಮತ್ತು ಧನಸಿಂಗ್ ಸಿಂಗರ ನಾಯಕತ್ವದಲ್ಲಿ ನುಗ್ಗಿದ ಸೇನೆ ಇಡೀ ರಣರಂಗವನ್ನೇ ಚೆಂಡಾಡ್ತಾರೆ. ಅವಾಗ ಈ ವಿಜಯೋತ್ಸವನ ಕಂಡಂತಹ ಪೇಶ್ವೆಯ ವಕೀಲ ಈ ವಿಷಯವನ್ನ ಹೈದರಾಲಿಗೆ ತಿಳಿಸ್ತಾನೆ. ಹೀಗಾಯ್ತು ಯುದ್ಧ ಅಂತ ಇದ್ದು ಹೈದರಾಲಿಗೆ ಕೆಂಡಮಂಡಲವಾಗಿ ಹೋಗುತ್ತೆ ಮನಸ್ಸು. ಓಹೋ, ಇನ್ನ ನಾನು ಹೀಗೆ ಇದ್ರೆ ಇನ್ನ ನನ್ನನ್ನು ಕೂಡ ಇವರು ವಶಪಡಿಸ್ಕೊಳ್ತಾರೆ, ನನ್ನನ್ನು ಕೂಡ ಸೇನೆಯನ್ನ ದುರ್ಬಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೈದರಾಲಿಗೆ ಪೂರ್ಣಯ್ಯನವರ ಜೊತೆ ಕುತ್ಕೊಂಡು ಒಂದು ಸಭೆ ಸೇರಿ ಒಂದು ನಿರ್ಣಯ ಮಾಡ್ತಾರೆ. ಏನಾದ್ರು ಮಾಡಿ ಚಿತ್ರದುರ್ಗನ ವಶಪಡಿಸ್ಕೊಳ್ಸ್ಬೇಕು ಅಂತ ಹೇಳಿ ಹೈದರಾಲಿ ಕಡೆ ಇದ್ದಂತ ಕೃಷ್ಣರಾವ್, ವರ್ಕಿ ಶ್ರೀನಿವಾಸರಾವ್, ಗುರುನ್ಗೊಂಡ ಮೀರ್ ಸಾಹೇಬ್ ಅವರ ಒಂದಿಗೆ ದುರ್ಗದ ಮೇಲೆ ದಂಡಿತ್ತು ಹೋಗುವಂತ ಒಂದು ಯೋಜನೆ, ಲಢಾಯಿಯನ್ನ ಮಾಡ್ತಾರೆ. ಅವಾಗ ಹೈದರಾಲಿ ಮತ್ತು ಚಿತ್ರದುರ್ಗದವರಿಗೆ ಯುದ್ಧದ ಸಮರ ಸಿದ್ಧತೆ ನಡೀತಾ ಹೋಗುತ್ತೆ. ಅಂತಿಮ ನಿರ್ಣಯ ಬರುತ್ತೆ. ಕೋಟೆ ಭದ್ರತೆ ಮತ್ತು ಶಸ್ತ್ರಾಸ್ತ್ರಗಳ ಪರಿಶೀಲನೆ, ಪೂಜೆ ಪುನಸ್ಕಾರ, ಆಹಾರ ಸಂಗ್ರಹಣೆ ಮತ್ತು ಜಲ ಸಂಗ್ರಹ, ಸೈನಿಕರ ಸಂಖ್ಯಾ ಹೆಚ್ಚಳ, ಇವೆಲ್ಲವನ್ನು ಕೂಡ ಮದಕರಿ ನಾಯಕರು ಯೋಚನೆ ಮಾಡ್ತಾ ಹೋಗ್ತಾರೆ. ಹೈದರಾಲಿ ಮತ್ತು ನನಗೂ ಯುದ್ಧ ಆದಂತ ಸಂದರ್ಭದಲ್ಲಿ ಏನೇನು ಅವಘಡಗಳು ನಡೀಬಹುದು, ಏನೇನು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಬೇಕು ಅನ್ನತಕ್ಕಂಥ ಮದಕರಿ ನಾಯಕ ಪ್ರತಿಯೊಂದು ಹಂತದಲ್ಲೂ ಸಿದ್ಧವಾಗ್ತಾ ಹೋಗ್ತಾನೆ. ಇದು ಅಂತಿಮ ಹಂತಕ್ಕೆ ಬರುತ್ತೆ. ಇದು ಕೊನೆಗೆ ಇಲ್ಲಿ ಸಿರಿಯದಿಂದ ಹೈದರಾಲಿ ಸೇನೆ ವರಡಿ ಹಳ್ಳಿಗಳ ಮೂಲಕ ಇಂಗಳದಾಳಿ ಕಣಿವೆಯ ಹತ್ರ ಬಂದು ನಿಂತುಕೊಳ್ಳುತ್ತೆ. ಕಣಿವೆ ಮಾರ್ಗವಾಗಿ ಬಂದು ನಿಂತುಕೊಳ್ಳುತ್ತೆ.
ಇದನ್ನ ದುರ್ಗದ ಬೇಡ ಪಡೆ ಗಮನಿಸ್ತಾ ಹೋಗ್ತಾರೆ. ದುರ್ಬಿನಲ್ಲಿ ಹಾಕಿ ನೋಡ್ತಾರೆ, ಓಹೋ ಹೈದರಾಲಿಯ ಸೇನೆ ಒಂದು ಇಂಗಳದ ಕಣಿವೆ ಹತ್ತಿರ ನಿಂತಿದೆ ಅನ್ನತಕ್ಕಂಥದ್ದು ಗೊತ್ತಾಗತ್ತೆ. ಆಗ ಅನಿರೀಕ್ಷಿತವಾಗಿ ಇನ್ನು ಆ ಹೈದರಾಲಿಯ ಸೇನೆ ಯಾವ ಯುದ್ಧಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಂತ ಸಮಯದಲ್ಲಿ ಅನಿರೀಕ್ಷಿತವಾಗಿ ಆ ಖಾಸಾ ಬೇಡರ ಪಡೆ, ಮದಕರಿ ನಾಯಕನ ಖಾಸಾ ಬೇಡರ ಪಡೆ ಆ ಹೈದರಾಲಿಯ ಸೇನೆ ಮೇಲೆ ನುಗ್ಗುತ್ತೆ. ನುಗ್ಗಿಬಿಟ್ಟು ಆ ಸೇನೆಯನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕ್ತಾರೆ. ಕರಿಯ ಕಂಬಳಿಯನ್ನ ಹೊದ್ದು ಆ ದುರ್ಗರ ಬೇರೆ ಪಡೆ ಗಂಡುಗಳಲ್ಲಿ ಕತ್ತಿ ಕಟಾರಿ ಬರ್ಜಿಗಳಿಂದ ಹೈದರನ ಸೇನೆ ಕತ್ತರಿಸಿ ಕೆಡವು ಹಾಕ್ತಾರೆ. ಅನಿರೀಕ್ಷಿತವಾದ ದಾಳಿಗೆ ಹೈದರನ ಸೇನೆ ಕಂಗೆಟ್ಟು ಹೊರಟೋಗುತ್ತೆ. ಹೈದರಾಲಿ ಮತ್ತು ರಾಯದುರ್ಗದರ ಸೇನೆಯೊಂದಿಗೆ ಫೌಜು ಬುದ್ಧಿವಂತನ ಮರಡಿ ಬಳಿ ಬಂದು ನಿಂತುಕೊಳ್ಳುತ್ತೆ. ಹೈದರನ ಫೌಜು ದುರ್ಗದ ಪೂರ್ವಕ್ಕೆ ಡೇರೆ ಹಾಕ್ತಾರೆ ಹೈದರಾಲಿ. ಹರಪನಹಳ್ಳಿ ಸೇನೆಯೊಂದಿಗೆ ಸಾಕಷ್ಟು ಸೇನೆ ಪಶ್ಚಿಮದ ಚೋಳುಗುಡ್ಡದ ಬಳಿ ಬಂದು ನಿಲ್ಲುತ್ತೆ. ಹೊಳಲ್ಕೆರೆ ರಸ್ತೆ ಮತ್ತು ಮಾಯಕೊಂಡದ ರಸ್ತೆ ಕಡೆ ಕೆಲವೊಂದು ದಂಡು ನಿಲ್ಲುತ್ತೆ. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಚಿತ್ರದುರ್ಗದ ಈ ಅಭಾಗ್ಯವಾದ ಕೋಟೆಯನ್ನ ಹೈದರಾಲಿ ಹಲವಾರು ವರ್ಷಗಳು ಕೂಡ ಗಮನಿಸ್ತಾ ಹೋಗ್ತಾನೆ. ಅವನಿಗೆ ಎಲ್ಲಿ ಹೇಗೆ ಇದನ್ನ ನಾನು ದಾಳಿ ಮಾಡಬೇಕು, ವಶಪಡಿಸಿಕೊಳ್ಳುವಂತಕ್ಕಂಥದ್ದೇ ದಿಕ್ಕು ತೋರಿಸದಾಗತ್ತೆ. ಅಷ್ಟರ ಮಟ್ಟಿಗೆ ರಾಜವೀರ ಮದಕರಿ ನಾಯಕ ತನ್ನ ಸಾಮ್ರಾಜ್ಯವನ್ನ ಬಲಿಷ್ಠವಾಗಿ ಮಾಡ್ಕೊಂಡಿರ್ತಾರೆ. ಮದಕರಿ ನಾಯಕರಿಗೆ ಸರ್ದಾರ್ ಖಾನ್ ಹೈದರನ ಸೇನೆ ಬಗ್ಗೆ ಕಲ್ಪನೆ ನೀಡ್ತಾನೆ. ಮದಕರಿ ನಾಯಕರಿಗೆ ಹೈದರಾಲಿ ಜೊತೆ ಯುದ್ಧನ ಮಾಡೇ ತೀರೋಣ, ಹಾಗೆ ಬಿಡ್ಲಿ ಅಂತ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ಮದಕರಿ ನಾಯಕರ ಜೊತೆ ಇದ್ದಂತ ಸರ್ದಾರ್ ಖಾನ್ ಅವನು ಸ್ವಲ್ಪ ಮಟ್ಟಿಗೆ ರಾಜವೀರ ಮದಕರಿ ನಾಯಕರಿಗೆ ನಿಷ್ಠೆಯಾಗಿ ಇರುವ ಹಾಗೆ ಇರ್ತಾರೆ. ಹಾಗಾಗಿ ಅವನು ಹೇಳ್ತಾನೆ ನಮ್ಮ ರಾಜವೀರ ಮದಕರಿ ನಾಯಕರಿಗೆ, ನಾಯಕರೇ ನೀವು ಹೈದರನ ಸೇನೆ ಬಗ್ಗೆ ನಿಮಗೆ ಬಹುಶಃ ಕಲ್ಪನೆ ಇಲ್ಲ ಅಂತ ಕಾಣಿಸುತ್ತೆ. ಅದು ಸೇನೆ ಅಲ್ಲ ರಾಜ ಸಾಬ್, ಅದು ಸೇನಾ ಸಮುದ್ರ ಅಂತ ಹೇಳ್ತಾನೆ. ಹಾಗಾಗಿ ಸರ್ದಾರ್ ಖಾನ್ ಆ ಮಾತನ್ನು ಹೇಳ್ತಾನೆ, ನಾಯಕ ಇಷ್ಟು ದೊಡ್ಡ ಸೇನೆ ನಮಗೇನು ಹೊಸದಲ್ಲ. ಹಾಗಾಗಿ ನಸೀಬಿದ್ದಾಗ ಹೈದರಾಲಿಯ ಮನೋಭಾವ ನಮಗೆ ಚೆನ್ನಾಗಿ ತಿಳಿದಿದೆ. ನಸೀಬಿದ್ದಾಗ ತಲೆ, ಸೋತಾಗ ಕಾಲಿಡುವ ಬುದ್ಧಿ ಇರತಕ್ಕಂಥವನು ನಿಮ್ಮ ನವಾಬ. ಹಾಗಾಗಿ ನಮಗೆ ಕೆಂಡವನ್ನ ಮುತ್ತಿದ ಇರುವೆಗಳ ಹಿಂಡಾಗುತ್ತದೆ ನವಾಬರ ಸೇನೆ, ನೋಡ್ತಾ ಇರಿ ಅಂತ ಹೇಳ್ತಾನೆ. ಇಲ್ಲಿ ತುರಾಸು ತುಂಬಾ ಒಳ್ಳೆ ಪದ ಬಿಡಿಸ್ತಾರೆ, ಕೆಂಡವನ್ನು ಮುತ್ತಿದ ಇರುವೆಗಳ ಹಿಂಡು ಅಂತ. ಅದು ಎಷ್ಟು ಚೆನ್ನಾಗಿದೆ, ಅದಕ್ಕೆ ಮತ್ತೆ ನಾನೇನು ಸಪರೇಟ್ ವ್ಯಾಖ್ಯಾನ ಕೊಡ್ಬೇಕಾದಿಲ್ಲ. ಹಾಗಾಗಿ ಹೈದರಾಲಿ ಖಾನ್ ದುರ್ಬಿನ ಹಾಕೊಂಡು ಕೋಟೆ ನೋಡ್ತಾನೆ. ಅಭೇದ್ಯವಾದ ಕೋಟೆ ಚಿತ್ರದುರ್ಗ. ಬರ್ಕಿ ಶ್ರೀನಿವಾಸರಾಯರು, ದಿವಾನ್ ಪೂರ್ಣಯ್ಯನವರು, ಸಾಹೇಬ್ ಜಾದೆ ಟಿಪ್ಪು ಸುಲ್ತಾನ್, ಆಲಿ ರಜಾ ಖಾನ್, ಗುಲಾಂ ಅಲಿ ಖಾನ್ ಪ್ರತಿಯೊಬ್ಬರು ಕೋಟೆಯನ್ನ ವೀಕ್ಷಣೆ ಮಾಡ್ತಾರೆ. ಆ ಒಂದು ಆದ ಕೋಟೆಯನ್ನ ವಶಪಡಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ತಾರೆ, ಒಂದು ಯೋಚನೆ ಮಾಡ್ತಾರೆ, ಒಂದು ನೀಲಿ ನಕ್ಷೆಯನ್ನ ಕೂಡ ತಯಾರು ಮಾಡ್ತಾರೆ. ಆದ್ರೆ ಚಿತ್ರದುರ್ಗದ ಕೋಟೆ ಹೇಗಿದೆ ಅಂದ್ರೆ, ಪಶ್ಚಿಮದಲ್ಲಿ ದುರ್ಗಕ್ಕೆ ರಕ್ಷಣೆಯಾಗಿ ಕಿರುಬನ ಕಲ್ಲು ಇರುತ್ತೆ, ಅಂಕ್ಲಿ ಮಠದ ಬೆಟ್ಟ ಇದೆ, ದವಳಪ್ಪನ ಗುಡ್ಡ ಇದೆ, ಕಂದಕದ ಸುತ್ತ ಏರಿ ಕೋಟೆ ಇದೆ, ಮತ್ತು ಹೊಳಲ್ಕೆರೆ ಕಡೆಯಿಂದ ರಾಜಮಾರ್ಗಕ್ಕೆ ಬರುವ ಕಾಣದಾದಷ್ಟು ಎತ್ತರವಾಗಿ ಬೆಟ್ಟ ಬೆಳೆದಿದೆ. ಕೆಲವರಿಗಷ್ಟೇ ಆ ರಹಸ್ಯ ಮಾರ್ಗ ಗೊತ್ತಿರುತ್ತೆ. ಆ ದಾರಿನ ಚಿತ್ರದುರ್ಗದ ಬೇಹುಗಾರಿಕೆಯವರ ಮೂಲಕ ಹೈದರಾಲಿಗೆ ಅದು ತಿಳಿಯುತ್ತೆ. ಆ ಕಡೆ ಕೋಟೆ ಕಂದಕ ದುರ್ಗದ ಜನರ ಜೀವನಕ್ಕೆ ಜೀವನಾಡಿ ಅಂತ ಹೇಳ್ತಾರೆ ತರಾಸು ತಮ್ಮ ದುರ್ಗಾಸ್ಮಾನ ಪುಸ್ತಕದಲ್ಲಿ. ಆವಾಗ ಉಚ್ಚಂಗಿ ಯಲ್ಲಮ್ಮ, ಉಧೋ ಉಧೋ ಜೈ ಉಚ್ಚಂಗಿ ಯಲ್ಲಮ್ಮ ಅಂತ ಬಿಟ್ಟು ಜೈಕಾರ ಹಾಕ್ತಾರೆ ದುರ್ಗದ ಜನ. ದುರ್ಗಕ್ಕೆ ಬಂದ ನವಾಬ, ಅವನ ಹೆಂಡರು ಮಕ್ಕಳು ಹಾಳಾಗ, ಹಿಂದೂ ಮುಸ್ಲಿಂ ಏಕ್ ಹೈ, ಹೈದರ್ ಸಬ್ಕೋ ದುಶ್ಮನ್ ಹೈ ಅಂತ ಹೇಳ್ಬಿಟ್ಟು ಕೋಟೆಗಳಲ್ಲಿ ಕೇಕೆ ಹಾಕ್ತಾರೆ ನಾಯಕರ ಸೈನ್ಯ. ಈ ಮಧೋನ್ಮತ್ತವಾದಂತಹ ಸಲಗನಂತೆ ದುರ್ಗದ ನಾಯಕ ನೂರಾರು ಮಂದಿ ಹೈದರಾಲಿಯ ಸೈನಿಕರನ್ನ ಕೊಂದು ಬಿಡ್ತಾನೆ. ಉಕ್ಕಿನ ಕವಚವನ್ನ ಹಾಕಿ ಎಲ್ಲರನ್ನ ಸದೆ ಪಡೆದು ಒಬ್ಬೊಬ್ಬರನ್ನು ಖಂಡಾಗಿ ತುತ್ತರಿಸಿ ಕತ್ತರಿಸಿ ಕಡಿದು ಹಾಕ್ತಾರೆ ಹೈದರಾಲಿಯ ಸೈನಿಕರನ್ನ. ಇದು ಹೈದರಾಲಿಗೆ ಮತ್ತಷ್ಟು ಮಧೋನ್ಮತ್ತನಾಗುವಂತೆ ಆಗತ್ತೆ. ಕೊನೆಗೆ ಹೈದರಾಲಿ ಮದಕರಿ ನಾಯಕರಿಗೂ ಅಂತಿಮವಾದ ಯುದ್ಧ ಆಗುತ್ತೆ. ಹೈದರಾಲಿ ಕಡೆಯವರು ಏಕಾಏಕಿ ಕೋಟೆಯೊಳಗೆ ನುಗ್ಗುತ್ತಾರೆ. ನುಗ್ಗಿ ಆಯಾ ಕಟ್ಟಿನ ಜಾಗದಲ್ಲಿ ನಿಂತುಕೊಂಡು ಎಲ್ಲವನ್ನ ಒಂದೊಂದೇ ವಶಪಡಿಸ್ಕೊಂತ ಹೋಗಿ ಹೈದರಾಲಿ ತನ್ನ ಧ್ವಜವನ್ನ ಸಿದ್ದರಾಮದೇವರ ಶಿಖರ ಅಲ್ಲ ಮೇಲೆ, ಸಿದ್ದಯ್ಯನ ಬಾಗಿಲ ಮೇಲೆ ಹೈದರಾಲಿಯ
ಧ್ವಜಸ್ತಂಭ ಹಾರಾಡುತ್ತೆ. ಇದನ್ನು ಕಂಡಂತಹ ಮದಕರಿ ನಾಯಕನಿಗೆ ಅತ್ಯದ್ಭುತವಾದಂತಹ ಕೋಪ ತಾಪಗಳು ಒಮ್ಮೆಲೆ ಬಂದು ತನ್ನ ಸೈನಿಕರಿಗೆ ಕಳೆಯನ್ನು ಮುಗಿಸ್ತಾನೆ, ಕರೆ ಕೊಡ್ತಾನೆ. ಯುದ್ಧಕ್ಕೆ ಸಿದ್ಧರಾಗಿ ಮದಕರಿ ನಾಯಕನ ಸೈನ್ಯ ಎಲ್ಲ ಯುದ್ಧಕ್ಕೆ ಹೊರಡುತ್ತೆ. ಈ ಕಡೆ ಮದಕರಿ ನಾಯಕ ಹೈದರಾಲಿಯನ್ನ ನೋಡಿ ಒಂದು ಮಾತನ್ನ ಅವನ ಭಾವನೆ ಬರುತ್ತೆ ಅವನ ಮೇಲೆ ಮನಸ್ಸಿನಲ್ಲಿ. ಮದಕರಿ ನಾಯಕನ ಕಣ್ಣಲ್ಲಿ ಸತ್ತವರಿಗಾರಿಗೆ ನೀರು ಒಸರಿದಂತೆ ತಾನು ಬಯಸದ ಯುದ್ಧವನ್ನ ಮನೆ ಬಾಗಿಲಿಗೆ ತಂದು ಮಠದ ಹರಿಕಾರನಾಗಿ ಹೈದರಾಲಿಯನ್ನ ನೆನೆದು ಅವನ ಬಗ್ಗೆ ಕಹಿ ಕ್ರೋಧ ಉಕ್ಕಿ ಬಂದು ಹೈದರ ಸೇನಾಗಡ ಅವರನ್ನು ಕೆಕ್ಕರಿಸಿಕೊಂಡು ನೋಡ್ತಾ ಹೋಗ್ತಾನೆ. ಇದನ್ನ ತರಸು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏ ಕುನ್ನಿ, ಇನ್ನೆಷ್ಟು ಕಣ್ಣೀರ ಕಡಲ ಕುಡಿದು ಇಂಗಬೇಕು ನಿನ್ನ ಮನಸ್ಸು. ನಿನ್ನೀ ರಾಕ್ಷಸ ರಾಜ್ಯದ ನಿನ್ನ ಪಾತಕಕ್ಕೆ ನರಕದಲ್ಲೂ ಕೂಡ ಶಿಕ್ಷೆ ಇಲ್ಲ ಅಂತ ಮದಕರಿ ನಾಯಕ ಅವನ ಹೈದರಾಲಿ ಬಗ್ಗೆ ಬಹಳ ಖಿನ್ನನಾಗಿ ಹೇಳ್ತಾನೆ. ಈ ಕಡೆ ಹೈದರಾಲಿಯು ಕೂಡ ತನ್ನ ಮಲ್ಲಾಪುರದ ಬಿಡಾರದಲ್ಲಿ ಸಂಜೆ ಸೋತು ಬಂದಂತವರಿಗೆ ಪ್ರಾರಂಭದಲ್ಲಿ ಇಂಗಳದ ಕಣಿವೆಯಲ್ಲಿ ಯುದ್ಧ ಮಾಡಕ್ಕೆ ಹೋಗಿ ಆ ಸೋತು ಬೇಡರ ಪಡೆಯುವಂತ ಪೆಟ್ಟು ತಿಂದು ಸೋತು ಬಂದಂತಹ ತನ್ನ ಸೈನಿಕರಿಗೆ ಹೇಳ್ತಾನೆ ಹೈದರಾಲಿ, ಸಂಜೆ ಸೋತು ಬಂದಂತವರಿಗೆ ಚಾವಟಿ, ಚಡಾವು, ಅವ್ಯಾಚ ಶಬ್ದಗಳ ಬಳಕೆಯನ್ನ ಮಾಡ್ತಾನೆ ಹೈದರಾಲಿ. ಸೋಲಿನಿಂದಾದ ಕಹಿಯನ್ನ ಕರಗದೆ ಕ್ರೋಧ ಶಮನವಾಗದೆ ಎದುರಿಗೆ ಕುಳಿತಂತಹ ಮೊಹಿದ್ದೀನ್ ಖಾನ್ ಮತ್ತು ಮಕ್ಕಂ ಸಾಹೇಬರಿಗೆ ನಿಮಗೆ ನಿಮ್ಮ ಬೀವಿಯರ ವಸ್ತ್ರವನ್ನ ಧರಿಸಿ ಲಷ್ಕರ್ನಲ್ಲಿ ಮೆರವಣಿಗೆ ಮಾಡಿಸ್ಬೇಕು ಅಂತ ಹೇಳ್ತಾನೆ. 2 ಸಲ ಸೋತು ಬಲಿಕೆ ಬಂದು ನಿಮ್ಗೆ ನಾಚಿಕೆ ಆಗದಿರ್ವೆ ನಿಮಗೆ. ಬೇಶರಂ ಕಹಿಕ ನಾಮರ್ದ ಸಬ್ ನಾಮ ಹೈ मर्द कहाना मदेरी को मर्द कहना दूसरा एक है मर्दू है हमारे फौज में चले जाओ निकल जाओ मेरे साथ में से ಅಂತ ಕೈಯಲ್ಲಿರ್ತಕ್ಕಂಥ ಬಟ್ಟಲಲ್ಲಿದ್ದಂತಹ ಮದ್ಯವನ್ನ ಅವರ ಮುಖದ ಮೇಲೆ ಹಾಕ್ತಾನೆ ಹೈದರಾಲಿ. ನೀವು ಹೊಟ್ಟೋಗಿ ನನಗೆ ತೋರಿಸ್ಬಿಡಿ, ಮುಖ ತೋರಿಸ್ಬಿಡಿ ಅಂತ. ಕಲ್ ಸುಬೋ ಹರಪನಹಳ್ಳಿ ರಾಯದುರ್ಗ ಕುತ್ತೇಕೋ ಹಮಾರ ಸಾಮನೆ ಹಾಜರ್ ಕರೋ ಅಂತ ಹೇಳ್ಬಿಟ್ಟು ಹೈದರಾಲಿ ಅಪ್ಪಣೆ ಮಾಡ್ತಾನೆ. ಇಸ್ ದುನಿಯಾ ಮೇ सिर्फ एक आदमी ये जगह है, तुम या हम देखेंगे काम हो जाएगा ಅಂತ ಇದುವರೆಗೂ ನಡೆದಿದ್ದು ಬರೀ ಸವಾಲ್, ಇನ್ಮೇಲಿಂದ ನಡೆಯೋದು ಜವಾಬ್ ಸವಾಲ್ ಅಂತ ಹೇಳ್ತಾನೆ. ಅವಾಗ ನಿಜವಾದ ಯುದ್ಧ ಪ್ರಾರಂಭ ಆಗುತ್ತೆ. ಈ ಕಡೆ ಮೋಸದಿಂದ ನಡೆದಂತಹ ಯುದ್ಧ ಕೋಟೆ ಒಳಗೆ ಸಿದ್ದಯ್ಯನ ಬಾಗಿಲ ಮೂಲಕ ಬರುತ್ತೆ. ಅನೇಕ ಜನ ಸೈನಿಕರು ಶತಶರಾಘಾತದಿಂದ ಜಗ್ಗಿತವಾಗಿ ರಕ್ತದಿಂದ ಬಸಿದು ಹೋಗ್ತಿರ್ತಾರೆ. ಮದಕರಿ ನಾಯಕ ವನವರಾಹದಂತೆ ನುಗ್ಗಿ ಆ ಸಿದ್ದಯ್ಯನ ಬಾಗಿಲ ಮೇಲೆ ಇರ್ತಕ್ಕಂಥ ಆ ಹೈದರಾಲಿಯ ಧ್ವಜವನ್ನ ಕಿತ್ತು ಕೆಳಗೆ ಹಾಕ್ತಾನೆ. ಒಮ್ಮೆಲೆ 100 ಗುಂಡುಗಳು ಮದಕರಿ ನಾಯಕನ ದೇಹವನ್ನ ಹೊಕ್ಕತ್ತೆ. ಮದಕರಿ ನಾಯಕನ ದೇಹ ಆ ಧರೆಗೆ ಹೊರಡುತ್ತೆ. ಇಲ್ಲಿಗೆ ಚಿತ್ರದುರ್ಗ ಇತಿಹಾಸ ಮದಕರಿ ನಾಯಕ ಅಸ್ತಂಗತನಾಗ್ತಾನೆ. ಈ 603 ಪುಟಗಳ ಈ ದುರ್ಗಾಸ್ತಮಾನವನ್ನ ಒಂದು 40-50 ನಿಮಿಷಗಳಲ್ಲಿ ನಾವು ಹೇಳಬೇಕು ಅಂದ್ರೆ ಬಹಳ ಕಷ್ಟಕರವಾಗ್ತದೆ. ನಾನು ಇದರಲ್ಲಿ ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. 603 ಪುಟಗಳು 50 ನಿಮಿಷಗಳಲ್ಲಿ ಹೇಳಿದ್ರೆ ಅದು ಬಹಳ ಏನು ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ನನಗೆ ಈ ದುರ್ಗಾಸ್ತಮಾನ ಒಂದು ಕಾದಂಬರಿಯನ್ನ ಸ್ವಲ್ಪ ಮಟ್ಟಿಗೆ ಒಂದು 50 ನಿಮಿಷಗಳ ಕಾಲ ಹೇಳುವಷ್ಟರ ಮಟ್ಟಿಗೆ ಒಂದು ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಂತ ಡಾಕ್ಟರ್ ಡಿ ವಸಂತ್ ಕುಮಾರ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಕಾದಂಬರಿಯನ್ನ ಹೇಳಲಿಕ್ಕೆ ನಾನು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಿಗ್ಗಜರಿಗೂ ಮತ್ತು ಗಣ್ಯರಿಗೂ ಕೂಡ ನನ್ನ ಆತ್ಮೀಯವಾದ ಅನಂತ ನಮಸ್ಕಾರ ತಿಳಿಸಿ ಇಲ್ಲಿಗೆ ನನ್ನ ಈ ಉಪನ್ಯಾಸ ಮಾಲಿಕೆಯನ್ನ ಸಮರ್ಪಣೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಐತಿಹಾಸಿಕ ದುರ್ಗದ ಕೋಟೆಯ ಪ್ರತಿಯೊಂದು ಕಲ್ಲುಗಳನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುವಂತೆ ಮದಕರಿ ನಾಯಕನ ವ್ಯಕ್ತಿತ್ವ, ಪಟ್ಟವೇರಿದ ಸಂದರ್ಭ, ಮದಕರಿ ನಾಯಕನ ಸೈನ್ಯದ ಸಾಮರ್ಥ್ಯ ಕುರಿತು ದುರ್ಗಾಸ್ತಮಾನ ಕಾದಂಬರಿಯ ಹಿನ್ನೆಲೆಯಲ್ಲಿ ಬಹಳ ಸೊಗಸಾಗಿ ವಿಶ್ಲೇಷಿಸುತ್ತಾ ಮನಮುಟ್ಟುವಂತಹ ಉಪನ್ಯಾಸವನ್ನ ತಾವು ಮಾಡಿದ್ದೀರಿ. ಅತ್ಯಂತ ಸಂಕ್ಷಿಪ್ತ ಸಮಯದೊಳಗ ಅಷ್ಟು ಇಡಿಯಾದ ಕಾದಂಬರಿಯನ್ನ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡಿದ್ರಿ. ಜೊತೆಗೆ ಅದನ್ನು ಓದ್ಲಿಕ್ಕೆ ನಿಮ್ಗೆ ಸಮಯ
ಸಿಗಲಾರ್ದಂತ ಸಂದರ್ಭಕ್ಕೆ ತಾವು ಅಷ್ಟು ಅದ್ಭುತವಾದಂತ ಸಿದ್ಧತೆಯನ್ನು ಮಾಡಿಕೊಂಡು ಕಾದಂಬರಿಯನ್ನು ವಿಶ್ಲೇಷಣೆ ಮಾಡಿದ್ರೆ. ಹಾಗಾಗಿ ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ ಮಾನ್ಯ ಅಧ್ಯಕ್ಷರ ಪರವಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಸರ್. ಒಂದು 2-3 ಪ್ರಶ್ನೆಗಳಿದಾವೆ ಸರ್. ಆ ಪ್ರಶ್ನೆಗಳನ್ನು ಓದಿ ನಂತರದಲ್ಲಿ ನಾನು ಈ ಕಾರ್ಯಕ್ರಮ, ಇವತ್ತಿನ ಉಪನ್ಯಾಸದ ಕುರಿತು ಒಂದು 4-6 ಕಮೆಂಟ್ಸ್ಗಳು ಕೂಡ ಬಂದಿದ್ದಾವೆ, ಅವನ್ನ ನಾನು ತಮ್ಮೆದುರಿಗೆ ಓದ್ತಾ ಇದ್ದೀನಿ ಸರ್. ಕಾಂತೇಶ್ ಕನ್ನಡ ಅನ್ನುವಂಥವ್ರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಮದಕರಿ ನಾಯಕ ಮತ್ತು ಪ್ರಧಾನಿ ಕಳ್ಳಿ ನರಸಪ್ಪ ಅವರ ಬಗೆಗಿನ ಜನಜನಿತ ಅಭಿಪ್ರಾಯ ಹಾಗೂ ನೈಜ ಇತಿಹಾಸ ಎರಡನ್ನೂ ಮಾನ್ಯ ಮಾಡಿ ಆ ಪಾತ್ರಗಳನ್ನು ಇತಿಹಾಸಕ್ಕೆ ಸ್ವಲ್ಪ ತಿಳಿಸುವುದಿರಾ ಸರ್ ಅಂತ ಕೇಳಿದಾರೆ ಸರ್. ಚಿತ್ರದುರ್ಗದಲ್ಲಿ ಈಗ ವ್ಯಾಪಕವಾದ ಸಂಶೋಧನೆ ಆಗ್ತಾ ಇದೆ. ಆ ಹಂತದಲ್ಲಿ ಈಗ ಚಿತ್ರದುರ್ಗದಲ್ಲಿ ಇದುವರೆಗೂ ಕೂಡ ತರಾಸು ದುರ್ಗಾಸ್ತಮಾನ ಬರೆಯುವ ಹೊತ್ತಿಗೆ ಆದಂತಹ ಸಂಶೋಧನೆ ಮತ್ತು ನಂತರ ಸಂಶೋಧನೆ ಅಂದ್ರೆ ಕರ್ನಾಟಕ ಇತಿಹಾಸ ಸಂಶೋಧನಾಕಾರ ಡಾಕ್ಟರ್ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರು ಮತ್ತು ಪ್ರೊಫೆಸರ್ ಬಿ ರಾಜಶೇಖರಪ್ಪನವರು, ಶ್ರೀ ಶೈಲ ಆರಾಧ್ಯ ಅವರು, ಇವರೆಲ್ಲರೂ ಕೂಡ ಒಳ್ಳೆಯ ಸಂಶೋಧಕರು. ಅವರೆಲ್ಲರೂ ಕೂಡ ಕಳ್ಳಿ ನರಸಪ್ಪಯ್ಯ ಇದನ್ನ ಈ ಪಾತ್ರ ಅಥವಾ ಸೃಷ್ಟಿಯಾಗಿತ್ತ ಅನ್ನೋದ್ರ ಬಗ್ಗೆ ವ್ಯಾಪಕದ ಸಂಶೋಧನೆ ಮಾಡಿದರೆ, ಕೆಲವೊಂದು ಕಡೆ ಕಳ್ಳಿ ನರಸಪ್ಪಯ್ಯ ಪಾತ್ರ ಕಲ್ಪನೆ ಅನ್ನತಕ್ಕಂಥದ್ದು ಕೆಲವರು ಹೇಳಿದ್ದಾರೆ, ಕೆಲವರು ಇಲ್ಲ ಆ ಪಾತ್ರ ಇತ್ತು ಅನ್ನೋದು ಕೂಡ ಹೇಳಿದರೆ. ಇದನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಸಾಬೀತು ಆಗಿಲ್ಲ. ಕಳ್ಳಿ ನರಸಪ್ಪಯ್ಯನ ಪಾತ್ರ ಕಲ್ಪನೆಯೋ ಅಥವಾ ನರಸಪ್ಪಯ್ಯೋ ಇನ್ನೊಂದು ಇದ್ರೋ ಅನ್ನೋದಕ್ಕೆ ಸರಿಯಾದ ಮೂಲ ದಾಖಲೆಗಳು ಎಲ್ಲೂ ಸಿಕ್ಕಿಲ್ಲವಾದ್ದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡೋಣ. ವಿದ್ವಾಂಸರಿಗೂ ಆ ಮಾತನ್ನ ತಿಳಿಸೋಣ. ಸರ್ ಧನ್ಯವಾದಗಳು ಸರ್. ಸರ್ ಇನ್ನೊಂದು ಪ್ರಶ್ನೆ ಇದೆ. ವಿಜಯ ಸುಬ್ಬರಾಜ್ ಅನ್ನುವಂಥವ್ರು ಕೇಳುವಂಥದ್ದು, ಇಷ್ಟು ಸಂಕೀರ್ಣವಾದ ಕಾದಂಬರಿಯನ್ನು ರಚಿಸುವಲ್ಲಿ ಐತಿಹಾಸಿಕ ಶೋಧದ ಪ್ರಮಾಣ ಎಷ್ಟರ ಮಟ್ಟಿನದು ಎನ್ನುವ ಕುತೂಹಲ ನನ್ನದು. ದಯವಿಟ್ಟು ಅದಕ್ಕೆ ಸಮಾಧಾನ ತಮ್ಮಿಂದ ಬಯಸುವೆ ಅಂತ ಕೇಳ್ತಾರೆ ಸರ್. ಇನ್ನೊಂದ್ಸರಿ ಹೇಳಿ ಸರ್. ಸರ್, ಇಷ್ಟು ಸಂಕೀರ್ಣವಾದ ಕಾದಂಬರಿಯನ್ನು ರಚಿಸುವಲ್ಲಿ ಐತಿಹಾಸಿಕ ಶೋಧದ ಪ್ರಮಾಣ ಎಷ್ಟರ ಮಟ್ಟಿನದು ಎನ್ನುವ ಕುತೂಹಲ ನನ್ನದು. ದಯವಿಟ್ಟು ಅದಕ್ಕೆ ಸಮಾಧಾನ ತಮ್ಮಿಂದ ಬಯಸುವೆ. ಇದು 603 ಪುಟಗಳ ಕಾದಂಬರಿ. ಈ ಕಾದಂಬರಿಯಲ್ಲಿ ತರಾಸ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ಬರೆದಿದ್ದಾರೆ. ಕಾದಂಬರಿ ಬಹಳ ವಿಸ್ತಾರವಾಗಿಯೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅನೇಕ ವ್ಯಾಪಕವಾದಂತಹ ಚರ್ಚಾಗೋಷ್ಠಿಗಳು ಮತ್ತು ಇತಿಹಾಸ ಕೂಟಗಳನ್ನ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ವ್ಯಾಪಕವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಬಹುದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಉತ್ತಮ ಪ್ರತಿಕ್ರಿಯೆಗಳು ಕೂಡ ಬಂದಿದ್ದಾವೆ ಸರ್. ಅದರಲ್ಲಿ ಒಂದು 4 ತಮ್ಮ ಎದುರಿಗೆ ಓದ್ತಾ ಇದ್ದೀನಿ ಸರ್. ಡಾಕ್ಟರ್ ಸುಮಂಗಲಾ ಮೇಟಿ ಅವ್ರು ಹೇಳ್ತಾರೆ ಸರ್, ಆ ಕಾಲದ ರಾಜಸತ್ಯ ಜೀವನ ಕ್ರಮ ಯುದ್ಧಕ್ಕೆ ಮಾನಸಿಕ ಸಿದ್ಧತೆಯ ಅವಶ್ಯಕತೆ ಇದೆ. ಯುದ್ಧಕ್ಕೆ ಮಾಡಿಕೊಳ್ಳುವ ಪೂರ್ವ ಸಿದ್ಧತೆ ಕುರಿತು ವೆಂಕಟೇಶ್ ಗುರುಗಳು ನೀಡಿದ ಉಪನ್ಯಾಸ ಪರಿಣಾಮಕಾರಿಯಾಗಿ ಮೂಡಿ ಬಂದಿತ್ತು ಅಂತ ಹೇಳ್ತಾರೆ ಸರ್. ಅವರಿಗೆ ನಾನು ಅಕಾಡೆಮಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. BM ರಾಜ ಅನ್ನುವಂಥವ್ರು ಹೇಳ್ತಾರೆ, ಮದಕರಿ ನಾಯಕ ಅವರು ಸಿಂಹಾಸನ ಏರಿದ ದಿನವೇ ಅವರ ಬಗ್ಗೆ ಕೇಳುತ್ತಿರುವುದು ನಮ್ಮ ಪುಣ್ಯ. ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಸರ್. ಮಂಗಳ NR ಅವ್ರು ಹೇಳ್ತಾರೆ, ಕಾದಂಬರಿಯ ಕುರಿತು ವೆಂಕಟೇಶ್ ಜೋಯ್ಸ ಸರ್ ಅವರು ತುಂಬಾ ಚೆನ್ನಾದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಸರ್. ಮಲ್ಲಮ್ಮ ಎಟಿಗಲ್ ಅನ್ನುವಂತಹವರು ಕಮೆಂಟ್ ಮಾಡಿದ್ದಾರೆ, ಕನ್ನಡ ಕಾದಂಬರಿ ಜೀವನಯಾನ ಕಾರ್ಯಕ್ರಮವು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ
ಕಾದಂಬರಿಗಳಲ್ಲಿ ಬರುವ ಪಾತ್ರಗಳು ನೆನಪಿನಲ್ಲಿ ಇಟ್ಟುಕೊಳ್ಳಲು ತುಂಬಾ ಅನುಕೂಲವಾದದ್ದು. ಆ ಕಾರಣಕ್ಕಾಗಿ ಅಕಾಡೆಮಿಗೆ ವಿಶೇಷವಾದಂತಹ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಸರ್. ಮಲ್ಲಿಕಾರ್ಜುನ್ ಛಬ್ಬಿ ಅವರು ಹೇಳುವಂತೆ, ಬಹಿಷ್ಕೃತ ಆಯಾಮಗಳ ಬಹುಮುಖ ಪ್ರತಿಭೆಗಳಿಂದ ಮೌಲಿಕ ಉಪನ್ಯಾಸಗಳನ್ನು ಏರ್ಪಡಿಸಿ ಆಸಕ್ತ ಕನ್ನಡ ಮನಸ್ಸುಗಳಿಗೆ ಉಪಕರಿಸುತ್ತಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಮತ್ತು ಅಧ್ಯಕ್ಷರಿಗೆ, ಕ್ರಿಯಾಶೀಲ ಆ ತಂಡಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳು ಅಂತ ತಿಳಿಸಿದ್ದಾರೆ ಸರ್. ಹಾಗೇನೆ ಇನ್ನೂ ಅನೇಕ ಜನ ಈ ಕಾದಂಬರಿಯ ಕುರಿತು, ಇವತ್ತಿನ ಉಪನ್ಯಾಸದ ಕುರಿತು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಸರ್. ಸಮಯದ ಅಭಾವದ ಕಾರಣಕ್ಕಾಗಿ ನಾನು ಅವುಗಳನ್ನ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ವೆಂಕಟೇಶ್ ಸರ್ ಅವರಿಗೆ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇಡೀ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣೀಕರ್ತರಾದಂತಹ ಮಾನ್ಯ ಶ್ರೀ ವಸಂತ್ ಕುಮಾರ್ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಮಾನ್ಯ ಅಧ್ಯಕ್ಷ ಸರ್ ಅವರಲ್ಲಿ ಒಂದು ಕಮೆಂಟ್ ಬಂದಿದೆ ಸರ್, ಅದನ್ನ ತಮ್ಮ ಗಮನಕ್ಕೆ ತಂದು ನಾನು ತಮಗೆ ಮಾತನಾಡ್ಲಿಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಸುಮಂಗಲ ಅತ್ತಿಗೇರಿ ಅನ್ನುವಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಸರ್. ಮಾನ್ಯ ಅಧ್ಯಕ್ಷರು ವಸಂತ್ ಕುಮಾರ್ ಸರ್ ಅವರಲ್ಲಿ ಒಂದು ಮನವಿ ಸರ್, ನಮಗೂ ಈ ರೀತಿ ಅಕಾಡೆಮಿ ನಡೆಸುವ ಉಪನ್ಯಾಸಕ್ಕೆ ಅವಕಾಶ ಕೊಡಿ ಸರ್, ಖಂಡಿತ ಮಾಡ್ತೇವೆ. ನಮ್ಮದು ಕನ್ನಡ MA ಮತ್ತು ಜಾನಪದ MA PhD ಆಗಿದೆ ಸರ್ ಅಂತ ಕೇಳಿದ್ದಾರೆ ಸರ್. ಇದೆಲ್ಲವನ್ನು ಒಳಗೊಂಡಂತೆ ದಯವಿಟ್ಟು ಮಾತನಾಡಬೇಕು ಅಂತ ಹೇಳಿ ವಸಂತ್ ಕುಮಾರ್ ಸರ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೆಳೆಯ ವೆಂಕಟೇಶ್ ಜೋಯಿಸ್ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅತಿ ಕಡಿಮೆ ಸಮಯದಲ್ಲಿ 19ನೇ ತಾರೀಕು ಸಂಜೆ ನಾನು ಅವರಿಗೆ ಫೋನ್ ಮಾಡಿ ಈ ತರ ಒಂದು ಕಾದಂಬರಿಯನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿನಂತಿ ಮಾಡಿದಾಗ ನಮ್ಮ ಕರೆಗೆ ಹೋಗೊಟ್ಟು ಅದನ್ನ ಒಪ್ಕೊಂಡು ಹಗಲಿರುಳು ಅವರು ಆ ಕೃತಿಯನ್ನು ಅಧ್ಯಯನ ಮಾಡಿ ಮಂಡಿಸಿದ್ದಾರೆ. ವಿಶೇಷವಾಗಿ ಈಗಾಗಲೇ ಬಹಳ ಹಿಂದಿನಿಂದನೂ ಸರ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಸ್ಟಕ್ ಆಗಿದೆ ಸರ್. ಸರ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್.
ಗಮನಿಸಿ ತಾಂತ್ರಿಕ ಕಾರಣದಿಂದ ಅದು ಕಟ್ಟಾಯ್ತು. ಚಿತ್ರದುರ್ಗ ಅಂದ ತಕ್ಷಣನೇ ಒಂದು ಪರಾಕ್ರಮಕ್ಕೆ ಹೆಸರು ಅನ್ನೋದು ಅನೇಕ ವಲಯದಿಂದ ಮೂಡಿರ್ತಕ್ಕಂಥ ಸಂಗತಿ. GS ಶಿವರುದ್ರಪ್ಪನವರು ಅವರ ಕವಿತೆಯಲ್ಲಿ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಸತ್ವ ಪೌರುಷ ಬೇಕೆ ಬಾ ಚಿತ್ರದುರ್ಗಕ್ಕೆ ಬಂಡೆ ಗರುಡಿಗಳ ಮನೆಗೆ. ಹಾಗೆ ಚಿತ್ರದುರ್ಗ ಅನ್ನುವಂತ ಬದುಕನ್ನು ಚಾರಿತ್ರಿಕವಾದ ಶಾಸನಗಳ ಅಥವಾ ದಾಖಲೆಗಳ ಆಧಾರದ ಮೇಲೆ ಅರಿಯುವುದು ಒಂದು ಬಗೆಯ, ಚಿತ್ರದುರ್ಗದ ಕೋಟೆ ಮತ್ತು ಚಿತ್ರದುರ್ಗದ ಜನರ ಸ್ವಭಾವ, ಅವರ ಬದುಕಿನ ರೀತಿ ನೀತಿ ರಿವಾಜುಗಳ ಮೂಲಕ ಚಿತ್ರದುರ್ಗದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೊಂದು. ನನಗೆ ವಿಶೇಷವಾಗಿ ನಾನು ಕೂಡ ಚಿತ್ರದುರ್ಗದ ವಾತಾವರಣದಲ್ಲಿ ಕೋಟೆಯ ನಡುವೆ ಬೆಳೆದು ಬಂದಿರೋದ್ರಿಂದ ಚಿತ್ರದುರ್ಗದ ಚರಿತ್ರೆ ಶಾಸನಗಳಲ್ಲಿ ಶೇಖರಣೆಗೊಂಡಿರುವ ಚರಿತ್ರೆ ಅಲ್ಲ, ಚಿತ್ರದುರ್ಗದ ಚರಿತ್ರೆ ಚಿತ್ರದುರ್ಗದ ಜನರ ಜನಜೀವನದಲ್ಲಿ ಅವಿಭಾಜ್ಯ ಭಾಗ ಆಗಿರುವ ಚರಿತ್ರೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಒಂದು ಊರಿಗೆ ಒಂದು ವ್ಯಕ್ತಿತ್ವ ಇರುತ್ತೆ. ಚಿತ್ರದುರ್ಗದ ಕೋಟೆಯ ಬಂಡೆಗಳ ಮೇಲೆ ನಡೆದಾಡ್ತಾ ಇದ್ರೆ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಿಗಿಯುವಾಗ ಸಹಜವಾಗಿ ಆ ರೀತಿಯ ಒಂದು ಕ್ಷಾತ್ರ ಮನೋಧರ್ಮ, ಒಂದು ಪೌರುಷ ಅನ್ನುವಂಥದ್ದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅದು ಸೇರ್ಕೊಳ್ಳುತ್ತೆ ಅನ್ನುವಂತಹ ಅಂಶವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮದಕರಿ ನಾಯಕನ ವ್ಯಕ್ತಿತ್ವವನ್ನು ಕುರಿತು ಜನಪದರಲ್ಲಿ ಇರ್ತಕ್ಕಂಥ ಒಂದು ಮಾತನ್ನ ಉಲ್ಲೇಖ ಮಾಡೋದಕ್ಕೆ ಬಯಸ್ತೇನೆ. ಜನಪದ ಗೀತೆಯಲ್ಲಿ ಲಾವಣಿಯಲ್ಲಿ ಮದಕರಿ ನಾಯಕನಿಗೆ ಬರ್ತಕ್ಕಂಥ ಮಾತು, ಹಟ್ಟಿಯ ಬಾಗಿಲಿಗೆ ಮೆಟ್ಟಿಲ ಕಲ್ಲಾಗಿ, ಹಟ್ಟಿಯ ಬಾಗಿಲಿಗೆ ಮೆಟ್ಟಿಲ ಕಲ್ಲಾಗಿ ಇರುವಂತ, ಹಟ್ಟಿಯ ಬಾಗಿಲಿಗೆ ಮೆಟ್ಟಿಲ ಕಲ್ಲಾಗಿ ಇರುವಂತ ಮದಕರಿ ನಾಯಕ ಇರುವಾಗ ನಮಗ್ಯಾತರ ಭಯ ಅನ್ನುವಂತ ಸಾಲುಗಳು ಜನಪದ ಸಾಹಿತ್ಯದಲ್ಲಿ ಬರೋದನ್ನು ಮತ್ತು ಇವತ್ತಿಗೂ ಕೂಡ ಕೇವಲ ಚಿತ್ರದುರ್ಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮದಕರಿ ನಾಯಕ ಚಿತ್ರದುರ್ಗ ಅಂತ ಹೇಳಿದ್ರೆ ಒಂದು ರೋಮಾಂಚನವನ್ನ ಉಂಟು ಮಾಡತಕ್ಕಂತ ಒಂದು ಚರಿತ್ರೆ, ಒಂದು ಇತಿಹಾಸ, ಒಂದು ಪರಂಪರೆ ಆ ಭಾಗಕ್ಕಿದೆ. ಮತ್ತೊಂದು ಸಂಗತಿಯನ್ನು ಇಲ್ಲಿ ನೆನಪಿಸೋದ, ಶಿವಮೊಗ್ಗ ಜಿಲ್ಲೆಯ ತಾಳ್ಗುಂದದಲ್ಲಿ ಹುಟ್ಟಿದಂತಹ ಮಯೂರ ವರ್ಮ ಪಲ್ಲವರಿಂದ ಅಪಮಾನಿತನಾದಾಗ ಶಿವಮೊಗ್ಗ ಜಿಲ್ಲೆಯಿಂದ ಅವನು ಬಂದದ್ದು ಎಲ್ಲಿಗೆ ಅಂದ್ರೆ ಚಿತ್ರದುರ್ಗದ ಚಂದ್ರವಳ್ಳಿ. ಆ ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಅಲ್ಲಿರ್ತಕ್ಕಂತಹ ಜನರನ್ನ ಸಂಘಟನೆ ಮಾಡಿ ಸೈನ್ಯವನ್ನ ಕಟ್ಟಿ ಪಲ್ಲವರನ್ನು ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ ಅನ್ನುವಂತಹ ಚರಿತ್ರೆ ಅಂಶವನ್ನು ಕೂಡ ಗಮನಿಸ್ತೀವಿ. ಹಾಗೂ ಚಂದ್ರವಳ್ಳಿಯ ಕೆರೆ ಮತ್ತು ಅಲ್ಲಿಂದ ಪರಿಸರ, ಗುಹೆ, ಅಲ್ಲಿರ್ತಕ್ಕಂತಹ ಶಾಸನಗಳು ಇತ್ಯಾದಿಗಳನ್ನು ಕೂಡ ಅಧ್ಯಯನ ಈಗಾಗಲೇ ಸಾಕಷ್ಟು ನಡೆದಿದೆ. ಹೀಗೆ ಶಿಲಾಯುಗದ ಕಾಲದಿಂದಲೂ ಚಿತ್ರದುರ್ಗಕ್ಕೆ ಒಂದು ಬಹುದೊಡ್ಡ ಸಾಂಸ್ಕೃತಿಕವಾದ ಚಾರಿತ್ರಿಕವಾದಂತ ಹಿನ್ನೆಲೆ ಇದೆ. ಮತ್ತು ಒಬ್ಬ ಶ್ರೀಸಾಮಾನ್ಯ ಬದುಕು, ಯಾವ ಸಮುದಾಯವನ್ನ ಇವತ್ತು ನಾವು ಪರಿಶಿಷ್ಟ ಪಂಗಡ ಅಂತ ಹೇಳಿ ಕರೀತೇವೆ, ಅಂತ ಪರಿಶಿಷ್ಟ ಪಂಗಡ 75 ಪಾಳ್ಯಗಾರರು ಈ ನಾಡನ್ನ ಆಡಳಿತ ಮಾಡಿದಂತ ಒಂದು ಸುದೀರ್ಘ ಚರಿತ್ರೆ ಕರ್ನಾಟಕಕ್ಕೆ ಇರ್ತಕ್ಕಂಥ ಸಂಗತಿ. ನಾನು ಅನೇಕ ಸಾರಿ ಹೇಳ್ತಿರ್ತೀನಿ, ಮಿಲಿಟರಿ ಶಾಲೆಗಳನ್ನ ತೆಗೆಯೋದಾದ್ರೆ ಅದಕ್ಕೆ ಅತ್ಯಂತ ಸಮೃದ್ಧವಾದ ನೆಲೆಗಳಲ್ಲಿ ಚಿತ್ರದುರ್ಗ ಒಂದು ಅನ್ನುವಂಥ. ಚಿತ್ರದುರ್ಗದ ಹುರಿಜನಹಟ್ಟಿಯ ಗರಡಿ ಮನೆ ಇರ್ಬೋದು, ಕೆಳಗೋಟೆಯ ಗರಡಿ ಮನೆ ಇರ್ಬೋದು, ದೊಡ್ಡಪೇಟೆಯ ಗರಡಿ ಮನೆ ಇರಬಹುದು, ಅಥವಾ ಚಿತ್ರದುರ್ಗದ ಕೋಟೆ ಮೇಲೆ ಹೋದ್ರೆ ಆ ಗಣಪತಿ ದೇವಾಲಯದ ಪಕ್ಕದಲ್ಲಿ ಬರ್ತಕ್ಕಂಥ ರಾಜ ಮದಕರಿ ನಾಯಕ ವ್ಯಾಯಾಮ ಮಾಡ್ತಾ ಇದ್ದಂತ ಗರಡಿ ಮನೆ ಇರ್ಬೋದು. ಈ ಎಲ್ಲ ಗರಡಿ ಮನೆಗಳು ಅಲ್ಲಿ ಕೇವಲ ಶಾರೀರಿಕವಾದ ಬಲವನ್ನ ಮಾತ್ರ ಅಲ್ಲದೇನೆ ಒಂದು ಮಾನಸಿಕ ಬಲ, ಒಂದು ನೈತಿಕ ಬಲ ಮತ್ತು ಅನ್ಯಾಯ ವಿರುದ್ಧ ಪ್ರಾಣಾರ್ಪಣೆಗೂ ಸಿದ್ಧವಾಗುವಂತ ಒಂದು ಕ್ಷಾತ್ರ ತೇಜಸ್ಸನ್ನ ಚಿತ್ರದುರ್ಗ ನಿರ್ಮಾಣ ಮಾಡಿದೆ. ಬಹುಶಃ ಚಿತ್ರದುರ್ಗದ ಬದುಕಿನ ಸ್ವಭಾವವನ್ನು ತರಾಸು ಅವರ ಅನೇಕ ಕಾದಂಬರಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದು ನಾಗರಹಾವು ಇರಬಹುದು, ಹಂಸಗೀತೆ ಇರಬಹುದು, ಆಮೇಲೆ ಆ ದೊಡ್ಡೊಂಡದ ಪಕ್ಕದಲ್ಲಿ ಉದ್ಯಾನವನ ಹೇಗಿತ್ತು ಅಂತ ಹೇಳಬಹುದಾದಂತ ರಕ್ತರಾತ್ರಿ ಇರ್ಬೋದು, ಕಂಬನಿ ಕೊಯ್ಲಿ ಇರಬಹುದು. ಹೀಗೆ ಅನೇಕ ಕಾದಂಬರಿಗಳನ್ನ ಕುರಿತು, ಚಿತ್ರದುರ್ಗವನ್ನ ಕುರಿತು ಬರೆದಿರ್ತಕ್ಕಂಥ ತರಾಸು ಅವರು ಈ ದುರ್ಗಾಸ್ತಮಾನ ಅನ್ನುವಂಥ ಕಾದಂಬರಿಯಲ್ಲಿ ಮದಕರಿ ನಾಯಕನ ವ್ಯಕ್ತಿತ್ವ ರೂಪುಗೊಂಡ ಬಗ್ಗೆ
ಮತ್ತು ಚಿತ್ರದುರ್ಗದ ಬದುಕಿನ ವೈಭವದ ಅತ್ಯುನ್ನತಿಯಂತ ರೀತಿ ಮತ್ತು ಹೈದರನ ಜೊತೆಗಿನ ಕದನ ಮತ್ತು ಒಳಸಂಚುಗಳ ಕಾರಣದಿಂದ ತನ್ನದೇ ಸೈನ್ಯದಲ್ಲಿದ್ದಂತಹ ಜನ ಯುದ್ಧ ನಡೆಸಿದ ಒಳಸಂಚುಗಳ ಕಾರಣದಿಂದ ದುರ್ಗ ಅನ್ನುವಂತಹ ಒಂದು ಸೂರ್ಯ, ದುರ್ಗ ಅನ್ನುವಂತಹ ಒಂದು ವೈಭವ ಅದು ಹೇಗೆ ಅಸ್ತಮಾನ ಆಯಿತು ಅನ್ನುವಂತಹ ಒಂದು ಕಥನವನ್ನ ಈ ಕಾದಂಬರಿಯೊಳಗೆ ಕಟ್ಕೊಟ್ಟಿದ್ದಾರೆ. ಬಹುಶಃ ಯುದ್ಧ ಅನ್ನೋದು ಬೇಡ, ಯುದ್ಧ ಅನ್ನೋದು ಜೀವ ವಿರೋಧಿ ಅಂತ ಇವತ್ತಿನ ನಮ್ಮ ಹೊಸ ಕಾಲದ ಪ್ರಜ್ಞೆ, ಹೊಸ ಕಾಲದ ಬದುಕಿನ ಸಂದರ್ಭದಲ್ಲಿಯೂ ಕೂಡ ಇವತ್ತು ಪ್ರಪಂಚ ಅನೇಕ ಬೇರೆ ಬೇರೆ ರೀತಿಯ ಯುದ್ಧಗಳನ್ನ ನಡೆಸ್ತಾ ಇರೋ ಹೊತ್ತಿನಲ್ಲಿ ನಾವು ಈ ರಕ್ಷಣೆ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗ್ತದೆ. ಒಂದು ರಾಜನಿಗೆ, ಒಂದು ರಾಜ್ಯಕ್ಕೆ ಮುಖ್ಯವಾದ 3 ಕರ್ತವ್ಯಗಳು ಅಂದ್ರೆ ತನ್ನ ಜನರಿಗೆ ರಕ್ಷಣೆಯನ್ನ ಒದಗಿಸೋದು, ತನ್ನ ಜನರಿಗೆ ಸಮೃದ್ಧಿಯನ್ನ ಕೊಡುವಂಥದ್ದು, ತನ್ನ ಜನರಿಗೆ ಒಂದು ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ರಕ್ಷಣೆ, ಸಮೃದ್ಧಿ, ಸಂಸ್ಕೃತಿ ಈ 3ರ ನಿರ್ಮಾಣದಲ್ಲಿ ಚಿತ್ರದುರ್ಗದ ಮದಕರಿ ನಾಯಕನ ಪಾತ್ರ ಅಗಾಧವಾದದ್ದು. ಅಲ್ಲಿನ ಉಚ್ಚಂಗಿ ಇರಬಹುದು, ಅಲ್ಲಿನ ಏಕನಾಥೇಶ್ವರಿ ಇರಬಹುದು, ಎಲ್ಲ ಶಕ್ತಿ ದೇವತೆಗಳು ಚಿತ್ರದುರ್ಗದ ಬಂಡೆಕಲ್ಲು, ಚಿತ್ರದುರ್ಗದ ಅಕ್ಕನ ಹೊಂಡ, ತಂಗಿ ಹೊಂಡ, ತಣ್ಣೀರು ದೋಣಿ, ಸಿಹಿ ನೀರು ಹೊಂಡ, ಸಂತೆ ಹೊಂಡ, ಇವುಗಳ ನೀರಾವರಿ, ಈ ತರದ ಅನೇಕ ಮಾದರಿಗಳನ್ನ ನಾವು ಚಿತ್ರದುರ್ಗದ ಬದುಕಿನ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಚಿತ್ರದುರ್ಗ ಅನ್ನೋ ಶಬ್ದಕ್ಕೇನೆ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವವನ್ನು ಸಮರ್ಥವಾಗಿ ಕಾದಂಬರಿಗಳಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂತಹ ಒಬ್ಬ ಪ್ರತಿಭಾವಂತ ಲೇಖಕರು ತರಾಸು. ಆ ಎಲ್ಲ ಕಾದಂಬರಿಗಳ ಒಂದು ಶಿಖರಪ್ರಾಯವಾಗಿರ್ತಕ್ಕಂಥ ಕಾದಂಬರಿ ದುರ್ಗಾಸ್ತಮಾನ. ಹಾಗಾಗಿ ಈ ಚರಿತ್ರೆಯ ವಾದಗಳ ಮೇಲೆ ಮದಕರಿ ನಾಯಕನೋ ಮೆದಕರಿ ನಾಯಕನೋ ಈ ಚರಿತ್ರೆಯ ಸತ್ಯಾಸತ್ಯತೆಯ ವಾದಗಳು ಒಂದು ಕಡೆ ಇದೆ, ಇನ್ನೊಂದು ಕಡೆಗೆ ಆ ಚಿತ್ರದುರ್ಗದ ಜನರ ರಕ್ತದಲ್ಲಿ, ಮನಸ್ಸಿನಲ್ಲಿ, ಸ್ವಭಾವದಲ್ಲಿ, ಬದುಕಿನಲ್ಲಿ ಜೀವಂತವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳಿದ್ದಾವೆ. ಯಾಕಂದ್ರೆ ನಾನು ಚಿತ್ರದುರ್ಗದ ಬುರುಜಿನಹಟ್ಟಿಯ ನೆಲದಲ್ಲಿ ತನ್ನ ಬಾಲ್ಯವನ್ನ ಕಳೀತಾ ಬೆಳೆದಂತ. ಹಾಗಾಗಿ ಆ ಬುರುಜಿನಹಟ್ಟಿ ಅನ್ನುವಂತ ಊರನ್ನೇ ಆ ಮದಕರಿ ನಾಯಕ ದುರ್ಗಾಸ್ತಮಾನ ಕಾದಂಬರಿಯಲ್ಲಿ ಹೈದರಾಲಿ ಜೊತೆಗೆ ಯುದ್ಧ ಮಾಡುವಾಗ ಅದೇ ಬುರುಜಿನಹಟ್ಟಿಯ ಸೀನಿಯರ್ ಒಂದು ರಸ್ತೆ ಎದುರಿರ್ತಕ್ಕಂಥ ವ್ಯಾಸರಾಯರ ಗುಡಿ ಮೇಲೆ ನಿಂತ್ಕೊಂಡು ಆ ಯುದ್ಧ ಮಾಡ್ತಾ ಇರುವಂತ ಚಿತ್ರಣವನ್ನ ತರಾಸು ಅವರು ಕೊಡ್ತಾರೆ. ಹೀಗೆ ತರಾಸು ಅವರ ಕಾರಣದಿಂದ ಚಿತ್ರದುರ್ಗ, ಚಿತ್ರದುರ್ಗದ ಕಾರಣದಿಂದ ತರಾಸು, ನಮ್ಮ ಕನ್ನಡ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅವರು ಚಿರಾಯುವಾಗಿದ್ದಾರೆ. ಹಾಗಾಗಿ ತರಾಸು ಅವರಿಗೆ ಗಿರಿಮಲ್ಲಿಗೆ ಅನ್ನುವ ಹೆಸರಿನಲ್ಲಿ ಅಭಿನಂದನ ಗ್ರಂಥ ಬಂದಿರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಅದು ಗಿರಿಮಲ್ಲಿಗೆ. ಈ ಬೆಟ್ಟ ನೋಡೋದಕ್ಕೆ ಗಟ್ಟಿ ಇರುತ್ತೆ, ಆದ್ರೆ ಒಳ್ಳೆ ವಿಷಯಕ್ಕೆ ಬಂದಾಗ ಅದು ಮಲ್ಲಿಗೆ ತರ ಇರುತ್ತೆ, ಅನ್ಯಾಯದ ವಿರುದ್ಧ ಅದು ವಜ್ರ ಆಗತ್ತೆ. ಹಾಗಾಗಿ ಚಿತ್ರದುರ್ಗದ ಮದಕರಿ ನಾಯಕನ ವ್ಯಕ್ತಿತ್ವ ಅಂದ್ರೆ ಮೃದೂನಿ ಕುಸುಮಾದಪಿ ಕಠೋರಾಣಿ ವಜ್ರಾದಪಿ ಅನ್ನೋ ಮಾತು ಕೇವಲ ಮದಕರಿ ನಾಯಕನಿಗೆ ಮಾತ್ರ ಅಲ್ಲ, ಅದು ಚಿತ್ರದುರ್ಗದ ಒಂದು ಬದುಕಿಗೆ ಅನ್ವಯಿಸಬಹುದಾದಂತ ಒಂದು ಪ್ರತಿಮೆ ಅನ್ನುವಂಥದ್ದು ಭಾವಿಸ್ತೇನೆ. ಅದರ ಪ್ರತೀಕ ಬಹುಶಃ ಓಬವ್ವ, ಒನಕೆ ಓಬವ್ವ ಜನಮಾನಸದಲ್ಲಿ ಹೇಗೆ ಉಳಿದಿದ್ದಾರೆ ಅಂತ ಹೇಳಿದ್ರೆ ಇವತ್ತೂ ಕೂಡ ನಮ್ಮ ಬದುಕನ್ನ ಪ್ರೇರೇಪಿಸಬಹುದಾದಂತಹ ಹೆಸರುಗಳಲ್ಲಿ ಮದಕರಿ ನಾಯಕ ಅನ್ನುವಂತ ಒಬ್ಬ ರಾಜನ ಹೆಸರು ಒಂದಾದ್ರೆ, ಒಬ್ಬ ಸಾಮಾನ್ಯ ಯೋಧನ ಬಡದಿಯಾದಂತ ಓಬವ್ವ, ಆ ಓಬವ್ವ ತೋರಿಸಿದ ಕ್ಷಾತ್ರ ಪರಂಪರೆ ಮತ್ತೊಂದು ಬಗೆಯಾದದ್ದು. ಹೀಗೆ ಚಿತ್ರದುರ್ಗ ಅನ್ನೋದು ಸತ್ವ ಪೌರುಷಕ್ಕೆ ತವರು. ಹಾಗಾಗಿ GSS ಹೇಳಿದ್ದು ಸತ್ವ ಪೌರುಷ ಬೇಕೆ ಬಾ ಚಿತ್ರದುರ್ಗಕ್ಕೆ ಬಂಡೆ ಗರುಡಿಗಳ ಮನೆಗೆ ಅಂತ. ಬಂಡೆ ಗರುಡಿಗಳ ಮನೆಯನ್ನ ಕಟ್ಟಿಕೊಟ್ಟಂತಹ ತರಾಸು ಅವರು. ಆ ತರಾಸು ಅವರ ಕೃತಿಯನ್ನು ಕುರಿತು ಇದುವರೆಗೂ ಮಾತನಾಡಿದಂತಹ ಸನ್ಮಿತ್ರರಾದಂತಹ ವೆಂಕಟೇಶ್ ಜೋಯಿಸ್ ಅವರಿಗೂ ಮತ್ತು ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋದೇ ಒಂದು ಸೊಗಸಾದ ಸಂದರ್ಭ. ಹಾಗಾಗಿ ಆಯಾ ಸಂದರ್ಭ, ಆಯಾ ವಿಷಯದ ಆಧಾರದ ಮೇಲೆ ತಮ್ಮ ಜ್ಞಾನದ ಹರವನ್ನು ಬಳಸಿ ಬಹಳ ಸೊಗಸಾಗಿ ಮಾತನಾಡ್ತೀರಿ. ಆ ಕಾರಣಕ್ಕಾಗಿಯೇ ತಮ್ಮ ಮಾತುಗಳನ್ನು ಕೊನೆಯದಾಗಿ ಕೇಳಬೇಕು ಅಂತೂ ಕೂಡ ಬಹಳ ಜನ ಕಾಯ್ಕೊಂಡು ಕುಳಿತಿರ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಕೂಡ ಬರ್ತಿರ್ತವೆ. ತಾವು ಕೂಡ ಒಂದು ಕಾದಂಬರಿಯನ್ನು ಆಯ್ಕೆ ಮಾಡಿಕೊಂಡು ಒಂದು ಉಪನ್ಯಾಸವನ್ನು ನೀಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಶಿವಾನಂದ್ ಅನ್ನುವಂಥವ್ರು ಸಹಿತ ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ಅವ್ರಿಗೆ ಅನಿಸ್ತಾ ಇರುವಂತಹದ್ದು. ನಿಮ್ಮ ಮಾತುಗಳು ನಮಗೆಲ್ರಿಗೂ ಪ್ರೇರಣೆ, ಯುವ ಪೀಳಿಗೆಗೆ ಒಂದು ಉತ್ಸಾಹ ತರುವಂತಹ ಸಂದರ್ಭ ಸರ್. ಹಾಗಾಗಿ ತಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದಂತಹ ತಮಗೆ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ
ಅರ್ಪಿಸ್ತೀನಿ ಸರ್. ಇವತ್ತಿನ ಈ ಕಾರ್ಯಕ್ರಮ ಇರುವರು ವಿಶೇಷ ಅತಿಥಿಗಳಿಂದ ನಡೆದು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ತಮ್ಮ ಕೆಲಸಗಳ ಮಧ್ಯದಲ್ಲಿಯೂ ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ಕಾಲ ಕಳೆದು ಮಾತನಾಡಿದಂತಹ ಮಾನ್ಯ ಶ್ರೀ ಪ್ರಕಾಶ್ ಬೆಳವಾಡಿ ಸರ್ ಅವರನ್ನ ನಾನು ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ, ಶ್ರೋತೃಗಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ವೆಂಕಟೇಶ್ ಜೈಸಾ ಸರ್ ಅವರು ಕೇವಲ 1.5 ದಿನ ಇಡಿಯಾದ ಕಾದಂಬರಿಯ ಕುರಿತು ಅಧ್ಯಯನವನ್ನು ಮಾಡಿಕೊಂಡು ಬಹಳ ಸೊಗಸಾಗಿ ವಿಶ್ಲೇಷಣೆಯನ್ನ ಮಾಡಿದ್ರು. ಸರ್, ನಮ್ಮ ಕರೆಗೆ ಹೋಗೊಟ್ಟು ಅಕಾಡೆಮಿಯ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ರಸದೌತಣವನ್ನ, ದುರ್ಗಾಸ್ತಮಾನ ಕಾದಂಬರಿ ಕುರಿತು ರಸದೌತಣವನ್ನು ಉಣಬಡಿಸಿದಿರಿ ಸರ್. ಹಾಗಾಗಿ ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಹಾಗೇನೆ ಮಾನ್ಯ ಅಧ್ಯಕ್ಷರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂತಹ ಎನ್ ಕರಿಯಪ್ಪ ಸರ್ ಅವರನ್ನ, ಜೊತೆಗೆ ಮಂಜುನಾಥ್ ಸರ್ ಅವರನ್ನ, ಪ್ರವೀಣ್ ರವರನ್ನ ನಾನು ಅಕಾಡೆಮಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ನೇರ ವೀಕ್ಷಣೆ ಮಾಡ್ತಾ, ಕಮೆಂಟ್ಸ್ ಗಳನ್ನ ಮಾಡ್ತಾ, ಪ್ರಶ್ನೆಗಳನ್ನು ಕೇಳ್ತಾ, ಅದಕ್ಕೆ ಉತ್ತರಗಳನ್ನು ಪಡ್ಕೊಂಡು ನಮಗೆ ಬೆನ್ನು ತಟ್ತಾ ಇದ್ದೀರಿ ಎಲ್ಲ ಶ್ರೋತೃಗಳಿಗೂ ಸಹಿತ. ಜೊತೆಗೆ ವಿದ್ವಾಂಸರಿಗೆ, ವಿಮರ್ಶಕರಿಗೆ, ಸಾಹಿತಿಗಳಿಗೂ ಸಹಿತ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ನಾಳೆಯೂ ಕೂಡ ಸಂಜೆ 5:30ಕ್ಕೆ ಮತ್ತೆ ಇದೇ ರೀತಿ ಇನ್ನೊಂದು ಕಾದಂಬರಿಯನ್ನ ಕುರಿತು ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಅಂದ್ರೆ ಗುರುವಾರ 22/7/2021 ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಅಜಯ ಕಾದಂಬರಿಯ ಕುರಿತು ಅಥಣಿಯ ಶ್ರೀ ಸಂಜಯ್ ನಾಯಕ್ರವರು ಮಾತನಾಡ್ತಾರೆ. ಆ ಕಾರ್ಯಕ್ರಮದಲ್ಲೂ ಸಹಿತ ಎಲ್ಲ ಶ್ರೋತೃಗಳು ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ